ಜ್ಞಾನಯಜ್ಞದ ಅಂಗವಾಗಿ ನಡೆಯುವಂತಹ ಪುರಾಣ ಪ್ರಪಂಚದ ವಿಹಾರದಲ್ಲಿ ಮಾರ್ಕಂಡೇಯ ಪುರಾಣವನ್ನು ವಿದ್ವಾಂಸರಾದಂತಹ ಕೃಷ್ಣಕುಮಾರ ಆಚಾರ್ಯರು ನೆರವೇರಿಸ್ತಾ ಇದ್ದಾರೆ. ಆಚಾರ್ಯರಿಗೆ ಭಕ್ತಿಪೂರ್ವಕವಾಗಿ ಪ್ರಣಾಮವನ್ನು ಸಲ್ಲಿಸುತ್ತಾ ಮಾರ್ಕಂಡೇಯ ಪುರಾಣದ ಚಿಂತನೆಯನ್ನು ನಡೆಸಿಕೊಡಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸರ್ವೇಂದ್ರಿಯಾಭಿಮಾನಿಸ್ಥಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸಾ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೇ ಮಧ್ವಕರಾರ್ಚಿತಂ ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮಧುರಂ ಭಜೆ ತಾಪತ್ರಯಾಪಹಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಸತಾಂ ಸಮಸ್ತಸನ್ಮಂಗಲಾನಿ ಭವಂತು. ಯದ್ಯೋಗಿಭಿರ್ಭವಭಯಾರ್ತಿವಿನಾಶಯೋಗ್ಯಮಾಸಾದ್ಯವಂದಿತಮತೀವ ವಿವಿಕ್ತಚಿತ್ತೈಃ ತದ್ವಃಪುನಾತು ಹರಿಪಾದಸರೋಜಯುಗ್ಮಮಾವಿರ್ಭವತ್ ಕ್ರಮವಿಲಂಘಿತಭೂರ್ಭುವಸ್ವಃ. ಪಾಯಾತ್ಸವಃ ಸಕಲಕಲ್ಮಷಭೇದದಕ್ಷಃ ಕ್ಷೀರೋದಕುಕ್ಷಿಫಣಿಭೋಗನಿವಿಷ್ಟಮೂರ್ತಿಃ ಶ್ವಾಸಾವಧೂತಸಲಿಲೋತ್ಕಣಿಕಾಕರಾಲಃ ಸಿಂಧುಪ್ರನೃತ್ಯಮಿವ ಯಶ್ಚ ಕರೋತಿ ಸಂಗಾತ್. ಪಕ್ಷಿ ರೂಪದಲ್ಲಿರುವ ಜ್ಞಾನಿಗಳಲ್ಲಿ ಜೈಮಿನಿ ಋಷಿಗಳು ಕೇಳ್ತಾ ಇದ್ದಾರೆ, ನೀವು ಎಷ್ಟು ಜ್ಞಾನವನ್ನು ಕೊಂಡಿದ್ದೀರಿ ಪಿತೃಪ್ರಸಾದದಿಂದ. ತಿರ್ಯಕ್ ಪ್ರಾಣಿ ಪ್ರಪಂಚದಲ್ಲಿ ನೀವು ಹುಟ್ಟಿದರೂ ಕೂಡ ಅಜ್ಞಾನ ನಿಮ್ಮನ್ನು ಸ್ಪರ್ಶ ಮಾಡಲೇ ಇಲ್ಲ. ಯಾಕೆಂದರೆ ಅಂತಹ ಸಿದ್ಧಿಯನ್ನು ತಾವು ಪಡ್ಕೊಂಡವರು. ಮನಸ್ಸು ವಿಚಲಿತವಾಗುವುದಿಲ್ಲ. ದಿಷ್ಟ್ಯಾ ಭಗವತಾ ತೇನ ಮಾರ್ಕಂಡೇಯೇನ ಧೀಮತಾ ಭವಂತೋ ವೈ ಸಮಾಖ್ಯಾತಾ ಸರ್ವಸಂದೇಹ ಹೃತ್ತಮಾಹ. ಅದು ಮಾರ್ಕಂಡೇಯರು ಸ್ಪಷ್ಟವಾಗಿ ಸರಿಯಾಗಿ ಹೇಳಿದ್ದಾರೆ. ನೀವು ಎಲ್ಲ ಸಂದೇಹವನ್ನು ಪರಿಹರಿಸುವುದರಲ್ಲಿ ಸಂಶಯವೇ ಇಲ್ಲ. ನಿಜವಾಗಿ ನಾನೇನೋ ಒಂದು ಸ್ವಲ್ಪ ಇಷ್ಟು ತಪಸ್ಸು ಮಾಡಿದ್ದೇನೆ ಅಂತ ನನಗೆ ಅರ್ಥ ಆಯಿತು. ಯಾಕೆಂದರೆ ಈ ಸಂಸಾರದಲ್ಲಿ ನಿಮ್ಮಂಥವರ ಸಂಘ ಆಯಿತೋ ಇಲ್ಲೋ, ನಿಮ್ಮಂಥವರ ಸಂಘ ಏನೋ ತಪಸ್ಸು ಮಾಡದಿದ್ದವನಿಗೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನೀವು ಒಳ್ಳೆ ಜ್ಞಾನದರ್ಶಿಗಳೆಲ್ಲ ಅಂತ ಅವರ ಬಗ್ಗೆ ಎಲ್ಲ ಹೇಳ್ತಾ, ಪ್ರವೃತ್ತೇ ಚ ನಿವೃತ್ತೇ ಚ ಭವತಾಂ ಜ್ಞಾನಕರ್ಮಣಿ ಮತಿಮಸ್ತಮಲಾಮನ್ಯೇ ಯಥಾ ನಾಣ್ಯಶ್ಚ ಕಸ್ಯಚಿತ್. ಪ್ರವೃತ್ತಿ ಕರ್ಮದ ಬಗ್ಗೆ ಬೇಕಾದರೆ ಅಷ್ಟು ಗಂಟೆ ಮಾತಾಡ್ತೀರಿ, ನಿವೃತ್ತಿ ಕರ್ಮದ ಬಗ್ಗೆ ಬೇಕಾದರೆ ವಿವರಣೆ ಕೊಡ್ತೀರಿ. ಯಾವುದನ್ನು ಬೇಕಾದರೆ ಸಂಸಾರದಿಂದ ದೂರ ಇರಬೇಕು ಅಂತಾದರೆ ಹೇಗೆ, ಸಂಸಾರದಲ್ಲೇ ಇದ್ದು ಹೇಗೆ ಜಯಿಸಬೇಕು, ಎಲ್ಲದರ ಬಗ್ಗೆ ನಿಮ್ಮಲ್ಲಿ ಇವುಗಳೆಲ್ಲ ಉಂಟು. ಆದ್ದರಿಂದ ನಿಮ್ಮಲ್ಲಿ ಕೇಳ್ತೇನೆ, ಈ ಪ್ರಪಂಚ ಸ್ಥಾವರ ಜಂಗಮಾತ್ಮಕವಾದಂತಹ ಪ್ರಪಂಚ ಹೇಗೆ ಹುಟ್ಟಿತು, ಪುನಃ ಕಾಲದಲ್ಲಿ ಹೇಗೆ ಪ್ರಳಯಗೊಳ್ಳುತ್ತದೆ, ಒಳಗಡೆ ಸೇರ್ತದೆ, ಮತ್ತೆ ಪುನಃ ಅದು ಹೇಗೆ ಹುಟ್ಟುತ್ತದೆ, ಆ ಪ್ರಪಂಚ ಪುನಃ ಸೃಷ್ಟಿಗೆ ಬರುವ ಸಂದರ್ಭದಲ್ಲಿ ದೇವ ಋಷಿ ಪಿತೃ ಭೂತಾದಿಗಳ ಉತ್ಪತ್ತಿ ಹೇಗೆ, ಮನ್ವಂತರಗಳು ಹೇಗೆ, ವಂಶಾನುಚರಿತೆಗಳು ಎಷ್ಟೆಲ್ಲ ಸೃಷ್ಟಿಗಳು ಅಂತುಂಟು, ಪ್ರಳಯಗಳು ಎಷ್ಟು ಅಂತುಂಟು, ಕಲ್ಪ ವಿಭಾಗದ ಕ್ರಮ ಹೇಗೆ, ಯಾವುದೆಲ್ಲ ಮನ್ವಂತರಗಳೆಲ್ಲ ಉಂಟು, ಇನ್ನು ಭೂಮಂಡಲದಲ್ಲಿ ಏನೆಲ್ಲ ಉಂಟು, ಭೂಗೋಳ ಖಗೋಳ ಇವುಗಳ ಬಗ್ಗೆಲ್ಲ ಹೇಳಬೇಕು ಅಂತ ಪ್ರಶ್ನಿಸ್ತಾ ಇದ್ದಾರೆ. ಸಾಮಾನ್ಯ ಎಲ್ಲ ಪುರಾಣಗಳಲ್ಲಿ ಭೂಗೋಳ ಖಗೋಳಗಳ ವರ್ಣನೆಗಳಂತೂ ಬಂದೇ ಬಂದಿದೆ, ಸೃಷ್ಟಿಯಾದಿಗಳು. ಯಾಕೆಂದರೆ ಅದನ್ನು ಪುರಾಣ ಹೇಳುವಾಗಲೇ, ಪುರಾಣ ಅಂತಂದರೆ ಅದರಲ್ಲೊಂದು ಇಷ್ಟು ಅಂತ ಹೇಳ್ತಾರೆ. ಪುರಾಣ ಹೇಳೋದಾದರೆ ಅಲ್ಲಿ ಮನ್ನು ಯಾರು ಹೇಳಬೇಕು, ಮನ್ವಂತರಗಳ ಬಗ್ಗೆ ಹೇಳಬೇಕು, ಮನ್ವಂತರಗಳಲ್ಲಿ ಭಗವಂತನ ಅವತಾರದ ಬಗ್ಗೆ ಹೇಳಬೇಕು, ಅಲ್ಲಿ ಬರುವಂತಹ ಸಪ್ತರ್ಷಿಗಳು ಯಾರು ಅಂತ ಹೇಳಬೇಕು, ಮನುಪುತ್ರರು ಯಾರು ಅಂತ ಹೇಳಬೇಕು. ಇದೆಲ್ಲ ಒಂದು ಪುರಾಣ ಹೇಳುವ ಕ್ರಮಗಳು.
ಆದ್ದರಿಂದ ಹೆಚ್ಚಿನ ಪುರಾಣಗಳಿಂದ ಬಂದದ್ದೇ ವಿಷಯ. ಇದನ್ನು ತುಂಬ ನಾನು ಒತ್ತು ಕೊಡಲಿಕ್ಕೆ ಹೋಗೋದಿಲ್ಲ. ಅವರು ಕೇಳಿದ್ದಕ್ಕೆ ಪಕ್ಷಿಗಳು ಅವರು ಹೇಳ್ತಾರೆ, ತುಂಬ ದೊಡ್ಡ ಪ್ರಶ್ನೆ ಇದು ಅಂತ, ದೊಡ್ಡ ಭಾರವಾದ ಪ್ರಶ್ನೆ ಇದು. ಹೇಳ್ತೇನೆ. ಆ ಪಕ್ಷಿಗಳು ಕೂಡ ಹೇಳ್ತಾರೆ, ಇಂದು ಹಿಂದಕ್ಕೆ ಕ್ರೌಷ್ಟುಕಿ ಎಂಬವರು ಋಷಿಗಳು ಮಾರ್ಕಂಡೇಯರಲ್ಲಿ ಕೇಳಿದಾಗ ಮಾರ್ಕಂಡೇಯರು ಏನು ಹೇಳಿದ್ರು ಅದನ್ನು ಹೇಳ್ತೇನೆ ಅಂತಂದು. ಶಾಂತರಾದ, ದ್ವಿಜಪುತ್ರರಾದ, ವ್ರತಸ್ನಾತರಾದ, ಬುದ್ಧಿಮಂತರಾದ ಕ್ರೌಷ್ಟಿಕಿಗೆ ಮಾರ್ಕಂಡೇಯರು ಹೇಳಿದ್ದನ್ನು ಹೇಳ್ತೇನೆ. ನೀವು ಕೇಳಿದ್ದನ್ನೇ ಅವರು ಕೇಳಿದರು, ಕ್ರೌಷ್ಟಿಕಿ. ಆ ಸಂದರ್ಭದಲ್ಲಿ ಭಾರ್ಗವ ಗೋತ್ರೋತ್ಪನ್ನರಾದಂತಹ ಮಾರ್ಕಂಡೇಯರು ಪ್ರಣಿಪತ್ಯ ಜಗನ್ನಾಥಂ ಪದ್ಮಯೋನಿಂ ಪಿತಾಮಹಂ ಜಗದ್ಯೋನಿಂ ಸ್ಥಿತಂ ಸೃಷ್ಟೋ ಸ್ಥಿತೌ ವಿಷ್ಣುಸ್ವರೂಪಿಣಂ ಪ್ರಳಯೇ ಚಾಂತಕರ್ತಾರಂ ರೌದ್ರಂ ರುದ್ರಸ್ವರೂಪಿಣಂ ಅಂತ ಹೀಗೆ ಬ್ರಹ್ಮದೇವರನ್ನು, ರುದ್ರದೇವರನ್ನು ಹಾಗೂ ಮಹಾವಿಷ್ಣುವನ್ನು ಸ್ಮರಣೆ ಮಾಡಿಕೊಂಡು ಹೇಳಿದರು. ಏನು ಹೇಳಿದರು? ಬ್ರಹ್ಮದೇವರು ತಾವು ಹುಟ್ಟಿದ ತಕ್ಷಣದಲ್ಲೇ, ಕಾಣಿಸಿಕೊಂಡ ತಕ್ಷಣದಲ್ಲೇ ಪುರಾಣಗಳನ್ನು, ವೇದಗಳನ್ನು ತಮ್ಮ ಮುಖದಿಂದ ಸೃಷ್ಟಿಸಿದರು. ಸೃಷ್ಟಿಸಿದ ಅದು ಉಸಿರಿನ ಮೂಲಕ ಹೊರಕ್ಕೆ ಕೊಟ್ಟರು. ಅನಂತರದಲ್ಲಿ ಬೇಕಾದಷ್ಟು ಋಷಿಗಳು ಆ ಪುರಾಣಗಳನ್ನು, ಉಪಪುರಾಣಗಳನ್ನು ತಂದದ್ದನ್ನು ಕೊಟ್ಟದ್ದುಂಟು. ವೇದಗಳ ಪ್ರಾದುರ್ಭಾವವಾಯಿತು. ಆ ಸಂದರ್ಭದಲ್ಲಿ ಧರ್ಮಜ್ಞಾನ, ವೈರಾಗ್ಯ, ಐಶ್ವರ್ಯ ಇದೆಲ್ಲ, ಧರ್ಮಜ್ಞಾನ, ವೈರಾಗ್ಯ, ಐಶ್ವರ್ಯ ಇದು ಸಿದ್ಧ ಆಗಬೇಕು ಅಂತಂದರೆ ಅವನ ಬ್ರಹ್ಮದೇವರ ಉಪದೇಶದಿಂದಲೇ ಗೊತ್ತಾಗಬೇಕೇ ಹೊರತು ಬೇರೆ ಯಾವುದರಿಂದ ಗೊತ್ತಾಗುವುದಿಲ್ಲ. ಅದರಲ್ಲಿ ವೇದಗಳನ್ನು ಸಪ್ತರ್ಷಿಗಳು ಸ್ವೀಕಾರ ಮಾಡಿದರು. ಬ್ರಹ್ಮದೇವರ ಮಾನಸಪುತ್ರರು ಪುರಾಣಗಳನ್ನು ಸ್ವೀಕರಿಸಿದರು. ಇದು ಈ ಪುರಾಣದಲ್ಲಿ ಬರುವ ಕಥೆ. ಗಮನ, ನಾನು ಯಾಕೆಂದರೆ ಸಮನ್ವಯ ಮಾಡಲಿಕ್ಕೆ ಹೋಗುವುದಿಲ್ಲ, ಯಾಕೆಂದರೆ ಇದರಲ್ಲಿ ಇದ್ದದ್ದನ್ನೇ ಮುಗಿಸಲಿಕ್ಕೆ ಸಮಯ ಸಾಕಾಗುವುದಿಲ್ಲ. ಅದರಿಂದಾಗಿ ಪುನಃ ಬೇರೆ ಕಡೆಗೆ ಇದಕ್ಕೆ ಹೋಗುವುದಿಲ್ಲ. ಅದೇ ರೀತಿ ಭೃಗುವಿನ ನಂತರದಲ್ಲಿ, ಭಾರ್ಗವರ ನಂತರದಲ್ಲಿ ಚವನರು ಅದನ್ನು ಅನೇಕ ಋಷಿಮುನಿಗಳಿಗೆ ಹೇಳಿದರು. ಆನಂತರದಲ್ಲಿ ದಕ್ಷರಿಗೆ ಹೇಳಿದರು. ದಕ್ಷ ಪುನಃ ಮಹಾತ್ಮರಿಗೆ ಹೇಳಿದ. ದಕ್ಷೇಣ ಚಾಪಿ ಕಥಿತಂ ಇದಮಾಸಿ ತದಾ ಮಮ. ದಕ್ಷರು ನನಗೆ ಹೇಳಿದರು ಅಂತಾರೆ ಅವರು, ಮಾರ್ಕಂಡೇಯರು. ಅದನ್ನು ಹೇಳ್ತೇನೆ. ಕಲಿಕಲ್ಮಷ ನಾಶನಂ. ಕೇಳು, ಯಥಾಶ್ರುತಂ ಮಯಾಪೂರ್ವಂ ದಕ್ಷಸ್ಯ ಗತತ್ವ ಮಮ. ದಕ್ಷರು ಹೇಳುವಾಗ ನಾನೇನು ಕೇಳಿಸಿಕೊಂಡಿದ್ದೇನೆ ಅದನ್ನು ಹೇಳ್ತೇನೆ ಅಂತ ಹೇಳಿ ಪ್ರಪಂಚದ ಸೃಷ್ಟಿ ಆಗುವುದು ಒಟ್ಟಿಗೆ ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ. ಅಹಂಕಾರ ತತ್ವದಲ್ಲಿ 3 ಪ್ರಭೇದಗಳು, ತೈಜಸ, ತಾಮಸ, ಅನಂತರದಲ್ಲಿ ವೈಕಾರಿಕ ಅಂತ 3 ಪ್ರಭೇದಗಳು. ಹೀಗೆ ಇವುಗಳ ಉತ್ಪತ್ತಿ, ಅನಂತರದಲ್ಲಿ ಭೂತಾದಿಗಳ ಸೃಷ್ಟಿ, ಅಲ್ಲಿಂದ ಶಬ್ದ ತನ್ಮಾತ್ರೆ. ಹೀಗೆ ಆ ಶಬ್ದ ತನ್ಮಾತ್ರೆಯ ಮೂಲಕವಾಗಿ ಯಾವುದರಲ್ಲಿ ವಿಶೇಷ ಗುಣವಾಗಿ ಶಬ್ದ ಉಂಟು ಅಂತಹ ಆಕಾಶ ತತ್ವದ ಸೃಷ್ಟಿ. ಹೀಗೆ ಅನೇಕ ಬಗೆಯ ಸೃಷ್ಟಿಗಳೆಲ್ಲ ವೈಕಾರಿಕ ಸೃಷ್ಟಿಗಳು, ಪ್ರಾಕೃತಿಕ ಸೃಷ್ಟಿಗಳು ಇದೆಲ್ಲ ಆಗಿದೆ. ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಇಂದ್ರಿಯಗಳು ತೈಜಸಮಾದದ್ದು ಅಂತ ಕರೀತಾರೆ. ಅದು ವೈಕಾರಿಕ ಸೃಷ್ಟಿಯಿಂದ, ಅಹಂಕಾರದಿಂದ ಉತ್ಪನ್ನವಾದವುಗಳು. ಅದರಲ್ಲಿ 11ನೆಯದ್ದು ಮನಸ್ಸು. ಒಟ್ಟಿಗೆ ಸೇರಿಸಿದವಾಗ ಅದನ್ನೆಲ್ಲ ವೈಕಾರಿಕ ಅಂತಲೇ ಕರೆಯುವಂಥದ್ದು. ಅದರಲ್ಲಿ ಪಂಚ ಜ್ಞಾನೇಂದ್ರಿಯ ಅಂತಂದರೆ ಅದು ಕಿವಿ, ತ್ವಕ್, ಕಣ್ಣು, ರಸವನ್ನು ಆಸ್ವಾದಿಸುವ ನಾಲಗೆ ಹಾಗೂ ಮೂಗು ಇದು. ಅದೇ ರೀತಿ ಇನ್ನು ಆ ಶಬ್ದಾದಿಗಳನ್ನು ಸ್ವೀಕರಿಸುವ ಶಬ್ದದ ಸೃಷ್ಟಿ ಉಂಟು. ಆ ಶಬ್ದ ನಾವು ಕೇಳಬೇಕೋ ಬೇಡ, ಅದಕ್ಕಾಗಿ ಕಿವಿ. ರೂಪ ಉಂಟು, ಅದನ್ನು ನಾವು ಕಣ್ಣಿಂದ ನೋಡಬೇಕು, ಅದಕ್ಕೋಸ್ಕರ ಕಣ್ಣು. ಹೀಗೆ ಕಣ್ಣು, ಕಿವಿ ಇತ್ಯಾದಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಏನುಂಟು ಅದನ್ನು ನಾವು ಸ್ವೀಕರಿಸುವಂತಹ ಇಂದ್ರಿಯಗಳ ಸೃಷ್ಟಿಗಳು.
ಹೀಗೆ ಇವುಗಳೆಲ್ಲ ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳ ಸೃಷ್ಟಿಯೆಲ್ಲ ಆಗಿದೆ. ಪ್ರಾಕೃತೇಂಡೇ ವಿವೃದ್ಧ ಕ್ಷೇತ್ರಜ್ಞೋ ಬ್ರಹ್ಮ ಸಂಹಿತ. ಇಂಥದ್ದೆಲ್ಲ ಸೃಷ್ಟಿ ಮಾಡಿ ಈ ಅಂಡದಲ್ಲಿ ಬ್ರಹ್ಮಾಂಡದಲ್ಲಿ ಬ್ರಹ್ಮದೇವರು, ಆ ಬ್ರಹ್ಮದೇವರಿಗೆ ಕ್ಷೇತ್ರಜ್ಞ ಅಂತ ಹೆಸರು. ಮೊದಲ ಪುರುಷ ಯಾರು ಅಂತ ಕೇಳಿದರೆ ಅವನು ಚತುರ್ಮುಖ ಬ್ರಹ್ಮ, ಮೊದಲ ಪುರುಷ, ಅವನನ್ನು ಕ್ಷೇತ್ರಜ್ಞ ಅಂತ ಕರೀತಾರೆ. ಆದಿಕರ್ತಾಚ ಭೂತಾನ ಬ್ರಹ್ಮಾಗ್ರೇ ಸಮವರ್ತತ. ಎಲ್ಲರನ್ನು ಸೃಷ್ಟಿ ಮಾಡುವ ಬ್ರಹ್ಮನ ಉತ್ಪತ್ತಿ ಮೊದಲು, ಅವನಿಂದ ಎಲ್ಲವೂ ಕೂಡ ತುಂಬಿಕೊಂಡಿದೆ. ಮೇರು ಪರ್ವತ, ಜಟಾಯು, ಜರಾಯು ಇತ್ಯಾದಿ ಪರ್ವತಗಳು, ಸಮುದ್ರಗಳು, ಅಂತರ್ಜಲ, ಗರ್ಭಸಲಿಲಂ, ಹೀಗೆ ಈ ಆ ಬ್ರಹ್ಮಾಂಡದಲ್ಲಿ ದೇವತೆಗಳು, ಅಸುರರು, ಮನುಷ್ಯರು, ದ್ವೀಪಗಳು, ಅದ್ರಿಗಳು, ಸಮುದ್ರಗಳು, ನಕ್ಷತ್ರಗಳು, ಲೋಕಗಳು, ನೀರು, ಗಾಳಿ, ಬೆಂಕಿ, ಆಕಾಶ, ಇದೆಲ್ಲ ಒಳಗಡೆ ಹೊರಗಡೆ ಎಲ್ಲ ಕಡೆಯಲ್ಲಿ ಬೇರೆ ಬೇರೆಗಳೆಲ್ಲ ತುಂಬಿಕೊಂಡಿದೆ. ಹೀಗೆ ಸೃಷ್ಟಿ ಮಾಡಿದರು. ಅದರಲ್ಲಿ ಆ ಭಗವಂತ ಬ್ರಹ್ಮನೇ ಏನು ಮಾಡ್ತಾನಂತಂದರೆ, ಬ್ರಹ್ಮಾಖ್ಯ ಕಥಿತೋಯಸ್ತೆ ಸಮಾಸಾತ್ ಶ್ರೂಯತಾಂ ಪುನಃ ಯಥಾಮಗ್ನೋ ಜಲೇ ಕಶ್ಚಿತ್ ಉನ್ಮಂಚನ್ ಜಲಸಂಭವಂ. ಹೀಗೆ ಇಂತಹ ಇದು ಆ ಪರಮಾತ್ಮನಿಂದ ಬ್ರಹ್ಮನಿಂದಲೇ ಎಲ್ಲವೂ ಕೂಡ ತುಂಬಿಕೊಂಡಿದ್ದು. ಇದು ಪ್ರಾಕೃತ ಇದು ಸೃಷ್ಟಿ. ಇದು ಅಬುದ್ಧಿಪೂರ್ವ ಪ್ರಥಮ ಪ್ರಾದುರ್ಭೂತ ಸ್ಥಡಿದ್ಯಥ ಅಂತ ಗೊತ್ತೇ ಇರುವುದಿಲ್ಲ, ಇದ್ದಕ್ಕಿದ್ದಂತೆ ಮಿಂಚು ಬರ್ತದೆ. ಹೇಗೋ ಅದೇ ರೀತಿ ಬುದ್ಧಿಪೂರ್ವಕವಾದ ಸೃಷ್ಟಿ ಅಲ್ಲ, ಅಬುದ್ಧಿಪೂರ್ವಕವಾದ ಸೃಷ್ಟಿ ಅಂತ ಈ ಪುರಾಣದಲ್ಲಿ ಪ್ರಪಂಚದ ಆದಿಯ ಸೃಷ್ಟಿಯನ್ನು ಹೇಳುವಾಗ ಅಬುದ್ಧಿಪೂರ್ವಕವಾದ ಸೃಷ್ಟಿ ಅಂತ ಹೇಳ್ತಾರೆ. ಕ್ರೌಷ್ಟುಕಿ ಕೇಳ್ತಾರೆ, ಬ್ರಹ್ಮಾಂಡದಲ್ಲಿ ಬ್ರಹ್ಮನ ಜನ್ಮವನ್ನು ಹೇಳಿದ್ದೀರಿ, ಮುಂದಕ್ಕೆ ಹೇಗೆಲ್ಲ ಸೃಷ್ಟಿಯಾಯಿತು ಎಂಬುದನ್ನು ಹೇಳಬೇಕು ಅಂತ ಕೇಳುವಾಗ ಮಾರ್ಕಂಡೇಯರದರ ಬಗ್ಗೆ ಹೇಳ್ತಾರೆ. ಪ್ರಾಕೃತ ಸೃಷ್ಟಿಗಳಿಷ್ಟು, ವೈಕೃತ ಸೃಷ್ಟಿಗಳೆಲ್ಲ ಇಷ್ಟು. ಅದು ಹೇಗೆ ಅಂತಂದರೆ, ಪ್ರಪಂಚದಲ್ಲಿ ಸತ್ವ, ರಜಸ್ಸು, ತಮಸ್ಸು ಈ ಮೂರು ಗುಣಗಳು, ಈ ಮೂರು ಗುಣಗಳಿಂದ ಉಳಿದದ್ದೆಲ್ಲ ಸೃಷ್ಟಿಯಾದದ್ದು. ಮೂರು ಗುಣಗಳಿಂದ ಅಂತಂದರೆ ಒಂದೊಂದೇ ಗುಣಗಳಿಂದ ಆಯಿತೋ ಕೇಳಿದರೆ ಇಲ್ಲ, ಮೂರು ಗುಣಗಳ ಮಿಶ್ರಣದಿಂದ. ಹೇಗೆ ಅಂತಂದರೆ, ತಿಲದಿಂದ ತೈಲದ ಉತ್ಪತ್ತಿ ಆಯಿತು. ತಿಲದಿಂದ ತೈಲದ ಉತ್ಪತ್ತಿ ಆಯಿತು ಅಂತಂದರೆ ತಿಲವನ್ನು ಬಿಟ್ಟು ತೈಲ ಇತ್ತೇ? ಇಲ್ಲ. ತಿಲದ ಒಳಗಡೆ ಸೇರಿಕೊಂಡಿದ್ದ ತೈಲ ಗಾನದ ಮೂಲಕವೋ ಇನ್ನಿತರ ಯಂತ್ರಗಳ ಮೂಲಕವೋ ಅದು ಅಭಿವ್ಯಕ್ತ ಆಯಿತು ಅಷ್ಟೇ. ಅದು ಇಲ್ಲದೇ ಇರುವಂತಹ ಒಂದು ಎಣ್ಣೆ ಎಂಬುದು ತಿಲದಿಂದ ಇಲ್ಲದಿದ್ದದ್ದು ಬಂದದ್ದಲ್ಲ, ಅದರ ಒಳಗಡೆ ಇತ್ತು ಅದು. ಆದರೆ ಪಸೆಯ ರೂಪದಲ್ಲಿ, ದ್ರವದ ರೂಪದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಯಂತ್ರದ ತಿರುಗುವಿಕೆಯೋ ಅಥವಾ ಎತ್ತಿನ ಗಾಡಿಯೋ ಇನ್ನಿತರ ಕ್ರಮದಲ್ಲಿ ಅದು ಬೇಕಾಯ್ತು ಅಷ್ಟೇ. ಅದೇ ರೀತಿ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಘೃತಂ ಪಯಸಿವಾ ಸ್ಥಿತಂ. ಹಾಲಲ್ಲಿ ತುಪ್ಪ ಹಾಲಲ್ಲಿ ಇಲ್ಲದೇ ಇದ್ದರೆ ತುಪ್ಪದಿಂದ ಹಾಲು ಬರ್ತಿರಲಿಲ್ಲ. ಪಯಸ್ಯುಪಹಿತಂ ಘೃತಂ. ಪಯಸ್ಸಿನಲ್ಲಿ ಅದು ಉಂಟೇ ಉಂಟು. ಆದರೆ ಏನು ಅಂತಂದರೆ, ಹಾಲಿನಲ್ಲಿ ತುಪ್ಪ ಇದ್ದರೂ ಕೂಡ ಹಾಲಿನಿಂದ ತುಪ್ಪ ನಮಗೆ ತೆಗಿಬೇಕು ಅಂತಿದ್ದರೆ ಹಾಲಿಗೆ ಹೆಪ್ಪು ಹಾಕಿ ಮೊಸರು ಮಾಡಿ ಕಡೆದು ಬೆಣ್ಣೆ ತೆಗೆದು ಬೆಣ್ಣೆ ಕಾಯಿಸಿದವಾಗ ತುಪ್ಪ ಸಿಗ್ತದೆ. ಆ ತುಪ್ಪ ಎಲ್ಲಿಂದ ಬಂತು? ಪ್ರತ್ಯೇಕವಾಗಿ ಬಂತು ಕೇಳಿದರೆ ಇಲ್ಲ, ಹಾಲಿನಲ್ಲೇ ಇತ್ತು. ಅದು ಹಾಲಿನಲ್ಲೇ ಇದ್ದಂತಹ ಅಡಕವಾದಂತಹ ಆ ಯಾವ ತುಪ್ಪವನ್ನು ನಾವು ಪ್ರತ್ಯೇಕಿಸುವಂತೆ, ಅದೇ ರೀತಿ ತಮಸ್ಸಿನಲ್ಲಿ ಸತ್ವ, ಸತ್ವದಲ್ಲಿ ರಜಸ್ಸು, ರಜಸ್ಸಿನಲ್ಲಿ ತಮಸ್ಸು, ಅದು ಮೂರು ಕೂಡ ಅನುಸೃತವಾಗಿ ಎಲ್ಲ ಉಂಟದ್ರಲ್ಲಿ. ಆದರೆ ಏನು ಅಂತಂದರೆ, ಕೆಲವುದರಲ್ಲಿ ಕೆಲವು ಜಾಸ್ತಿ, ಕೆಲವುದರಲ್ಲಿ ಇನ್ನೊಂದು ಜಾಸ್ತಿ. ಅಂತಹ ಬ್ರಹ್ಮನಿಗೆ ಆಯುಷ್ಯ ಪರಾರ್ಧ ಎರಡು ಸೇರಿದವಾಗ, ಎರಡು ಪರಾರ್ಧದ ದ್ವಿಪರಾರ್ಧ ಅಂತ. ದ್ವಿಪರ ಎಂಬುದು ಅವನದು, ದ್ವಿಪರಾರ್ಧಿಕ ಎಂಬುದು ಬ್ರಹ್ಮದೇವರ ಒಂದು ಆಯುಷ್ಯ. ಪುನಃ ಅಷ್ಟೇ ದಿವಸ ಕತ್ತಲೆ ಇರ್ತದೆ, ಪ್ರಳಯ ಅದು. ಆವಾಗ ಪೂರ್ತಿ ಕತ್ತಲೆ 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 ಕತ್ತಲೆ, ಏನು ಮತ್ತೆ ಇಲ್ಲ ಅದು. ಇಂತಹ ಜಗತ್ಪತಿ ಏನು ಮಾಡ್ತಾನೆ ಅಂತಂದರೆ, ಪ್ರಕೃತಿ ಮತ್ತು ಪುರುಷರನ್ನು ತಾನು ಪ್ರವೇಶ ಮಾಡಿ ಯೋಗದ ಮೂಲಕವಾಗಿ ಅವನು
ತಾನು ಸೃಷ್ಟಿಯಾದಿಗಳನ್ನು ಮಾಡ್ತಾನೆ. ಸೃಷ್ಟಿ ಮಾಡಿ ತಾನು ಅದರಲ್ಲಿ ಪ್ರವೇಶವನ್ನು ಮಾಡ್ತಾನೆ. ಪ್ರವೇಶ ಮಾಡಿ ಅವುಗಳಿಗೆಲ್ಲ ಚೈತನ್ಯವನ್ನು ಕೊಟ್ಟು ಕ್ರಿಯಾಶೀಲವಾಗುವಂತೆ ತಾನು ಮಾಡ್ತಾನೆ ಅಂತ ಹೇಳಿ, ಆ ಪರಮಾತ್ಮ ಬ್ರಹ್ಮನಲ್ಲಿ ಬ್ರಹ್ಮರೂಪದಿಂದ ಇದ್ದು ಲೋಕವನ್ನು ಸೃಷ್ಟಿ ಮಾಡ್ತಾನೆ. ರುದ್ರನಲ್ಲಿ ರುದ್ರರೂಪದಿಂದ ಇದ್ದು ಸಂಹಾರ ಮಾಡ್ತಾನೆ. ತಾನು ಸ್ವಯಂ ವಿಷ್ಣುವಾಗಿ ಅದನ್ನು 3 ಅವಸ್ಥೆಗಳನ್ನು ಪ್ರೇರೇಪಿಸ್ತಾನೆ. ಬ್ರಹ್ಮತ್ವೇ ಸೃಜತೆ ಲೋಕಾನ್, ರುದ್ರತ್ವೇ ಸಂಹರತ್ಯಪಿ, ವಿಷ್ಣುತ್ವೇ ಚಾಪ್ಯುದಾಸೀನಃ, ತಿಸ್ರೋವಸ್ಥಾ ಸ್ವಯಂಭುವಃ. ಅವನಿಗೆ 3 ಅವಸ್ಥೆಗಳು ಶಾಸ್ತ್ರಗಳಲ್ಲಿ. ಆದ್ದರಿಂದ ಈ ಸೃಷ್ಟಿ ಸ್ಥಿತಿ ಇದು ನೆನಪಿಟ್ಟುಕೊಳ್ಳಿ. ಇವತ್ತಿನ ಈ ವಾಕ್ಯವನ್ನು ನೆನಪಿಟ್ಟುಕೊಳ್ಳಿ, ನಾಳೆಗೆ ಬೇಕಾಗ್ತದೆ. ಆದ್ದರಿಂದಲೇ ರಜಸ್ಸು ಅಂತ ಹೇಳುವಾಗ ಬ್ರಹ್ಮ ಅಂತ ಹೇಳುವುದು, ತಮಸ್ಸು ಅಂತ ಹೇಳುವಾಗ ರುದ್ರ ಅಂತ ಹೇಳುವುದು, ಸತ್ವ ಅಂತ ಹೇಳುವಾಗ ವಿಷ್ಣು ಅಂತ ಹೇಳುವುದು. ಇಲ್ಲ, ವಿಷ್ಣು ಅಂದರೆ ಸತ್ವ, ಬ್ರಹ್ಮ ಅಂದರೆ ರಜಸ್ಸು, ರುದ್ರ ಅಂದರೆ ತಮಸ್ಸು. ಹೀಗೆ ಶಾಸ್ತ್ರಗಳು ಅದನ್ನು ಗುಣವನ್ನು ಹೇಳುವಲ್ಲಿ ಆ ಗುಣಗಳ ಪತಿಗಳನ್ನು ಹೇಳ್ತಾರೆ, ಗುಣಗಳ ಪತಿಗಳನ್ನು ಹೇಳುವಲ್ಲಿ ಗುಣವನ್ನು ಹೇಳ್ತಾರೆ. ಈಗ ಸಂಖ್ಯೆಯಲ್ಲಿ ಕೂಡ ಅದೇ ಶಾಸ್ತ್ರ ಹೇಳ್ತಾರೆ. ಕೆಲವು ಸಲ 8 ಅಂತ ಹೇಳುವಾಗ ಅವರು 8 ಅಂತ ಹೇಳೋದಿಲ್ಲ, ವಸು ಅಂತಾರೆ. ವಸುಗಳು 8 ಆದ್ದರಿಂದಾಗಿ 8 ಅಂತ ಇಟ್ಟುಕೊಳ್ಬೇಕಲ್ಲಿ. ರುದ್ರರು ಅದು ಸಂಖ್ಯೆಯನ್ನು ಹೇಳುವ ಶಬ್ದ. ಅದು ಒಂದು ದೃಷ್ಟಾಂತ ಕೊಡೋದಾದರೆ ಅಲ್ಲ, ರುದ್ರರು ಒಂದು ಸಂಖ್ಯೆ ಹೇಗಾಯಿತು? ಹೌದು, ರುದ್ರರು ಅಂತ ಹೇಳಿದವಾಗ ನಾವು 11 ಎಂಬುದನ್ನು ಇಟ್ಟುಕೊಳ್ಬೇಕು. ಆದಿತ್ಯರು ಅಂತ ಹೇಳಿದರೆ 12 ಅಂತ ಇಟ್ಟುಕೊಳ್ಬೇಕು. ಅದು ಶಾಸ್ತ್ರದ ಒಂದು ಗಣತಿಯ ಒಂದು ಕ್ರಮ ಕೆಲವು ಕಡೆಗಳಲ್ಲಿ. ಆದ್ದರಿಂದಾಗಿ ಈ ಕ್ರಮದಲ್ಲಿ ಏತಯೇವ ತ್ರಯೋದೇವ ಏತಯೇವ ತ್ರಯೋ ಗುಣಾಃ ಅನ್ಯೋನ್ಯ ಮಿಥುನಾಕೇತೆ ಅನ್ಯೋನ್ಯಾಶ್ರಯಣಸ್ತಥ ಕ್ಷಣಂ ವಿಯೋಗವನ ಕೇಶಾಂ ನತ್ಯಜಂತೆ ಪರಸ್ಪರಂ ಅಂತ ಅದು 3 ಗುಣಗಳು ಕೂಡ ಪ್ರಪಂಚದ ಸೃಷ್ಟಿಯಾದಿಗಳಿಗೆ ಕಾರಣೀಭೂತವಾದದ್ದು ಎಂಬುದನ್ನು ಹೇಳಿ, ಬ್ರಹ್ಮದೇವರ 100 ವರ್ಷ, ಬ್ರಹ್ಮದೇವರಿಗೆ ಪೂರ್ಣ ಆಯುಷ್ಯ ಅಂದರೆ 100 ವರ್ಷ. ಹಾಗಿದ್ದರೆ ನಮಗೂ ಬ್ರಹ್ಮದೇವರಿಗೂ ತುಂಬ ವ್ಯತ್ಯಾಸ ಇಲ್ಲ. ನಮಗೂ 100 ವರ್ಷ, ಬ್ರಹ್ಮದೇವರಿಗೂ 100 ವರ್ಷ. ವ್ಯತ್ಯಾಸ ಏನು ಹೇಳ್ತಾರೆ, ಅದನ್ನು ವಿಭಾಗ ಮಾಡ್ತಾ ಬರ್ತಾರೆ. ವ್ಯತ್ಯಾಸಗಳುಂಟು ಕೆಲವು ಭಾಗದಲ್ಲಿ. ನಿಮೇಷೈ ದಶಭಿಃ ಕಾಷ್ಠಾ ತಥಾ ಪಂಚಭಿರುಚ್ಯತೆ ಕಲಾಸ್ತ್ರಿಂಶಚ್ಚ ವೈ ಕಾಷ್ಠಾ ಮುಹೂರ್ತಂ ತ್ರಿಂಶದೇವತಾಃ. ನಮ್ಮಲ್ಲಿ ಕ್ಷಣ ಅಂತ ಕರಿತೇವೆ. 10 ಕ್ಷಣಗಳಾದರೆ ಆವಾಗ ಒಂದು ಕಾಷ್ಠ ಅಂತ. ಅಂತಹ 5 ಆದರೆ ಅಂದರೆ 10 ನಿಮೇಷಗಳ ಒಂದು ಕಾಷ್ಠ. ಅಂತಹ 5 ಕಾಷ್ಠಗಳಿಂದ ಕಲ. ಆ ಕಲೆಗಳು 30 ಸೇರಿದವಾಗ ಅದಕ್ಕೆ ಮುಹೂರ್ತ ಅಂತ ಕರೆಯುವುದು. 30 ಮುಹೂರ್ತಗಳು ರಾತ್ರಿ ಹಗಲು ಸೇರಿ. ಅದರಲ್ಲಿ ಅಂತಹ ರಾತ್ರಿ ಹಗಲುಗಳು 15 ಆದರೆ ಒಂದು ಪಕ್ಷ ಅಂತ. ಅಂತಹ 15 ದಿವಸದ 2 ಪಕ್ಷಗಳು ಸೇರಿದರೆ ಒಂದು ಮಾಸ ಅಂತ. ಅಂತಹ ಮಾಸಗಳು 6 ಸೇರಿದರೆ ಅದನ್ನು ಅಯನ ಅಂತ ಕರೆಯುವುದು. ಉತ್ತರಾಯಣ ದಕ್ಷಿಣಾಯನ ಅಂತ. ತದ್ದೇವಾನ ಮಹೋರಾತ್ರಂ ದಿನಂ ತತ್ರೋತ್ತರಾಯಣಂ. ಅದು ಆ ಉತ್ತರಾಯಣ ಎಂಬ ಒಂದು ಕಾಲ ವಿಶೇಷ, ಅದು ದೇವತೆಗಳಿಗೆ ಹಗಲು. ಇದೇ ರೀತಿ ದಿವ್ಯೈಹಿ ಶತಸಹಸ್ರೈಸ್ತು, ವರ್ಷ ಸಹಸ್ರೈಸ್ತು ಕೃತತ್ರೇತಾದಿ ಸಂಜ್ಞತಾಂ. ಇದರಲ್ಲಿ ವ್ಯತ್ಯಾಸ ಎಲ್ಲ ಉಂಟಲ್ಲ, ತುಂಬ ವ್ಯತ್ಯಾಸಗಳೆಲ್ಲ ಉಂಟಿದ್ದಲ್ಲಿ. ಎಷ್ಟೆಷ್ಟು ಯಾವ ಯಾವ ಯುಗ ಅಂತ ಪ್ರಮಾಣ ಹೇಳುವಾಗ ಇಲ್ಲಿ ವ್ಯತ್ಯಾಸ ಹೇಳ್ತಾರೆ. ಹೀಗೆ ಆ ಕೃತ, ತ್ರೇತ, ದ್ವಾಪರ, ಕಲಿ ಎಂಬಂತಹ ಇವುಗಳೆಲ್ಲ. ಅದೇ ರೀತಿ ಬ್ರಹ್ಮದೇವರ ಒಂದು ಹಗಲಲ್ಲಿ 14 ಮನುಗಳು ಬಂದು ಹೋಗ್ತಾರೆ. ಅರ್ಥಾತ್ ಮನುಗಳು ಬಂದು ಹೋಗ್ತಾರೆ ಅಂತಂದರೆ ಮನ್ವಂತರಗಳು ಬಂದು ಹೋಯಿತು. ಅದರಲ್ಲಿ ಒಂದೊಂದು ಮನ್ವಂತರದಲ್ಲೂ ಕೂಡ ಸಪ್ತರ್ಷಿಗಳು, ಇಂದ್ರರು, ಮನುಗಳು, ಆ ಮನುಗಳ ಮಕ್ಕಳು, ಅವರು ಮನುಗಳ ಜೊತೆಗಳಲ್ಲಿ ಹುಟ್ಟುತ್ತಾರೆ, ಮನುಗಳ ಜೊತೆ ಮತ್ತೆ ಸಂಹಾರಗೊಳ್ತಾರೆ. ಈ ಚತುರ್ಯುಗಗಳು ಉಂಟಲ್ಲ, ಆ ಚತುರ್ಯುಗಗಳು 71 ಬಾರಿ ಆವೃತ್ತಿ ಆದವಾಗ ಒಂದು ಮನ್ವಂತರ ಆಗ್ತದೆ. ಇದರ ಬಗ್ಗೆ ಎಲ್ಲ ವಿವರಣೆ ಕೊಡ್ತಾ ಬರ್ತಾರೆ. ಹೀಗೆ ಬ್ರಹ್ಮದೇವರ ಪರಾರ್ಧ ಅಂತ ಏನುಂಟು, ಆ ಪರಾರ್ಧವನ್ನೇ ಕಲ್ಪ ಅಂತ ಕರೆಯುವುದು. ಇದೀಗ ಸದ್ಯಕ್ಕೆ ಇದು ವಾರಾಹ ಕಲ್ಪ ಅಂತ ಹೇಳ್ತಾರೆ.
ಮೊದಲಿದ್ದು ವಾರಾಹ ಕಲ್ಪ. ಆ ಕ್ರೌಷ್ಟಿಕಿ ಎಂಬಂತಹ ಮುನಿಗಳು ಕೇಳ್ತಾರೆ, ಆ ಸೃಷ್ಟಿಯನ್ನು ವಿಸ್ತಾರವಾಗಿ ಹೇಳಬೇಕು ಅಂತ ಹೇಳ್ತಾರೆ. ಪದ್ಮಾವಸಾನ ಸಮಯೇ ನಿಶಾಸುಪ್ತೋತ್ಥಿತ ಪ್ರಭು. ಪದ್ಮ ಕಲ್ಪದಲ್ಲಿ ಆ ರಾತ್ರಿ ಮುಗಿದ ನಂತರದಲ್ಲಿ ಎದ್ದಂತಹ ಚತುರ್ಮುಖ ಬ್ರಹ್ಮದೇವರು ನೋಡ್ತಾರೆ, ಎಲ್ಲ ಶೂನ್ಯವಾಗಿತ್ತೇನಿಲ್ಲ ಅಂತ. ಅವಾಗೇನು ಮಾಡಬೇಕು ಅಂತ ಅಂದುಕೊಂಡು ಗೊತ್ತಾಗದೆ ನಾರಾಯಣನನ್ನು, ಬ್ರಹ್ಮಸ್ವರೂಪಿಯಾದ ನಾರಾಯಣನನ್ನು ಸ್ತೋತ್ರ ಮಾಡ್ತಾರೆ. ಏನಂತ ಸ್ತೋತ್ರ ಮಾಡಿದರು? ಆಪೋ ನಾರ ಇತಿ ಪ್ರೋಕ್ತ ಆಪೋ ವೈನರಸೂ ನಮಃ ತಾಸುಷೇತೆ ಸಚ ಯಸ್ಮಾಚ್ಚ ತೇನ ನಾರಾಯಣ ಸ್ಮೃತಃ. ಈ ಶ್ಲೋಕ ನೋಡಿ, ಇದೇ ಪುರಾಣದಲ್ಲಿ 2ನೇ ಸಲ ಬರ್ತಾ ಇರೋದು. ಆರಂಭ ದಿವಸ ಬಂದಿತ್ತು, ಆಪೋ ನಾರ ಇತಿ ಪ್ರೋಕ್ತಾ ಮುನಿಭಿ ತತ್ವದರ್ಶಿಭಿ ಅಯನಂ ತಸ್ಯತಾ ಪೂರ್ವಂ ತೇನ ನಾರಾಯಣ ಸ್ಮೃತಃ ಅಂತ ಆರಂಭದಲ್ಲಿ ಬಂದಿತ್ತು. ಇವತ್ತು ಪುನಃ ಬರ್ತದೆ, ಒಂದು ಪಾದಗಳಲ್ಲಿ ವ್ಯತ್ಯಾಸ. ಮುನಿಭಿ ತತ್ವದರ್ಶಿ ಬಿಲಿ ಎಂಬುದರ ಬಗಲೆ ಅಪೋ ವೈ ನರಸೂ ನಮಃ ಅಂತ ಇದನ್ನು ಸ್ವಲ್ಪ ವ್ಯತ್ಯಾಸ ಮಾಡ್ತಾರೆ. ಆದ್ದರಿಂದಾಗಿ ನೀರೇ ಆಶ್ರಯವನಾಗಿ ಉಳ್ಳವ. ಇನ್ನೊಂದು ಆಪಹ ಅಂತಂದರೆ ನರಸೂ ನಮಃ, ನರರ ಮಕ್ಕಳು, ನರರು ಅಂತ ಅರ್ಥ. ನಾರರು ಅಂತಂದರೆ ನಾವೆಲ್ಲ ನರ ಸಂಬಂಧಿಗಳು. ಇವರಿಗೆಲ್ಲ ಆಶ್ರಯೀಭೂತನಾದವನಾದ್ದರಿಂದ ಅವನನ್ನು ನಾರಾಯಣ ಅಂತ ಕರೀತಾನೆ. ಅಥವಾ ತಾಸುಷೇತೆ ಸ ಯಸ್ಮಾಚ್ಚ, ಈ ಆಪಹ ಅಂತ ಅನಿಸಿಕೊಳ್ಳುವ ಎಲ್ಲ ಈ ಜೀವರಾಶಿಗಳಲ್ಲಿ ತಾನು ಒಳಗಡೆ ಇದ್ದಾನೆ, ಆದ್ದರಿಂದಾಗಿ ಅವನನ್ನು ನಾರಾಯಣ ಅಂತ ಕರೆಯುವುದು. ಇಂತಹ ನಾರಾಯಣನನ್ನು ಸ್ತೋತ್ರ ಮಾಡ್ತಾರೆ ಬ್ರಹ್ಮದೇವರು. ಸ್ತೋತ್ರ ಮಾಡಿದ ನಂತರದಲ್ಲಿ ಸರಿ ಅಂತ ದೇವರೇನು ಮಾಡ್ತಾನಂತಂದರೆ, ವರಾಹ ರೂಪವನ್ನು ಧಾರಣೆ ಮಾಡಿ, ಅದು ವೇದಯಜ್ಞಮಯಂ ದಿವ್ಯಂ ವೇದಯಜ್ಞಮಯೋ ವಿಭು ರೂಪಂ ಕೃತ್ವಾ ವಿವೇಶಾಪ್ಸು ಸರ್ವಗ ಸರ್ವಸಂಭವ. ವರಾಹ ರೂಪವನ್ನು ಧಾರಣೆ ಮಾಡಿ, ಯಜ್ಞವರಾಹ ರೂಪವನ್ನು ಧಾರಣೆ ಮಾಡಿ ಕೆಳಕ್ಕೆ ಹೋಗಿ ಪಾತಾಳದಿಂದ ಅಲ್ಲಿ ಕೆಳಗಿರುವಂಥ ನೀರಿನಲ್ಲಿರುವಂಥ ಭೂಮಿಯನ್ನು ತಾನು ಮೇಲಕ್ಕೆ ತರ್ತಾನೆ. ಮೇಲಕ್ಕೆ ತಂದ ಮೇಲೆ ಅದು ಪುನಃ ಮುಳುಗದಂತೆ ಕೂಡಿಸ್ತಾನೆ ಅದನ್ನು. ವಿಸ್ತೃತತ್ವಾತ್ ದೇಹಸ್ಯ ನಮಹಿ ಯಾತಿ ಸಂಭ್ರಮ. ಅಲ್ಲ, ಆದರೂ ಮೇಲಕ್ಕೆ ತಂದು ಇಟ್ಟ ಮೇಲೆ ಮುಳುಗ್ಬೋದಲ್ಲ ಅಂತ ಕೇಳಿದರೆ, ಆ ಅವನು ವರಾಹ ಭೂಮಿಯನ್ನು ಇಟ್ಟದ್ದು ಮಾತ್ರ ಅಲ್ಲ, ವರಾಹನು ತಾನು ಆ ಭೂಮಿಯನ್ನು ಹೊತ್ತಿದ್ದಾನೆ. ಅಲ್ಲ, ಭೂಮಿ ಇಷ್ಟು ದೊಡ್ಡದುಂಟು, ವರಾಹನ ಅವ್ರು ಹೇಳ್ತಾರೆ ವಿಸ್ತೃತತ್ವಾತ್ ದೇಹಸ್ಯ, ಆ ವರಾಹನ ದೇಹವು ಇದಕ್ಕಿಂತ ವಿಸ್ತೃತವಾಗಿ ಉಂಟಂತೆ. ಅದು ಭೂಮಿಗಿಂತಲೂ ವಿಸ್ತೃತವಾದ ತನ್ನ ದೇಹದಲ್ಲಿ ಭೂಮಿಯನ್ನು ತಾನು ಧಾರಣೆ ಮಾಡಿದ್ದಾನೆ. ಆದ್ದರಿಂದಲೇ ನಮಹಿ ಯಾತಿ ಸಂಪ್ಲವಂ, ಭೂಮಿ ನೀರಿನಲ್ಲಿ ಮುಳುಗುವುದಿಲ್ಲ ಅಂತ ಹೀಗೆ ಸೃಷ್ಟಿಗಳನ್ನು ಮಾಡಿ ಅನಂತರದಲ್ಲಿ ಬ್ರಹ್ಮದೇವರು ಸೃಷ್ಟಿಸಿದರು. ಏನು ಸೃಷ್ಟಿಸುವುದಂದರೆ ಅದು ಅಬುದ್ಧಿಪೂರ್ವಕವಾದ ಸೃಷ್ಟಿ. 5 ಪಂಚವಿದ್ಯೆಗಳು ಅಂತ ಪಂಚ ಅವಿದ್ಯೆಗಳು ಅಂತ ಏನು ಕರೀತೇವೆ, ಅದನ್ನು ಸೃಷ್ಟಿ ಮಾಡಿದ್ದಾರೆ. ತಮಃ, ಮೋಹ, ತಮಃ, ಮಹಾತಮಃ, ತಾಮಿಸ್ರ, ಅಂಧತಾಮಿಸ್ರ ಅಂತ 5 ಬಗೆಯ ಅವಿದ್ಯೆಯನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದಾರೆ. ಆವಾಗ ಏನಾಯಿತು ಅಂತಂದರೆ ಅವರಿಗೆ ಅದು ಏನು ಖುಷಿ ಆಗಲಿಲ್ಲ. ತಮಸ್ಸು ಅಂತಂದರೆ ಅಜ್ಞಾನ, ಮೋಹ ಅಂತಂದರೆ ಅಜ್ಞಾನ, ಮಹಾಮೋಹ ಅಂತಂದರೆ ವಿಪರೀತ ಜ್ಞಾನ, ತಾಮಿಸ್ರ ಅಂಧತಾಮಿಸ್ರ. ತಮಸ್ಸು ಅಂತಂದರೆ ಅದು ಕೋಪ, ಮಹಾತಮಸ್ಸು ಅಂತಂದರೆ ದ್ವೇಷ. ಹೀಗೆ ಅಜ್ಞಾನ, ಕೋಪ, ದ್ವೇಷ, ಇದನ್ನೆಲ್ಲ ಆ ಪಂಚ ಪರ್ವಗಳು ಏನುಂಟು ಅದನ್ನು ಸೃಷ್ಟಿ ಮಾಡಿದ್ದಾರೆ. ಅವಿದ್ಯಾ ಪಂಚಪೂರ್ವೈಷ ಪ್ರಾದುರ್ಭೂತ ತಮಃ ಮೋಹ ಮಹಾಮೋಹ ತಾಮಿಸ್ರ ಅಂಧಸಂಜ್ಞತಃ ಅಂತ ಹೀಗೆ 5 ಅವಿದ್ಯೆಗಳ ಸೃಷ್ಟಿಯಾಗಿದೆ. ಅನಂತರದಲ್ಲಿ ಧ್ಯಾನ ಮಾಡ್ತಾ ಕೂತ್ರೆ ಬಹಿರಂತಶ್ಚ ಅಪ್ರಕಾಶ ಸಂವೃತಾತ್ಮ ನಗಾತ್ಮಕ, ಒಳಗಡೆ ಮತ್ತು ಹೊರಗಡೆ ಪ್ರಕಾಶ ಇಲ್ಲ ಅಂಥವುಗಳ ಉತ್ಪತ್ತಿ ಆಯಿತು. 2 ಕಡೆಯಲ್ಲಿ ಪ್ರಕಾಶ ಇಲ್ಲದಿರುವಂಥದ್ದು ಉತ್ಪತ್ತಿ ಆಯಿತು. ಹೀಗೆ ಅನೇಕ ವಿಧವಾದ ಊರ್ಧ್ವ ಸ್ರೋತಸ್ಸು, ತಿರ್ಯಕ್ ಸ್ರೋತಸ್ಸು, ಅರ್ವಾಕ್ ಸ್ರೋತಸ್ಸು, ಅಂದರೆ
ಕೆಳಭಾಗದಲ್ಲಿ ಆಹಾರ ಸ್ವೀಕರಿಸಿಕೊಂಡು ಮೇಲ್ಮುಖವಾಗಿ ಬೆಳೆಯುವುದು, ಅಂತಹ ಪ್ರಾಣಿಗಳ ಸೃಷ್ಟಿ. ಅರ್ವಾಕ್ ಸ್ರೋತಸ್ಸು ಅಂತಂದರೆ ಹೀಗೆ ಅಡ್ಡವಾಗಿ ಸ್ವೀಕರಿಸಿದ ಆಹಾರದ ಪಚನವಾಗಿ ಅದು ಬೆಳೆಯುವುದು, ಅಡ್ಡವಾಗಿಯೇ ಬೆಳೆಯುವುದು. ನಾಯಿ, ಹಂದಿ, ಕತ್ತೆ ಇತ್ಯಾದಿ ಅಡ್ಡಾತಿಡ್ಡ ಪ್ರಾಣಿ ಪಕ್ಷಿಗಳು ಇವುಗಳೆಲ್ಲ ಅಡ್ಡತಿಡ್ಡ, ಅದು ಅರ್ವಾಕ್ ಸ್ರೋತಸ್ಸು. ಊರ್ಧ್ವ ಸ್ರೋತಸ್ಸು ಮರಗಳೆಲ್ಲ ಕೆಳಭಾಗದಿಂದ ಬೇರಿಂದ ತಾವು ನೀರನ್ನು ಸ್ವೀಕರಿಸ್ತಾವೆ, ಮೇಲ್ಮುಖವಾಗಿ ಬೆಳೀತಾವೆ. ಅರ್ವಾಕ್ ಸ್ರೋತಸ್ಸು ಅಂತಂದರೆ ಮೇಲಿನ ಆಹಾರ ಸ್ವೀಕರಿಸುವುದು, ಕೆಳಮುಖವಾಗಿ ಬೆಳೆಯುವುದು. ಮನುಷ್ಯರಲ್ವಾ, ನಾವು ಇಲ್ಲಿಂದ ಆಹಾರ ತೆಗೆದುಕೊಳ್ಳುವುದು, ನಾವು ತಿಂದದ್ದೆಲ್ಲ ಕೆಳಗೇ ಹೋಗುವುದು, ನಮ್ಮ ತಲೆಗೆ ಹೋಗುವುದಿಲ್ಲ ನೋಡಿ. ಹೀಗೆ ಅನೇಕ ವಿಧವಾದ ಅದರಲ್ಲಿ ವಿಭಾಗ ಮಾಡ್ತಾರೆ, ಯಾವುದೆಲ್ಲ ಬಂತು ಅಂತ ವಿಭಾಗ ಮಾಡ್ತಾರೆ. ಅನೇಕ ವಿಧವಾದ ವಸ್ತುಗಳನ್ನು ತನ್ಮೂಲಕವಾಗಿ ಸೃಷ್ಟಿ ಮಾಡಿದ್ದಾರೆ. ಹೀಗೆ 5 ವೈಕೃತ ಸೃಷ್ಟಿಗಳು, 3 ಪ್ರಾಕೃತ ಸೃಷ್ಟಿಗಳು, 9ನೇದು ಕೌಮಾರ ಸೃಷ್ಟಿ ಅಂತ, ಹೀಗೆ 9 ಸೃಷ್ಟಿಗಳು ಆಗಿದೆ. ಜಗತ್ತಿಗೆ ಮೂಲ ಕಾರಣವಾದ 9 ಬಗೆಯ ಸೃಷ್ಟಿಯಾಗಿದೆ ಅಂತ ಹೇಳಿ ಕ್ರೌಷ್ಟಿಗಳು ಮುಂದೆ ಕೇಳ್ತಾರೆ. ಇನ್ನು ದೇವಾದಿಗಳ ಉತ್ಪತ್ತಿಯ ಬಗ್ಗೆ ಹೇಳಬೇಕು ಅಂತ ಕೇಳಿದ್ದಕ್ಕೆ ಮಾರ್ಕಂಡೇಯರು ಹೇಳ್ತಾರೆ, ಅದು ಹುಟ್ಟಿಗೆ ಕಾರಣ ಪೂರ್ವಕರ್ಮಗಳು ಕಾರಣ. ದೇವತೆಗಳಿಂದ ಆರಂಭಿಸಿಕೊಂಡು ಸ್ಥಾವರ ಅರ್ಥಾತ್ ಮರ ಗಿಡ ಸಸಿಗಳ ಪರ್ಯಂತವೂ ಕೂಡ ಪ್ರಜೆಗಳನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿದರು. ಅದರಲ್ಲಿ 4 ವಿಧವಾದ ಸೃಷ್ಟಿಯಾಯಿತು. ದೇವತೆಗಳ ಸೃಷ್ಟಿ, ಅಸುರರ ಸೃಷ್ಟಿ, ಪಿತೃಗಳ ಸೃಷ್ಟಿ, ಮನುಷ್ಯರ ಸೃಷ್ಟಿ ಅಂತ. ಅವುಗಳೆಲ್ಲ ಸೃಷ್ಟಿ ಮಾಡಿದ ನಂತರದಲ್ಲಿ ಬ್ರಹ್ಮದೇವರು ಅನ್ಯಾಂ ತನು ಉಪಾದಾಯ ಸಸೃಕ್ಷು ಪ್ರೀತಿಮಾಪ ಅದನ್ನು ಬಿಟ್ಟರು. ಅನಂತರದಲ್ಲಿ ರಾತ್ರಿಯ ಹುಟ್ಟಾಯಿತು. ಆ ರಾತ್ರಿ ಅಂತಂದರೆ ಕತ್ತಲೆ, ಪೂರ್ತಿ ತಮಸ್ಸು. ಬ್ರಹ್ಮದೇವರಿಗೆ ಏನು ಖುಷಿಯೇ ಕೊಟ್ಟಿಲ್ಲ ಅಂತೆ. ಕತ್ತಲೆ ಆದ ತಕ್ಷಣ ಏನಿಲ್ಲ. ಅದಕ್ಕೋಸ್ಕರ ಅದನ್ನು ಬಿಟ್ಟು ಇನ್ನೊಂದು ಸೃಷ್ಟಿ ಮಾಡೋಣ ಅಂತ ಇದು ಮಾಡಿಕೊಂಡು ಆವಾಗ ಆ ಬ್ರಹ್ಮದೇವರ ಮುಖದಿಂದ ಸತ್ವಗುಣವೇ ಪ್ರಧಾನವಾಗಿ ಉಳ್ಳಂತಹ ದೇವತೆಗಳ ಉತ್ಪತ್ತಿ ಆಯಿತು. ಸರಿ, ಅದನ್ನು ಬಿಟ್ಟರು. ಅನಂತರದಲ್ಲಿ ಭೂತೇಶನ ಸೃಷ್ಟಿಯಾಯಿತು. ಅಂದರೆ ರಾತ್ರಿಗೆ ದೇವತೆಯಾಗಿ ಸಂಚಾರ ಮಾಡುವಂತಹ ಭೂತೇಶನೋ ಭೂತಗಳ ಸೃಷ್ಟಿಯಾಯಿತು. ಅದನ್ನು ಬಿಟ್ಟರು. ಪುನಃ ಸತ್ವಪ್ರಾಯವಾದ ಹಗಲಿನ ಸೃಷ್ಟಿಯಾಯಿತು. ಹಗಲಿನ ಎಚ್ಚರಿಕೆ, ನಿದ್ರೆ ಮಾಡದಿದ್ದರೆ ಎಚ್ಚರಿಕೆ ಕಾಣಿಸ್ತದೆ, ಎಲ್ಲ ಪ್ರಪಂಚ ಎಲ್ಲ ನಮಗೆ ಕಾಣಿಸ್ತದೆ. ಅದು ಸಂತೋಷ ಆಯಿತು ಅವರಿಗೆ. ಹೀಗೆ ಇದನ್ನೆಲ್ಲ ಬ್ರಹ್ಮದೇವರು ತಾವು ಒಂದೊಂದನೇ ಸೃಷ್ಟಿ ಮಾಡ್ತಾ ಬಂದರು ಅಂತ ಅನೇಕ ವಿಧವಾದ ಸೃಷ್ಟಿಗಳನ್ನೆಲ್ಲ ಹೇಳ್ತಾರೆ. ಅನೇಕ ವಿಧವಾದ ಎಲ್ಲ ವಿದ್ಯೆಗಳು, ಗಾಂಧರ್ವ ವಿದ್ಯೆ, ವೇದ ವಿದ್ಯೆಗಳು, ಅನಂತರದಲ್ಲಿ ಕಾರುಕರ್ಮಗಳು, ದಾರುಕರ್ಮಗಳು, ಶಿಲ್ಪಶಾಸ್ತ್ರಗಳು, ಸಂಗೀತಾದಿಗಳು, ಪ್ರತಿಯೊಂದನ್ನು ಕೂಡ ಗಾಂಧರ್ವಾದಿಗಳನ್ನೆಲ್ಲ ಸೃಷ್ಟಿ ಮಾಡಿದರು ಅಂತ ತಿಳಿಸಿ, ಯಥಾಚ ವರುಣ ಅಸೃಜತ್ ಯದ್ಗುಣಾಂಶ ಮಹಾಮತೆ ಯಚ್ಚತೇಷಾಂ ಸ್ಮೃತಂ ಕರ್ಮ ವಿಪ್ರಾದೀನಾಂ ಮದಸ್ವತ್. ಪುನಃ ಹಿಂದೆ ಬಂದಂತೆ ಪುನಃ ವರ್ಣಗಳ ಆಶ್ರಮಗಳ ಸೃಷ್ಟಿ ಅಂತ ಹೇಳುವಾಗ ಅದನ್ನು ಇವರು ಕೌಷ್ಟಿಕರು ಕೇಳ್ತಾರೆ. ಅದಕ್ಕೆ ಅದನ್ನು ವಿಸ್ತೃತವಾಗಿ ಹೇಳ್ತಾ ಬರ್ತಾರೆ. ಆ ವರ್ಣಾಶ್ರಮ ಧರ್ಮಗಳು ಬೇರೆ ಕ್ರಮದಲ್ಲಿ ಹೇಳ್ತಾರೆ, ಹೇಳೋದ್ರಲ್ಲಿ ವ್ಯತ್ಯಾಸ ಅಷ್ಟೇ. ಅನಂತರದಲ್ಲಿ ತ್ರೈಗುಣ್ಯ ವಿಷಯವಾದ ದೇವತೆಗಳಿಂದ ಆರಂಭಗಳು ಸ್ಥಾವರಾಂತವಂತಹ ಭೂತಗಳ ಸೃಷ್ಟಿ ಆಯಿತು. ಅದೆಲ್ಲ ಆಯಿತು, ಆದರೂ ಏನು ಪ್ರಪಂಚ ಬೆಳೆಯಲಿಲ್ಲ ಅಂತ ಹಾಗೆ ಇತ್ತು. ಇದನ್ನು ಯೋಚನೆ ಮಾಡಿ ಮುಂದಕ್ಕೆ ಭೃಗು, ಪುಲಸ್ತ್ಯ, ಪುಲಹ, ಕ್ರತು, ಅಂಗಿರಸ, ಮರೀಚಿ, ದಕ್ಷ, ಅತ್ರಿ, ವಸಿಷ್ಠ ಅಂತ ಹೀಗೆ 9 ಮಂದಿ ಋಷಿಗಳನ್ನು ಮಾನಸವಾಗಿ ಪಡ್ಕೊಂಡಿದ್ದಾರೆ ಬ್ರಹ್ಮದೇವರು. ಬ್ರಹ್ಮದೇವರ ಕೋಪದಿಂದ ರುದ್ರನ ಉತ್ಪತ್ತಿಯಾಯಿತು. ಆ ರುದ್ರ ಈಶ್ವರ ಪೂರ್ವೇಶಾಮಪಿ ಪೂರ್ವಜಂ, ಪೂರ್ವಿಕರಿಂದಲೂ ಪೂರ್ವಜ, ಹುಟ್ಟಿದ್ದು ಮಾತ್ರ ಮತ್ತೆ.
ಅಂತಹ ಅವನು ಉದ್ದಾಯಿತು. ಯಾಕೆಂದರೆ ಅವನಿಗಿಂತ ಪೂರ್ವದಲ್ಲಿ ಹುಟ್ಟಿದವರು ಸನಂದನಾದಿಗಳು ರುದ್ರನಿಂದ. ನತೇ ಲೋಕೇಶು ಸಜ್ಜಂತೋ ನಿರಪೇಕ್ಷಾ ಸಮಾಹಿತಾ. ಸನತ್ಕುಮಾರಾದಿಗಳು ಲೋಕದಲ್ಲಿ ತಾವು ಪುನಃ ತಮ್ಮಿಂದ ಬೆಳವಣಿಗೆ ಆಗುವಂತೆ ಅವರು ಅದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿಲ್ಲ. ಅನಂತರದಲ್ಲಿ ಬ್ರಹ್ಮದೇವರು ಅರ್ಧನಾರಿ ನರವಪುಹು ಪುರುಷೋತಿ ಶರೀರವಾನ್, ಅರ್ಧ ನಾರಿ ಅರ್ಧ ನರ ಇಂತಹ ಒಂದು ರೂಪವನ್ನು ಧಾರಣೆ ಮಾಡಿದ್ರಂತೆ. ತಕ್ಷಣ ಅದನ್ನು ಅಂತರ್ಧಾನಗೊಳಿಸಿದ್ದಾರೆ. ಅದರಿಂದಲೇ ಎರಡು ಹುಟ್ಟಿದೆ. ಒಂದು ಮನುಕುಲದ ಮೂಲ ಪುರುಷರಂತಹ ಸ್ವಯಂಭುವ ಮನು, ಹಾಗೂ ಇನ್ನೊಂದು ಅದರಲ್ಲೇ ಸ್ತ್ರೀ, ಅವಳು ಸ್ತ್ರೀಯರಲ್ಲಿ ಪ್ರಧಾನಳಾದಂತಹ ಶತರೂಪಾದೇವಿ. ತೊಂದರೆ ಇಲ್ಲ ಅಂತ ಬ್ರಹ್ಮದೇವರಿಗೆ ಸಂತೋಷ ಆಯಿತಂತೆ. ಅನಂತರದಲ್ಲಿ ಸ್ವಯಂಭುವ ಮನು ಆ ಶತರೂಪಾದೇವಿಯನ್ನು ಪತ್ನಿಯನ್ನಾಗಿ ಸ್ವೀಕರಿಸಿ ಅಲ್ಲಿಂದ 2 ಗಂಡು 2 ಹೆಣ್ಣು ಮಕ್ಕಳನ್ನು ಪಡ್ಕೊಡ್ತಾರೆ. ಭಾಗವತದಲ್ಲಿ 3 ಹೆಣ್ಣು ಮಕ್ಕಳು, 2 ಗಂಡು ಸರಿ ಉಂಟು. ಪ್ರಿಯವ್ರತ ಉತ್ಥಾನಪಾದ ಗಂಡು ಹೌದು. ಇಲ್ಲಿ ಇಬ್ಬರನ್ನು ಮಾತ್ರ ದೇವಹೂತಿಯನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ. ಆಕೂತಿ ಮತ್ತು ಪ್ರಸೂತಿ ಇಬ್ಬರನ್ನು ಪಡ್ಕೊಳ್ತಾರೆ. ರುಚಿಗೆ ಆಕೂತಿಯನ್ನು ಕೊಟ್ಟರು, ಪ್ರಸೂತಿಯನ್ನು ದಕ್ಷರಿಗೆ ಕೊಟ್ಟರು. ಹೀಗೆ ಪ್ರಜಾಪತಿ ದಕ್ಷ ಇವರನ್ನು ಪಡ್ಕೊಂಡು, ಪ್ರಸೂತಿಯನ್ನು ಪಡ್ಕೊಂಡು ಆ ಮೂಲಕವಾಗಿ 12 ಮಕ್ಕಳನ್ನು ಪಡ್ಕೊಂಡ. ಸ್ವಯಂಭೂಮನಂತರದಲ್ಲಿ ಯಾಮ ಅಂತ ಇತ್ಯಾದಿಗಳನ್ನು ಅವರು ಪಡ್ಕೊಂಡ್ರು. ಹೀಗೆ ಅನಂತರ ಪ್ರಸೂತ್ಯಾಂಚ ತಥಾ ದಕ್ಷ ಚತಸ್ರೋ ವಿಂಶತಿಸ್ತತ. ಅನಂತರದಲ್ಲಿ ಪುನಃ 24 ಮಕ್ಕಳನ್ನು ಪಡ್ಕೊಂಡ್ರು. ಭಾಗವತದಲ್ಲಿ ಆರಂಭದಲ್ಲಿ ಷೋಡಶಾಮಲ ಲೋಚನಾಹ ಅಂತ 16 ಮಂದಿ ಮಕ್ಕಳು. ಅನಂತರದಲ್ಲಿ ದಕ್ಷ ಪ್ರಜಾಪತಿಗಳು ಪಡ್ಕೊಳ್ಳೋದು 60 ಮಂದಿ ಹೆಣ್ಣುಮಕ್ಕಳು. ಇಲ್ಲಿ ಇಷ್ಟನ್ನು ಹೇಳಿದ್ದಾರೆ ಇದರಲ್ಲಿ. ಅದರಲ್ಲಿ ಪುನಃ ಧರ್ಮನಿಗೆ ಒಂದಿಷ್ಟು ಹೆಣ್ಣುಮಕ್ಕಳನ್ನು ಕೊಟ್ಟರು. ಮುಂದಕ್ಕೆ ಕೆಲವು ಹೆಣ್ಣುಮಕ್ಕಳನ್ನೆಲ್ಲ ಭೃಗು, ಭವ, ಮರೀಚಿ ಇತ್ಯಾದಿಗಳೆಲ್ಲ ಕೊಟ್ಟಿದ್ದಾರೆ. ಅವರು ಅದನ್ನು ಸ್ವೀಕರಿಸಿ ತನ್ಮೂಲಕವಾಗಿ ತಾವು ಪ್ರಪಂಚದ ಬೆಳವಣಿಗೆಗೆ ಕಾರಣರಾದರು ಅಂತ ಹೇಳಿ, ಅದೇ ರೀತಿ ಇನ್ನು ಅಧರ್ಮ ವೃಕ್ಷದ ಬೆಳೆದ ಕ್ರಮವನ್ನು ಹೇಳ್ತಾರೆ. ಅದು ಹೇಗೆ ಬೆಳೆಯುತ್ತೆ ಎಂಬುದನ್ನು ಕೂಡ ಹೇಳ್ತಾರೆ. ನಾತ್ತವ್ಯಂತೋ ಜಗದಿದಂ ಜಹಿಕೋಪಂ ಶಮಂ ರಜಾ ತಜೇನಾಂ ತಾಮಸೀ ಮೃತ್ಯುಂ ಅಪಾಸ್ಯ ರಜಸಕ್ಕಲ್ಪ. ಒಂದನ್ನು ದುಸ್ಸಹ ಅಂತ, ಅಧರ್ಮದ ವೃಕ್ಷದಲ್ಲಿ ಬಂದ ಒಬ್ಬಳು ಹೆಣ್ಮಗಳು, ಅವಳು ದುಸ್ಸಹ ಅಂತ. ದುಸ್ಸಹ ಎಂಬವಳೇ ಅಲಕ್ಷ್ಮಿ, ಕಲಿಯ ಪತ್ನಿ. ಅವಳು ಹುಟ್ಟಿದವಳೇ ಇಡೀ ಪ್ರಪಂಚವನ್ನು ತಿನ್ನಲಿಕ್ಕೆ ಶುರು ಮಾಡಿಬಿಟ್ಲಂತೆ. ಅದನ್ನು ನೋಡಿ ಹೇಳ್ತಾರೆ, ತಿನ್ನಬೇಡ, ಬಿಟ್ಟು ಬಿಡಿದನ್ನು ಅಂತ ಹೇಳಿದರು ಬ್ರಹ್ಮದೇವರು. ಕ್ಷುತ್ಕ್ಷಾಮೋಸ್ಮಿ, ಆದರೆ ನನಗೆ ಹಸಿವೆ ನೀರಡಿಗೆ ಜೋರು ಆಗ್ತಾ ಉಂಟು, ಕುಡಿಬೇಕು ಅಂತ ಅನಿಸ್ತಾ ಉಂಟು, ತಿನ್ನಬೇಕು ಅಂತ ಆಗ್ತಾ ಉಂಟು, ತೃಪ್ತಿ ಆಗ್ತಾ ಇಲ್ಲ, ನನಗೆ ಬೇಕು, ಮತ್ತು ಏನು ನಾನು ಬಲ ಪಡ್ಕೊಳ್ಳಿ ಅಂತ ಕೇಳಿದರೆ ಬ್ರಹ್ಮದೇವರು ಹೇಳ್ತಾರೆ, ನೋಡು ನಿನಗೆ ಜಾಗ ಕೊಡ್ತೇನೆ, ನೀನು ಏನು ತಿನ್ನಬೇಕು ಅಂತ ಅನ್ನುವಾಗ ಇಲ್ಲೊಂದು ಒಳ್ಳೆಯ ಧರ್ಮೋಪದೇಶ ಉಂಟು. ಬ್ರಹ್ಮದೇವರು ಕೊಡುವಂಥ ಇದೇನು ಅಂತಂದರೆ, ನಿನಗೆ ತಿನ್ನಲಿಕ್ಕೆ ಏನು ಅಂತಂದರೆ ದುಸ್ಸಹ ಎಂಬ ಅಲಕ್ಷ್ಮೀ ಸ್ವರೂಪಳಾದ ಕಲಿಯ ಪತ್ನಿಗೆ ಕೊಡುವ ಜಾಗಗಳು ಯಾವುದು ಅಂತಂದರೆ, ತಮಾಶೆಯೋ ಗೃಹಂ ಪುಂಸಾಂ ಜನಶ್ಚ ಅಧಾರ್ಮಿಕೋ ಬಲಂ. ಅಧಾರ್ಮಿಕನಾದ ಮನೆಯೇ ನಿನಗೆ ತಿನ್ನುವುದಕ್ಕೆ ಮನೆ, ಅವನ ಬಲ, ಅವನ ಪುಷ್ಟಿ, ಅಲ್ಲಿ ನೀನು ವಾಸ ಮಾಡು, ಆಯಿತಾ. ಇನ್ನು ಭಗ್ನಭಾಂಡಗತಂ ತದ್ವನ್ ಮುಖವಾತೋಪಶಮಿತಂ. ಯಾವ ಮನೆಯಲ್ಲಿ ಆಹಾರಾದಿಗಳನ್ನು ನಾಯಿ ಇತ್ಯಾದಿಗಳು ನೋಡಿರ್ತದೆ, ಅದು ನಿನಗೆ ಆಹಾರ. ಯಾವುದು ಒಡೆದ ಪಾತ್ರದಲ್ಲಿರುವ ಪದಾರ್ಥ ಯಾವುದುಂಟೋ ಅದು ನಿನಗೆ ಆಹಾರ. ಯಾವುದು ಬಾಯಲ್ಲೇ ಗಾಳಿ ಹಾಕಿ ಫೂ ಅಂತ ಊದಿಕೊಂಡು ಬಾಯಲ್ಲೇ ಗಾಳಿ ಹಾಕಿ ಬೇಯಿಸ್ತಾರೆ, ಅದು ನಿನಗೆ ಆಹಾರ. ಉಚ್ಚಿಷ್ಟವಾದದ್ದು, ಬೇಯದೇ ಇದ್ದದ್ದು, ಅನಂತರದಲ್ಲಿ ಅಸಂಸ್ಕೃತವಾದದ್ದು, ತುಂಡು ತುಂಡಾದಂತಹ ಭಗ್ನವಾದ ಆಸನದಲ್ಲಿ ಇರುವಿಕೆ, ಭುಕ್ತಂ ಆಸನ್ನಾಗತಮೇವಚ, ತಿಂದುಳಿದದ್ದು, ಅನಂತರದಲ್ಲಿ ವಿದಿಕ್ಕುಗಳಲ್ಲಿ ಕೂತು ಸಂಧ್ಯಾವಂದನೆ ಮಾಡುವಂಥದ್ದು, ಅಂದರೆ ವಿದಿಕ್ಕುಗಳಿಗೆ ಆಗ್ನೇಯ ವಾಯವ್ಯ ನೈಋತ್ಯಾದಿಗಳಿಗೆ ಮುಖ ಮಾಡಿಕೊಂಡು ಸಂಧ್ಯಾವಂದನೆ ಮಾಡುವಂಥದ್ದು. ಇನ್ನು ಸಂಧ್ಯಾಕಾಲದಲ್ಲಿ ನೃತ್ಯವಾದ್ಯಾದಿಗಳನ್ನೆಲ್ಲ ಇದು ಮಾಡಿಕೊಳ್ಳುವಂಥದ್ದು. ಇದೆಲ್ಲ ನಿನಗೆ ಭಕ್ಷ್ಯ ಮತ್ತು ಪೇಯ, ನಿನಗೆ ಸ್ವೀಕರಿಸಲಿಕ್ಕೆ ಇದ್ದಂತಹ ಜಾಗ.
ಇನ್ನು ಕೆಲವು ಹೇಳ್ತೇನೆ ಅಂತಾರೆ, ಶ್ರದ್ಧೆ ಇಲ್ಲದೆ ಹೋಮಿಸುವಂಥದ್ದು, ಶ್ರದ್ಧೆ ಇಲ್ಲದೆ ಮಾಡಿದಂತಹ ದಾನದ ಫಲ ನಿನಗೆ ಅದು. ಅಸ್ನಾತೈಹಿ ಯದವಜ್ಞೆಯ, ಸ್ನಾನ ಮಾಡದೆ ಮಾಡುವಂತಹ ಕರ್ಮಾಂಗಗಳು, ಅವಜ್ಞ ಅಪಮಾನ ಮಾಡಿ ಮಾಡುವಂತಹ ಕರ್ಮಾಂಗ ನಿನಗೆ ಭೋಗ್ಯವಾದದ್ದು. ಎನ್ನಾಂಬುಪೂರ್ವಕಂ ಕ್ಷಿಪ್ತಂ, ನೀರಿಲ್ಲದೆ ಬರೀ ಹಾಗೇನೆ ಹಾಕಿದ್ದು ನಿನಗೆ. ಕ್ಷಿಪ್ತಂ ಅನಾಸಿ ಅನಾತ್ಮೇ ಕೃತಮೇವಚ ತ್ಯಕ್ತು ಆವಿಷ್ಕೃತಂ ಯತ್ತು ದತ್ತಂ ಚೈವಾತಿ ವಿಸ್ಮಯಾತ್. ಒಬ್ಬರು ದಾನ ಅಂತ ಕೊಟ್ಟಿರ್ತಾರೆ, ಅದನ್ನು ಎಸೆಯುವುದು, ಅದರದ್ದು ಅಂದರೆ ಎಸೆದದ್ದು ನಿನಗಲ್ಲ, ಮತ್ತು ಯಾವುದು ಆ ದಾನದ ಫಲ ಉಂಟಲ್ಲ ಅದು ನಿನಗೆ ಹೋಗಲಿ. ಇದು ನಾವು ಇದರ ವಿವರಣೆ ಕೊಡಲಿಕ್ಕೆ ಹೋಗುವುದಿಲ್ಲ, ಯಾಕೆಂದರೆ ಹಲವಾರು ಮಂದಿಗೆ ನೋವಾಗಲಿಕ್ಕೆ ಸಾಕು. ಇದನ್ನು ನಾವು ಅರ್ಥೈಸಿಕೊಂಡ್ರೆ ಸಾಕು, ನಾವು ಹೇಗಿರಬೇಕು ಎಂಬುದಕ್ಕೆ ಅದನ್ನು ಹೇಳ್ತಾ ಬರ್ತಾರೆ. ಅದೇ ರೀತಿ ದುಷ್ಟಂ ಕ್ರುದ್ಧಾತ್ ಅದತ್ತಂ ಚ ಯಕ್ಷ್ಮನ್ ಪ್ರಾಪ್ಸ್ಯಸಿ ತತ್ಫಲಂ. ಅದಲ್ಲದೆ ಎಚ್ಚ ಪೌನರ್ಭವ ಕಿಂಚಿತ್ ಕರೋತ್ಯಾಮುಷ್ಮಿಕೆಂ ಕ್ರಮಂ. ಪುನರ್ಭೂಹು ಅಂತುಂಟು, ಅದೇ ವಿವರಣೆ ಬೇಡ, ಅದು ವಿವಾಹಕ್ಕೆ ಸಂಬಂಧಪಟ್ಟದ್ದು. ಒಂದಾಗಿರ್ತದೆ, ಅದು ಅಲ್ಲದೆ ಅದನ್ನು ಬಿಟ್ಟು ಮತ್ತೊಂದು ಮಾಡಿ ಇನ್ನೊಂದು ಮಾಡಿಕೊಂಡು ಅದನ್ನು ಪುನರ್ಭೂಹು ಅಂತ ಅನ್ನುವಂಥದ್ದು, ಇದು ಶಾಸ್ತ್ರ ನಿಷಿದ್ಧವಾದದ್ದು. ಹೀಗೆ ಈ ರೀತಿಯಲ್ಲಿ ಇರುವವರು ಮಾಡಿದ ಸತ್ಕರ್ಮಗಳ ಫಲ ನಿನಗೆ ಹೋಗಲಿ ಅಂತ ಹೀಗೆ ಅನೇಕ ವಿಧವಾದ ಯಚ್ಚ ಪೌನರ್ಭವ ಯೋಷಿತ್ ತದ್ಯಕ್ಷ್ಮ ತವ ತೃಪ್ತಯೇ ಕನ್ಯಾಶುಲ್ಕೋಪಧಾನಾಯ ಸಮುಪಾಸ್ತೆ ಧನಕ್ರಿಯಾ ಯಚ್ಚಾರ್ಥ ನಿವೃತ್ತೌ ಕಿಂಚಿದ್ ಅಧೀತಂ ಎನ್ನ ಸತ್ಯತಃ. ಸತ್ಯ ಹೇಳದೆ ಅಧ್ಯಯನ ಮಾಡಿದ ವಿದ್ಯೆ ಅದರ ಫಲ ನಿನಗೆ ಹೋಗಲಿ. ಸಂಧ್ಯಾಕಾಲದಲ್ಲಿ ಗರ್ಭಿಣಿಯನ್ನು ಸೇರುವಿಕೆ, ತನ್ನ ಪತ್ನಿ ಇರಬಹುದು, ಅದು ಸಂಧ್ಯಾಕಾಲದಲ್ಲಿ ನಿತ್ಯ ಕಾರ್ಯವನ್ನು ಬಿಡುವಿಕೆ, ಅಸಚ್ಛಾಸ್ತ್ರಗಳ ಆಲಾಪಗಳು, ಹೀಗೆ ಇದನ್ನೆಲ್ಲ ಸ್ವೀಕರಿಸಲಿಕ್ಕಾಗಲಿ ಅಂತ ಹೀಗೆ ಅನೇಕ ವಿಧವಾಗಿ ಹೇಳ್ತಾ ಬರ್ತಾರೆ. ಇನ್ನು ಕೆಲವು ಹೇಳುವುದಾದರೆ ಅಬ್ರಹ್ಮಚಾರಿಣಾಧೀತಂ ಇಜ್ಜಾಚ ವಿದುಷಾಕೃತ. ಬ್ರಹ್ಮಚರ್ಯ ಇಲ್ಲದೆ ಮಾಡಿದ ಅಧ್ಯಯನ ಅದರ ಫಲ ನಿನಗೆ ಹೋಗಲಿ. ಇಜ್ಜಾಚ ಅವಿದುಷಾಕೃತ, ತಿಳುವಳಿಕೆ ಇಲ್ಲದ ಮಾಡಿದ ಯಜ್ಞ ಅದರ ಫಲ ನಿನಗೆ ಹೋಗಲಿ. ತಪೋವನೆ ಗ್ರಾಮ್ಯಭುಜಾಂ ತಥೈವ ನಿರ್ಜಿತಾತ್ಮನಾಂ ಅಂತ ಹೀಗೆ ಇರಲಿ. ಕೃಷ್ಣಾಯ ನಮಃ. ಇನ್ನು ವೈಶ್ವದೇವದ ಕೊನೆಯಲ್ಲಿ ನಾಮೋಚ್ಚಾರಣ ಪೂರ್ವಕವಾಗಿ ನಿನಗೆ ಅಂತೇನು ಬಲಿಯನ್ನು ಕೊಡ್ತಾರೆ, ಅದು ನಿನಗೆ ಹೋಗಲಿ. ವೈಶ್ವದೇವದಲ್ಲಿ ರಕ್ಷೋಭ್ಯಸ್ವಾಹ ಅಂತಲೊಂದುಂಟು. ಎಲ್ಲಿಗೆಲ್ಲ ಹೋಗಬಾರ್ದು ಅಂತ ಹೇಳ್ತಾರೆ. ಯಾವ ಮನೆಯಲ್ಲಿ ಮೈತ್ರಿ ಉಂಟು, ಮಕ್ಕಳನ್ನು, ಹೆಂಡತಿಯನ್ನು, ಗಂಡನನ್ನು, ಅಲ್ಲಿರುವಂತಹ ಅಣ್ಣ ತಮ್ಮಂದಿರನ್ನು ಅವರೆಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ಜೊನೆಯಲ್ಲಿರ್ತಾರೆ. ಸ್ವಜನ ವರ್ಗದಲ್ಲಿ ಎಲ್ಲಿ ಮೈತ್ರಿ ಇರ್ತದೆ ಅಲ್ಲಿಗೆ ಹೋಗಬೇಡ. ಎಲ್ಲಿ ಹೆಣ್ಮಕ್ಕಳು ತಾವೇ ಒಂದು ಚೌಕಟ್ಟನ್ನು ಹಾಕ್ಕೊಂಡು ಲಜ್ಜಾದಿಗಳಿಂದ ಕೂಡ್ಕೊಂಡಿರ್ತಾರೆ ಅಂತಹ ಮನೆಯನ್ನು ಸೇರಬೇಡ. ಯಾವ ಮನೆಯಲ್ಲಿ ತಮ್ಮ ವಯಸ್ಸಿಗೆ ಸಹಜವಾದಂತಹ ಕೃತ್ಯಗಳನ್ನು ಅವರವರು ಮಾಡ್ತಾ ಇರ್ತಾರೆ ಅಂತಹ ಮನೆಗಳನ್ನು ಹೋಗಬೇಡ. ಹಿಂದೆ ಹೇಳುವಾಗಿಂದೊಂದು ಮಾತು ಬಂದಿತ್ತು, ಎಲ್ಲಿ ಸೂರ್ಯರಶ್ಮಿ ಬೀಳುವಾಗ ಹಾಸಿಗೆ ಮಡಿಸಿರುವುದಿಲ್ಲವೋ ಆ ಮನೆ ನೀನು ಸೇರು ಅಂತ. ಸೂರ್ಯಕಿರಣ ಬೀಳುವಾಗ ಹಾಸಿಗೆ ಮಡಚದೇ ಇದ್ದರೆ ಆ ಮನೆಗೆ ನೀನು ಹೋಗು ಅಂತ. ಅರ್ಥಾತ್ ಸೂರ್ಯೋದಯ ಆವಾಗ ಎದ್ದಿರಬೇಕು ಅಂತ ತಾತ್ಪರ್ಯ. ಇಲ್ಲದ್ರೆ ಅಲಕ್ಷ್ಮಿ ಅವಳು ಅಲ್ಲಿಗೆ ಬಂದು ಕೂಡ್ತಾಳೆ ಅಂತ. ಹೀಗೆ ಅನೇಕ ವಿಧವಾದ ಇದನ್ನೆಲ್ಲ ಹೇಳ್ತಾ ಭಾಸ್ಕರ ಅದೃಷ್ಟ ಶಯ್ಯಾನಿ. ಯಾವ ಮನೆಗೆ ಹೋಗಬಾರ್ದು, ಯಾವ ಮನೆಯಲ್ಲಿ ಹಾಸಿಗೆ ಉಂಟು ಅಂತ ಸೂರ್ಯನಿಗೆ ಗೊತ್ತೇ ಇಲ್ವೋ ಆ ಮನೆಗೆ ಹೋಗಬೇಡ ನೀ. ಅರ್ಥಾತ್ ಸೂರ್ಯ ಬರೋಷ್ಟೊತ್ತಿಗೆ ಹಾಸಿಗೆ ಎಲ್ಲ ಮರಚಿತ್ತ ಆಯಿತು. ಹೀಗೆ ಸೂರ್ಯಾವಲೋಕ ದೀಪಾನಿ ಲಕ್ಷ್ಮ್ಯಾ ಗೇಹಾನಿ ಭಾಜನಂ ಯತ್ರೋಕ್ಷ ಚಂದನಂ ವೀಣ ಆದರ್ಶೋ ಮಧುಸರ್ಪಿಷಿ ವಿಷಾಜ್ಯ ತಾಮ್ರ ಪಾತ್ರಾಣಿ ತದ್ಗೃಹಂ ನತವಾಶ್ರಯ. ಅಂತಹ ಮನೆಗೆಲ್ಲ ಹೋಗಬೇಡ ಅಂತ ಒಂದು ಅದರ ಬಗ್ಗೆನೂ ಕೂಡ ಒಳ್ಳೆಯ ಮನೆಗೆ ಹೋಗಬೇಡ ಅಂತ ಅರ್ಥ. ಎಲ್ಲಿ ಧಾನ್ಯಗಳನ್ನು ದಾಟ್ತಾರೆ ಅಲ್ಲಿಗೆ ಹೋಗಬೇಡ, ಅದು ನಿನ್ನ ಮನೆ. ಧಾನ್ಯವನ್ನು ದಾಟಬಾರ್ದು. ಪಕ್ವವಾದಂತಹ ಪದಾರ್ಥಗಳು, ಅಪಕ್ವವಾದ ಪದಾರ್ಥಗಳು ಮನೆಯಲ್ಲಿದ್ದರೆ ಅದನ್ನು ದಾಟಬಾರ್ದು. ಶಾಸ್ತ್ರಗಳು ಇದ್ದರೆ ಅದನ್ನು ದಾಟಬಾರ್ದು.
ಮಾನುಷಾಸ್ಥಿ ಗೃಹೇ ಯತ್ರ, ಯಾವ ಮನೆಯಲ್ಲಿ ಮನುಷ್ಯರ ಅಸ್ಥಿ ಉಂಟೋ ಅದು ನಿನ್ನ ಮನೆ. ಯಾವ ದಿವಾರಾತ್ರಂ ಮೃತಸ್ಥಿತಿ ತತ್ರ ಯಕ್ಷ್ಮ ತವ ವಾಸಃ ತಥಾನ್ಯೇಷಾಂಚ, ಹಗಲು ರಾತ್ರಿ ಒಂದು ವೇಳೆ ಆ ಮನೆಯಲ್ಲಿ ಆ ಹೆಣ ಉಂಟು ಅಂತಿದ್ರೆ ಅದು ನಿನ್ನ ಮನೆ. ಯಾರಿಗಾದರೂ ಹಾಗಾಗಬಾರ್ದು ಅಂತಿದ್ರೆ ನಾವು ದೊಡ್ಡ ವ್ಯಕ್ತಿಗಳು ರಾಜಕಾರಣಿಗಳೆಲ್ಲ ಆಗಬಾರ್ದು. ಅದು ಯಾಕೆಂದರೆ 2 ದಿವಸ 3 ದಿವಸ ಅಂತ ಇಟ್ಟು ಬಿಡ್ತಾರೆ, ಕೊನೆಗೆ ಎಲ್ರಿಗೂ ದರ್ಶನ ಆಗಬೇಕಲ್ಲ, ಬಂದು ಹೋಗಲಿಕ್ಕೆ ಕೆಲವೊಂದು ವ್ಯವಸ್ಥೆ ಅಂತ. ಹೀಗೆ ಅದೆಲ್ಲ ದುಸ್ಸಹ ಎಂಬಂತಹ ಆ ಅಲಕ್ಷ್ಮಿ ಏನು ಸ್ವರೂಪಳಾದಂತಹ ಕಲಿಯ ಪತ್ನಿಗೆ ನಾವು ಮಾಡಿದ ಸತ್ಕರ್ಮದ ಫಲಗಳೆಲ್ಲ ಹೋಗಿಬಿಡ್ತದೆ. ಆದ್ದರಿಂದ ನಾವು ಅಂಥದ್ದನ್ನು ಮಾಡಬಾರ್ದು ಎಂಬುದರಲ್ಲಿ ತಾತ್ಪರ್ಯ. ಹೀಗೆ ಅವರನ್ನು ಸೃಷ್ಟಿಸಿದಂಥಲ್ಲಿ ಅವಳಿಗೆ ಯಾವ ಜಾಗ, ಅವಳಿಗೆ ಕುಡಿಲಿಕ್ಕೇನೋ ಸ್ವೀಕರಿಸಲಿಕ್ಕೇನು ಅಂತ ಅನ್ನೋದಕ್ಕೆ ಬ್ರಹ್ಮದೇವರು ಇಂತಹ ಜಾಗವನ್ನು ಅವಳಿಗೆ ಕಲ್ಪಿಸಿದ್ದಾಳೆ. ಇತ್ಯುಕ್ತ ದುಸ್ಸಹಂ ಬ್ರಹ್ಮ ತತ್ರೈವಾಂತರಧೀಯತ, ಇಷ್ಟನ್ನು ಹೇಳಿ ಬ್ರಹ್ಮದೇವರು ಅಂತರ್ಧಾನಗೊಂಡಿದ್ದಾರೆ. ಮುಂದಕ್ಕೆ ದುಸ್ಸಹಸ್ಯಾಭವದ್ಭಾರ್ಯ ನಿರ್ಮಾಷ್ಟಿರ್ನಾಮ ನಾಮತಃ ಜಾತಾ ಕಲೆಯತು ಭಾರ್ಯಾಯ ಮೃತೌ ಚಾಂಡಾಲ ದರ್ಶನಾತ್. ನಿರ್ಮಾಷ್ಟಿ ಅಂತ ಕಲಿಯ ಪತ್ನಿಯಲ್ಲಿ ಹುಟ್ಟಿದವಳು. ಹೀಗೆ ಅವಳು ಕೂಡ ದೋಷದ ಒಂದು ಸ್ವರೂಪಿಣಿ. ಅವಳು ಯಾವ ಮನೆ, ಅವಳಿಗೆ ಇರಲಿಕ್ಕೆ ಜಾಗ ಏನು ಅಂತ ಕೇಳುವಾಗ ಇಲ್ಲಿ ದಂತಾಕೃಷ್ಟಿ ಪ್ರಸೂತಾನಾಂ ಬಾಲಾನಾಂ ದಶನಸ್ಥಿತ, ಕಟಕಟ ಅಂತ ಮಾಡೋದು ಹಲ್ಲುಗಳನ್ನು ಕಚ್ಚಿಕೊಂಡು, ಅದೆಲ್ಲ ಅವಳ ಜಾಗ ಆಗ್ತದೆ. ಅದನ್ನು ಹೇಳ್ತಾರೆ, ಹಾಗೆ ಮಾಡಬೇಡ ಅಂತ ದೊಡ್ಡವರು ಹೇಳ್ತಾರೆ. ಸಾಮಾನ್ಯ ಮನೆಯಲ್ಲಿ ಎಲ್ಲ ಅಂಥದ್ದನ್ನು ಮಾಡುವಾಗ ಮಾಡಬೇಡ ಅಂತಾರೆ. ಇನ್ನು ಶಯನಸ್ಯೋಪರಿ ಕ್ಷಿಪ್ತೈ ಮಾನುಷೈರ್ ದರ್ಶನೋಪರಿ ಅನೇಕ ಉಂಟು. 2 ಕೈಗಳಿಂದ ತಲೆ ಕೂದಲನ್ನು ಕೆರ್ಕೊಳ್ಳುವುದು, 2 ಕೈಯಿಂದ ಆ ಜಾಗನಿಂದಾಗಲಿ ಅಂತಾರೆ. ಕೆಟ್ಟ ಮಾತುಗಳು ಬರುವಂತಹದ್ದೆಲ್ಲ. ಒಂದು ವೇಳೆ ನಮಗೆ ಇಂಥದ್ದೆಲ್ಲ ಅಮಂಗಲವಾದದ್ದು ದುಷ್ಟವಾದದ್ದು ಏನಾದರೂ ನಮಗೆ ಕಾಣಿಸಿತು ಆಯಿತು ಅಂತಾದರೆ ಏನು ಮಾಡಬೇಕು ಅಂತಂದರೆ ತತ್ಕ್ಷಣದಲ್ಲೇ ದುಷ್ಟೇ ಶ್ರುತೆ ತಥೈ ಹೋಗ್ತೆ, ನಮ್ಮ ಬಾಯಿಂದಲೂ ಏನಾದರೂ ಅಪ್ಪಿತಪ್ಪಿ ಏನಾದರೂ ಬೇಡವಾದ ಶಬ್ದಗಳು ಬಂದರೆ, ಇಲ್ಲ ನಾವು ಅಂತಹ ಶಬ್ದಗಳನ್ನೇನಾದರೂ ಕೇಳಿದರೆ ಕೀರ್ತನೀಯೋ ಜನಾರ್ದನ, ತಕ್ಷಣದಲ್ಲೇ ದೇವರ ಸ್ಮರಣೆ ಮಾಡುವ, ಹರೇ 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 ಅಂತ ದೇವರ ಸ್ಮರಣೆಯನ್ನು ಮಾಡಿಕೊಳ್ಬೇಕು. ಹೀಗೆ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾ ಮಾಡ್ತಾ ಎಲ್ಲ ಬಗೆಯ ಸೃಷ್ಟಿಯನ್ನು ಬ್ರಹ್ಮದೇವರು ಮಾಡಿದ್ದಾರೆ. ಇತ್ಯೇತೆ ದೌಸಃ ಸರ್ವೇ ಯಕ್ಷ್ಮಣಃ ಸಂತತಾವಥ ಅಂತ ಅವಳ ಸಂತತಿಯಲ್ಲಿ ಬಂದದ್ದನ್ನು ಹೇಳಿ ಮಾರ್ಕಂಡೇಯರು ಹೇಳ್ತಾ ಇದ್ದಾರೆ. ಹೀಗೆ ತಾಮಸ ಸರ್ಗ, ಸಾತ್ವಿಕ ಸರ್ಗ, ರಾಜಸ ಸರ್ಗ ಅಂತ ಬ್ರಹ್ಮದೇವರಿಂದೆಲ್ಲ ಆಯಿತು. ಈ ಆರಂಭದಲ್ಲಿ ನೀಲಲೋಹಿತ ಬ್ರಹ್ಮದೇವರ ಕೋಪದಿಂದ ಹುಟ್ಟಿದ ಈಶ್ವರ ಇದಾನಲ್ಲ, ಅವ್ರು ಏನು ಮಾಡಿಕೊಂಡ್ರು ಅಂದರೆ ಜೋರಾಗಿ ಅಳ್ಳಿಗೆ ಶುರು ಮಾಡಿದ್ರಂತೆ ಅವರು. ಅದು ಹೇಗೆ ಅಂತಂದರೆ ಅಳುವುದು, ಕಣ್ಣಲ್ಲಿ ನೀರು ಬಂದು ಅಳ್ಳಿಗೆ ಶುರು ಮಾಡಿದರು. ಕೇಳ್ತಾರೆ ಬ್ರಹ್ಮದೇವರು, ಕಿಮ್ರೋದೇಶಿ, ಯಾಕಪ್ಪ ನೀನು ಅಳ್ತಾ ಇದ್ದಿ ಅಂತ. ರುದಂತಂ ಪ್ರತ್ಯುವಾಚ, ನನಗೆ ಹೆಸರು ಕೊಡಿ ಅಂತ ಕೇಳಿದ್ರಂತೆ ರುದ್ರದೇವರು. ಆವಾಗ ಗೊತ್ತಾಯಿತು, ನಮಗೆಲ್ಲ ರುದ್ರದೇವರ ಆದರ್ಶರಾದ್ರಿಂದಾಗಿ ನಾವು ಅವರನ್ನು ಅನುಸರಿಸುವರಾದ್ದರಿಂದ ನಾವು ಕೂಡ ಹುಟ್ಟಿದ ತಕ್ಷಣ ಅಳ್ಳಿಕ್ಕೆ ಶುರು ಮಾಡ್ತೇವೆ. ಯಾಕೆ? ಹೆಸರು ಬರಬೇಕು, ಹೆಸರು ಬರಬೇಕು, ಹೆಸರು ಬರಬೇಕು, ಹೆಸರು ಮಾಡಬೇಕು. ಅದು ಪರಂಪರೆ ಬೆಳೀತು ನೋಡಿ. ಭಾಗವತದವರಾಗ ಅದು ನಾಮ ಮಾತ್ರ ಕೇಳಿದ್ದಲ್ವ, ಹೆಸರು ಮಾತ್ರ. ಸ್ಥಾನಾನಿ ನಾಮಾನಿ ನಿಬೋಧಮೆ ಅಂತ ಕೇಳ್ತಾರೆ ಅವರು. ನನಗೆ ನಾಮ ಕೊಡಿ, ಸ್ಥಾನ ಕೊಡಿ ಅಂತ. ನಾವು ಭೂಮಿಗೆ ಬಂದ ಮೇಲೆ ಏನು ಮಾಡಬೇಕು? ಸೈಟ್ ಮಾಡಬೇಕು, ಹೆಸರು ಮಾಡಬೇಕು, ಅಷ್ಟೇ. ಹೆಸರು ಮಾಡಬೇಕು, ಸೈಟ್ ಮಾಡಬೇಕು. ಅದು ನಮಗೆ ಅದು ರುದ್ರದೇವರು ಹೇಳಿಕೊಟ್ಟ ಮಾರ್ಗ ಅದೊಂದು. ಹತ್ತದ್ರಿಂದ ಹುಟ್ಟಿದ ತಕ್ಷಣ ಹತ್ತದ್ರಿಂದ ಬ್ರಹ್ಮದೇವರು ಹೇಳ್ತಾರೆ, ನೀನು ರುದ್ರ, ರೋದನಾಥ ರುದ್ರ ಇತಿ. ಹತ್ತದ್ರಿಂದ ರುದ್ರ ಅಂತ ಕರೀತಾರೆ. ನೀನು ಅಳಬೇಡ. ಆದರೂ ಕೂಡ ಮತ್ತೆ ಪುನಃ 7 ಬಾರಿ ಹತ್ರಂತೆ. ಆವಾಗ ಬ್ರಹ್ಮದೇವರಿಗೆ 7 ನಾಮಗಳನ್ನು ಕೊಟ್ಟರು. 8 ಪತ್ನಿಯರನ್ನು ಕೊಟ್ಟರು, ಮಕ್ಕಳನ್ನು ಕೊಟ್ಟರು. ಭವ, ಶರ್ವ, ಈಶಾನ, ಪಶುಪತಿ, ಪ್ರಭು, ಭೀಮ, ಉಗ್ರ, ಮಹಾದೇವ ಅಂತ ಕೊಟ್ಟು ಆ ಹೆಸರು ತೆಗೆದುಕೋ ನೀನು. ಸೂರ್ಯ, ನೀರು, ಭೂಮಿ, ಅಗ್ನಿ, ವಾಯು, ಆಕಾಶ, ದೀಕ್ಷಿತನಾದವ, ಬ್ರಾಹ್ಮಣ, ಸೋಮ ಅಂದರೆ ಚಂದ್ರ, ಈ
ಅವರಿಗೆ ಅಧಿಷ್ಠಾನವನ್ನು ಕೊಟ್ಟರು ಬ್ರಹ್ಮದೇವರಿಗೆ. ಹೀಗೆ ಅನೇಕ ವಿಧವಾದ ಸೃಷ್ಟಿಗಳೆಲ್ಲ ಆಯಿತು. ಅನಂತರದಲ್ಲಿ ಆ ರುದ್ರದೇವರು ಸತೀದೇವಿಯನ್ನು ವಿವಾಹವಾಗಿದ್ದಾರೆ. ಭೃಗುಪತ್ನಿಯಾದಂತಹ ಖ್ಯಾತಿ ಶ್ರೀದೇವಿಯನ್ನು ಮಗಳನ್ನಾಗಿ ಪಡ್ಕೊಂಡಿದ್ದಾಳೆ. ಆದ್ದರಿಂದ ಅವಳಿಗೆ ಭಾರ್ಗವಿ ಅಂತ ಹೆಸರು ಶ್ರೀದೇವಿಗೆ, ಲಕ್ಷ್ಮೀದೇವಿಗೆ. ಅವಳು ನಾರಾಯಣನ ಪತ್ನಿ. ಆಯತಿ ನಿಯತಿ ಅಂತ ಮೇರುವಿನ ಕನ್ಯೆಯರಿಬ್ಬರು. ಅವರು ಧಾತೃ ಮತ್ತು ವಿಧಾತ್ರರ ಹೆಂಡಂದಿರಾದರು. ಅಲ್ಲಿ 2 ಮಕ್ಕಳನ್ನು ಪಡ್ಕೊಳ್ತಾರೆ, ಪ್ರಾಣ ಮತ್ತು ಮೃಕಂಡು ಅಂತ. ಆ ಮೃಕಂಡು ನನ್ನ ಅಪ್ಪ ಅಂತಾರೆ ಮಾರ್ಕಂಡೇಯರು, ಅಲ್ಲಿ ಹುಟ್ಟುಕೊಂಡವರು ಅಂತ. ನಾನು ಕೂಡ ಮನಸ್ವಿನಿ ಎಂಬವಳಲ್ಲಿ ವೇದಶಿರಸ್ ಎಂಬಂತಹ ಮಗನನ್ನು ಪಡೆದೆ. ಧೂಮ್ರವತ್ಯಾಂ ಸಮಭವತೆ ಪ್ರಾಣಸ್ಯಾಪಿ ನಿಬೋಧಮೆ. ಮೃಕಂಡುವಿನ ಜೊತೆಯಲ್ಲಿ ಹುಟ್ಟಿದ ಪ್ರಾಣ ಅವನು ಧೂಮ್ರವತಿ ಎಂಬವಳಲ್ಲಿ ಮಕ್ಕಳನ್ನು ಪಡ್ಕೊಂಡಿದ್ದಾನೆ. ದ್ಯುತಿಮಾನ್ ಅಂತ ಪುತ್ರನನ್ನು ಪಡ್ಕೊಂಡ, ಅವನ ಮಗ ಅಜರ. ಹೀಗೆ ಆ ಸಂತತಿಗಳನ್ನೆಲ್ಲ ಹೇಳ್ತಾ ಆಂಗಿರಸರು, ಇನ್ನಿತರ ಋಷಿಗಳು ಯಾರಿದ್ದಾರೆ ಅವರಲ್ಲಿ ಯಾರ್ಯಾರ ಉತ್ಪತ್ತಿ ಆಯಿತು ಎಂಬುದನ್ನು ತಿಳಿಸಿ ಕ್ರೌಷ್ಟಿಕರು ಕೇಳ್ತಾರೆ. ನನಗೆ ಮನ್ವಂತರಗಳ ಪ್ರಮಾಣಗಳ ಬಗ್ಗೆ ಹೇಳಬೇಕು ಅಂತ ಹೇಳುವಾಗ, ಒಂದು ಮನ್ವಂತರ ಅಂದರೆ ಎಷ್ಟು ವರ್ಷ ಎಂಬುದರ ಬಗ್ಗೆ ಕೇಳಿದ್ದಕ್ಕೆ ಇಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಅನಂತರದ ಪ್ರಶ್ನೆ, ಎಷ್ಟು ದ್ವೀಪಗಳು, ಎಷ್ಟು ಸಮುದ್ರಗಳು, ಎಷ್ಟು ಪರ್ವತಗಳು, ಎಷ್ಟು ವರ್ಷಗಳು, ಎಷ್ಟು ನದಿಗಳು, ಅದರ ಲೋಕಾಲೋಕ ಪರ್ವತ ಇತ್ಯಾದಿಗಳ ಗತಿಗಳನ್ನೆಲ್ಲ ಹೇಳಬೇಕು ಅಂತಂದಾವಾಗ ಅದಕ್ಕೆ ಸಂಬಂಧಪಟ್ಟಂತೆ ಅದರ ವಿಸ್ತೃತವಾದದ್ದು ಕೊಡ್ತಾರೆ. ಒಟ್ಟಿಗೆ ಭೂಮಿಯ ವಿಸ್ತಾರ ಇರುವುದು 50 ಕೋಟಿ ಯೋಜನ ವಿಸ್ತೃತವಾದದ್ದು ಭೂಮಿ. ಅದರಲ್ಲಿ ದ್ವೀಪಗಳೆಲ್ಲ ಉಂಟು. ಜಂಬೂದ್ವೀಪಾದಿ 7 ದ್ವೀಪಗಳೆಲ್ಲ ಉಂಟು. ಜಂಬೂದ್ವೀಪದಿಂದ ಆರಂಭಿಸಿಕೊಂಡು ಪುಷ್ಕರ ದ್ವೀಪದ ತನಕ 7 ದ್ವೀಪಗಳು. ಒಂದೊಂದು ದ್ವೀಪಗಳು ಕೂಡ ಮೊದಲಿರುವಂಥ ಜಂಬೂದ್ವೀಪ 1,00,000 ಯೋಜನ, ಅದರ ಸುತ್ತಲೂ ಒಂದು ಸಮುದ್ರ, ಆ ಸಮುದ್ರ ಅಷ್ಟೇ ಯೋಜನ ಪರ್ಯಂತವಾಗಿ ಆ ಲವಣ ಸಮುದ್ರ ಎಂಬುದು 1,00,000 ಯೋಜನ ವಿಸ್ತೃತವಾಗಿ ಆ ಜಂಬೂದ್ವೀಪದ ಸುತ್ತಲೂ ಉಂಟು. ಹೀಗೆ ಅದರ ಸುತ್ತಲೂ ಇನ್ನೊಂದು ದ್ವೀಪ, ಅದು 2,00,000 ಯೋಜನ, ಅದರಷ್ಟೇ ಪ್ರಮಾಣದಲ್ಲಿ ಪುನಃ ಅದರ ಸುತ್ತಲಿರುವಂತಹ ಸಮುದ್ರ. ಹೀಗೆ 7 ದ್ವೀಪಗಳು ಕೂಡ ಅದರಿಂದ ದ್ವಿಗುಣಿತವಾಗಿ ಡಬಲ್ ಆಗಿ ಹೋಗ್ತಾವೆ. ಹೀಗೆ ಅದರ ಕ್ರಮವನ್ನೆಲ್ಲ ಹೇಳಿ ಅನಂತರದಲ್ಲಿ ಕೇಳ್ತಾರೆ ಅವರು, ಯಾವುದು ವನಗಳೆಲ್ಲ ಉಂಟು, ಯಾವ್ಯಾವುದು ಸರೋವರಗಳೆಲ್ಲ ಉಂಟು ಇತ್ಯಾದಿಗಳನ್ನು ಕೇಳಿದ್ದಕ್ಕೆ ಅದನ್ನು ಹೇಳ್ತಾರೆ. ಅನಂತರದಲ್ಲಿ ಮಾರ್ಕಂಡೇಯರು ಹೇಳ್ತಾರೆ, ಜಗತ್ತಿಗೆ ಕಾರಣೀಭೂತನಾದಂತಹ ಪರಮಾತ್ಮನ ಆ ನಾರಾಯಣನ ಪದ ಎಲ್ಲ ಪ್ರಾಣಿ ಪ್ರಪಂಚಕ್ಕೂ ಕೂಡ ಆಧಾರಭೂತವಾದಂತಹ ಕುಡಿಯೋಕ್ಕೆ ಬೇಕಂತ ಗಂಗೆಯನ್ನು ಕೊಟ್ಟಿತು. ಆ ಗಂಗೆಯವಳು ತತಪ್ರವೃತ್ತ ನಾರಾಯಣನ ಪದದಿಂದ ಹರಿಪಾದ ನಖದಿಂದ ಹರಿದು ಬಂದಳೆ ಗಂಗೆ. ತತಪ್ರವೃತ್ತ ಯಾದೇವಿ ಗಂಗಾ ತ್ರಿಪದಗಾಮಿನಿ. ಅವಳಿಗೆ 3 ಮಾರ್ಗ ಅಂದರೆ ಆಕಾಶ ಮಾರ್ಗ, ಭೂಮಿ ಮಾರ್ಗ, ಕೆಳಮಾರ್ಗ, ಅದು ಈ ಕ್ರಮದಲ್ಲಿ ಅವಳು ಹರಿದು ಹೋಗ್ತಾ ಇದ್ದಾಳೆ. ಏನು ಮಾಡಿಕೊಂಡು ಅವಳು ಮೊದಲು ಬರುವಾಗ, ಮೇಲಿಂದ ಕೆಳಗೆ ಬರುವಾಗ ಚಂದ್ರಮಂಡಲವನ್ನು ಪ್ರವೇಶ ಮಾಡಿದಳು. ಆದ್ದರಿಂದಲೇ ಚಂದ್ರಮಂಡಲದಿಂದ ಪ್ರವೇಶ ಮಾಡಿದ್ರಿಂದ ರಾತ್ರಿಯಲ್ಲಿ ಚಂದ್ರನ ಕಿರಣದ ಮೂಲಕವಾಗಿ ಎಲ್ಲ ಸಸ್ಯರಾಶಿಗಳಿಗೆ, ಜೀವರಾಶಿಗಳಿಗೆಲ್ಲ ಅವನು ಚಂದ್ರ ಶೀತಾಂಶವಾಗಿ, ಅಮೃತಾಂಶವಾಗಿ ಅದು ಬದುಕುವುದಕ್ಕೆ ತಾನು ಕಾರಣೀಭೂತನಾದ. ಅನಂತರದಲ್ಲಿ ತಾನು ಸಂವರ್ಧಮಾನ ಅರ್ಕರಶ್ಮಿ ಸಂಗತಿ ಪಾವನಿ. ಅಲ್ಲಿಂದ ಸೂರ್ಯಮಂಡಲಕ್ಕೆ ಬಂದರೆ ಸೂರ್ಯರಶ್ಮಿ ಕೂಡ ನಮಗೆ ಬದುಕು ಕೊಡುವಂತೆ ಆಯಿತು ಆ ಗಂಗೆಯ ಸನ್ನಿಧಾನದಿಂದ. ಅಲ್ಲಿಂದ ಕೆಳಗಿದ್ದು ಬರುವಾಗ ಮೇರು ಪರ್ವತದ ಪೃಷ್ಠಭಾಗಕ್ಕೆ ಬಿದ್ದಿದ್ದಾಳೆ. ಅಲ್ಲಿ ಬಂದವಳು 4 ವಿಭಾಗವಾದಳು. ಮೇರುಕೂಟ ತಟಾಂತೇಭ್ಯೋ ನಿಪತಂತೆ ವಿವರ್ತಿತ ವಿಕೀರ್ಯಮಾಣ ಸಲಿಲ ನಿರಾಲಂಬಾ ಪಪಾತಸ. ಹೀಗೆ ಬರ್ತಾ ಅವಳು ಮಂದರಾದಿಗಳಲ್ಲಿ ವಿಭಾಗ ಆಗಿ ಕೆಳಕ್ಕೆ ಬರುವಾಗ ಪೂರ್ವ ದಿಕ್ಕಿನಲ್ಲಿ ಸೀತಾ ಅಂತ ಕರೆಸಿಕೊಂಡ್ಳು. ಅಲ್ಲಿ ಇರುವಂತಹ ವನ ಚೈತ್ರರಥ ಎಂಬಂತಹ ವನ, ಅದನ್ನು ಪವಿತ್ರಗೊಳಿಸಿದಳು. ವಾರುಣ ಸರೋವರವನ್ನು ಪವಿತ್ರಗೊಳಿಸಿದಳು. ಹೀಗೆ ಹರಿದು ಬಂದರು. 4 ದಿಕ್ಕುಗಳಲ್ಲೂ ಕೂಡ ಹರಿತಾ ಬಂದು ಅದರಲ್ಲಿ ಪುನಃ ದಕ್ಷಿಣ ಭಾಗದಲ್ಲಿ ಹರಿದು ಬಂದಾವಾಗ ಅದನ್ನು
ಅದು ಬಂದದ್ದು ಹಿಮಾಲಯ ಪರ್ವತದ ಮೇಲೆ ಬಂತು. ಹಿಮಾಲಯ ಪರ್ವತದ ಕೈಲಾಸ ಪರ್ವತಕ್ಕೆ ಬಂತು. ಅಲ್ಲಿರುವಂತಹ ರುದ್ರದೇವರು ದಧಾರ ತತ್ರ ತಾಂ ಶಂಭು ನಮಮೋಚ ವೃಷಧ್ವಜ, ಅದನ್ನು ಬಿಟ್ಟಿಲ್ಲ, ತಾನು ತಲೆಯಲ್ಲಿ ಅದನ್ನು ಧರಿಸಿದ. ಅನಂತರದಲ್ಲಿ ಭೂಮಿಗೆ ಗಂಗೆ ಬೇಕು ಅಂತ ಭಗೀರಥ ಪ್ರಯತ್ನ ಪಟ್ಟಾವಾಗ, ಸ್ತೋತ್ರ ಮಾಡಿದವಾಗ ಅದೇ ಶಿವ ತಾನು 7 ಕವಲುಗಳನ್ನಾಗಿ ಜಟೆಯಿಂದ ಇವಳನ್ನು ಗಂಗೆಯನ್ನು ತಾನು ಬಿಟ್ಟಿದ್ದಾನೆ. ತತ್ರ ಮುಕ್ತಾಚ ಶರ್ವೇಣ ಸಪ್ತಧಾ ದಕ್ಷಿಣೋದಧಿಂ, ಹೀಗೆ ಅಲ್ಲಿಂದ ಕೆಳಕ್ಕೆ ಹರಿದು ಬಂದವಳು ದಕ್ಷಿಣ ಸಮುದ್ರವನ್ನು ಸೇರ್ತಾಳೆ ಅಂತ ಹೀಗೆ ಗಂಗಾವತರಣದ ಬಗ್ಗೆ ವಿವರಣೆ ಕೊಡ್ತಾ, ಇನ್ನು ಭಾರತ ವರ್ಷ ಅಂತ ಕರೀತೇವೆ. ಆ ಭಾರತ ವರ್ಷ ಅಂತ ಇಡೀ ಭೂಮಿಯನ್ನು ಹೊತ್ತವನು ಕೂರ್ಮರೂಪಿಯಾದಂತಹ ಪರಮಾತ್ಮ ಎಂಬುದನ್ನು ಹೇಳಿ, ಅದರಂತಹ ಜಂಬೂದ್ವೀಪದಲ್ಲಿ ಪುನಃ 9 ವರ್ಷಗಳು, ಅದಕ್ಕೆ ಬರುವಂತಹ ಕಾರಣಗಳು, ಆ ಹೆಸರುಗಳೆಲ್ಲ ಬರುವುದಕ್ಕೆ ಕಾರಣ, ಇದು ನೈಜವಾದಂತಹ ಈ ವರ್ಷ ಭಾರತ ವರ್ಷ, ಅದು ಕರ್ಮಭೂಮಿ ಎಂಬುದನ್ನು ವಿಶೇಷವಾಗಿ ಒತ್ತಿ ಹೇಳ್ತಾರೆ. ಇಲ್ಲಿ ಹರಿದು ಬರುವಂಥ ಅನೇಕ ಬಗೆಯ ನದಿಗಳ ಬಗ್ಗೆಲ್ಲ ಉಂಟು, ಊರುಗಳ ಬಗ್ಗೆಲ್ಲ ಉಂಟು, ಎಲ್ಲೆಲ್ಲಿ ಯಾವ ಯಾವ ನದಿಗಳು ಯಾವ ಭಾಗದಲ್ಲಿ ಹರಿದು ಬರ್ತಾವೆ ಎಂಬುದನ್ನು ವಿವರಣೆ ಕೊಡ್ತಾ ಹೇಳ್ತಾರೆ. ಮಾರ್ಕಂಡೇಯರಲ್ಲಿ ಕೇಳ್ತಾರೆ ಅವರು, ಭಾರತ ವರ್ಷದ ಬಗ್ಗೆ ಹೇಳಿದ್ದೀರಿ, ಸರೋವರ ಸರಿತ್ತುಗಳು, ಪರ್ವತಗಳು, ದೇಶಗಳು, ಪ್ರದೇಶಗಳು, ಯಾರ್ಯಾರು ಇರ್ತಾರೆ ಹೇಗೆ ಅಂತ. ಅದೇ ರೀತಿ ಭಗವನ್ ನಾರಾಯಣ ಭಾರತದ ಇಲ್ಲಿ ಕಿಂತು ಕೂರ್ಮಸ್ತ್ವಯಾ ಪೂರ್ವಂ ಭಾರತೆ ಭಗವಾನ್ ಹರಿ ಕಥಿತಸ್ತಸ್ಯ ಸಂಸ್ಥಾನಂ ಶ್ರೋತುಮಿಚ್ಛಾಮಿ ಶೇಷತಃ. ಯಾಕೆಂದರೆ ಆಧಾರ ಶಕ್ತಿ ನಮಃ ಮೂಲ. ಸಾಮಾನ್ಯ ನಾವು ಪೀಠ ಪೂಜೆ ಮಾಡುವಾಗ ಕೆಳಗಿಂದ ಮೇಲಕ್ಕೆ ಬರುವುದಾದರೆ ಅಲ್ಲಿ ವರಾಹನ ಮೇಲೆ ದೇವರ ಕೂರ್ಮರೂಪ, ಅದರ ಮೇಲೆ ವಾಯುಕೂರ್ಮ, ಆನಂತರದಲ್ಲಿ ಮೇಲೆ ಒಂದೊಂದೇ ಬರ್ತದೆ, ಯಾವುದು ಶೇಷ, ಭೂಮಿ, ಹೀಗೆ ಒಂದು ಮೇಲೆ 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 ಬಂತು. ಭಗವಂತನ ಕೂರ್ಮರೂಪ, ವಾಯುದೇವರ ಕೂರ್ಮರೂಪ, ಅದರ ಅಡಿಯಲ್ಲಿರುವಂಥದ್ದು ದೇವರ ವರಾಹ ರೂಪ, ಇಡೀ ಎಲ್ಲವನ್ನು ಧಾರಣೆ ಮಾಡಿದ್ದು ಕೂರ್ಮರೂಪಿ ಜನಾರ್ದನ. ಅವನೇನು ಮಾಡ್ತಾನಂತಂದರೆ, ಅದರಲ್ಲಿ ಧಾರಣೆ ಮಾಡಿದ್ದು ಮಾತ್ರ ಅಲ್ಲ, ಶುಭಾಶುಭಂ ಮನುಷ್ಯಾಣಂ ವ್ಯಜ್ಯತೆ ಚ ತತಃಕಥಂ. ನಾವು ಮಾಡಿದ ಶುಭಾಶುಭ ಕರ್ಮಗಳೇನುಂಟು ಅದನ್ನು ಅವನು ವಿಭಾಗ ಮಾಡಿ ನಮಗೆ, ಅವನಲ್ಲಿ ಪ್ರಾರ್ಥಿಸಿದರೆ ವಿಭಾಗ ಮಾಡಿ ನಮಗೆ ಸುಖವನ್ನು, ಶುಭ ಕರ್ಮದ ಫಲವನ್ನು ಅನುಭವಿಸುವಂತೆ ಮಾಡ್ತಾನೆ, ಅಶುಭ ಕರ್ಮದ ಫಲವನ್ನು ಕ್ಷಯ ಮಾಡ್ತಾನೆ ಎಂಬುದರ ಬಗ್ಗೆ ವಿವರಣೆಯನ್ನು ಕೊಡ್ತಾ, ಅವನಲ್ಲಿ ಎಲ್ಲ ದೇವತೆಗಳಿದ್ದಾರೆ, ಎಲ್ಲ ನಕ್ಷತ್ರಗಳುಂಟು, ಏನೇನು ಉಂಟೋ ಅದೆಲ್ಲ ಉಂಟು. ಆದ್ದರಿಂದ ಗ್ರಹ ಪೂಜಾಂಚ ಕುರುವೀತ ಸರ್ವಪೀಡಾಸು ಮಾನಮಃ. ಏನಾದರೂ ನಮಗೆ ಪೀಡೆ ಬರ್ತದೆ ಅಂತಿದ್ರೆ ಗ್ರಹ ಪೂಜೆ ಮಾಡಬೇಕು, ಆವಾಗ ಎಲ್ಲ ದೋಷಗಳು ಪರಿಹಾರವಾಗ್ತದೆ. ಪ್ರಯತಾನ ಮನುಷ್ಯಾಣಂ ಗ್ರಹರ್ಕ್ಷೋತ್ಥಾನ್ಯಶೇಷತಃ. ಈ ಕೂರ್ಮ ಇದ್ದಾನಲ್ವಾ, ನಾನು ಹೇಳಿದಂತಹ ಕೂರ್ಮ, ಅವನು ಇಡೀ ಭಾರತ ವರ್ಷವನ್ನು ಆ ಕ್ರಮದಲ್ಲಿ ಧಾರಣೆ ಮಾಡ್ತಾ, ಅವನು ನಾರಾಯಣ ಅಚಿಂತ್ಯಾತ್ಮ, ಯತ್ರ ಸರ್ವಂ ಪ್ರತಿಷ್ಠಿತಂ, ಅವನಲ್ಲೇ ಎಲ್ಲ ಇರುವಂಥದ್ದೆಲ್ಲ. ಅತ್ರ ದೇವಾಹ ಸ್ಥಿತಾ ಸರ್ವೇ ಪ್ರತಿ ನಕ್ಷತ್ರ ಸಂಶಯಾ. ನಕ್ಷತ್ರ ದೇವತೆಗಳು, ರಾಶಿಗಳ ದೇವತೆಗಳು, ಕಾಲದೇವತೆಗಳು ಪ್ರತಿಯೊಬ್ಬರು ಕೂಡ ಅವರನ್ನು ಆಶ್ರಯಿಸಿಕೊಂಡಿದ್ದಾರೆ. ಆದ್ದರಿಂದ ಎಲ್ಲೆಲ್ಲಿ ಯಾರ್ಯಾರಿದ್ದಾರೆ ಅಂತ ಎಂಬುದನ್ನು ಹೇಳ್ತಾರೆ. ಮಧ್ಯದಲ್ಲಿ ಅಗ್ನಿ, ಪೃಥ್ವಿ, ಸೋಮ ಎಂಬಂತಹ ಇವರು, ಸುತ್ತಲೂ ಕೂಡ ಅದರಲ್ಲಿ ಮೇಷಾದಿಗಳು 3 ಸಂಚಾರ ಮಾಡ್ತಾರೆ. ಹೀಗೆ ಇದರಲ್ಲಿ ಆ ಭೂಮಂಡಲ ಸಂಸ್ಥಾನದ ಬಗ್ಗೆ, ಖಗೋಳದ ಬಗ್ಗೆ ವಿವರಣೆಯನ್ನು ಕೊಡ್ತಾ ಮಾರ್ಕಂಡೇಯರು ಕೇಳ್ತಾರೆ, ಭಾರತ ವರ್ಷದಲ್ಲಿ ಹೀಗೆ ಕಾಲಗಳೊಂದು ಕ್ರಮ ಆದರೆ ಇನ್ನೊಂದು ಕ್ರಮ, ಕೃತ, ತ್ರೇತ, ದ್ವಾಪರ ಅಂತ ಅಂದುಕೊಂಡು ಯುಗಗಳು, ಯುಗ ಚತುಷ್ಟಯಗಳು, ಅವುಗಳ ಮೂಲಕವಾಗಿ ಕಾಲಕ್ರಮದಲ್ಲಿ ಬರುವಂತಹ ಇರುವಂತಹ ಯಾವ ಕುಲ ಪರ್ವತಗಳು, ಇನ್ನಿತರ ಪರ್ವತಗಳು ಬೇಕಾದಷ್ಟೆಲ್ಲ ಉಂಟು. ವರ್ಷಗಳ ಬಗ್ಗೆ ಹೇಳ್ತಾ ಬರ್ತಾರೆ. ಕಿಂಪುರುಷ ವರ್ಷ, ಕುರುವರ್ಷ, ಅದರಲ್ಲಿರುವವರಿಗೆ ಎಷ್ಟೆಷ್ಟು ವರ್ಷ ಆಯುಷ್ಯಗಳು ಎಂಬುದನ್ನು ಹೇಳ್ತಾರೆ. ಅನಂತರದಲ್ಲಿ ಮಾರ್ಕಂಡೇಯರು ಮನ್ವಂತರಗಳ ಬಗ್ಗೆ ಅದರ ಅವಧಿಯನ್ನು ಹೇಳಿ ಆಯಿತು. ಕ್ರೌಷ್ಟಿಗಳು ಕೇಳ್ತಾರೆ, ಮನ್ವಂತರಗಳು ಅದರ ಬಗ್ಗೆ ಹೇಳಬೇಕು ಅಂತ ಕೇಳುವಾಗ, ಸರಿ, ಹಿಂದಕ್ಕೆ ಸ್ವಯಂಭುವ ಮನ್ವಂತರ ಅದರ ಬಗ್ಗೆ ಹೇಳಿ ಆಯಿತು. ಮೊದಲಿದ್ದು ಸ್ವಯಂಭುವ ಮನ್ವಂತರ, ಅನಂತರದಲ್ಲಿ ಸ್ವಾರೋಚಿಷ ಮನ್ವಂತರ, ಹೀಗೆ ಒಂದೊಂದನ್ನು ಹೇಳ್ತಾ ಬರುವಾಗ ಈ ಸ್ವಾರೋಚಿಷ ಮನ್ವಂತರದಲ್ಲಿ ಒಬ್ಬ ಬ್ರಾಹ್ಮಣ
ರೂಪದಿಂದ ಅಶ್ವಿನಿ ದೇವತೆಗಳಂತಿದ್ದಾನೆ. ಅವನು ವರುಣ ಎಂಬಂತಹ ನದಿಯ ತಟದಲ್ಲಿ ಇದ್ದಾನೆ. ಅವನು ಇದ್ದ ಅತ್ಯಂತ ಮೃದು ಸ್ವಭಾವ, ಸದಾಚಾರ ಸಂಪನ್ನ, ವೇದಾಂಗ ಪಾರಂಗತ, ಸದಾ ಕಾಲದ ಅತಿಥಿಗಳಿಗೆ ಪ್ರಿಯನಾದವ. ರಾತ್ರಿ ಯಾರಾದರೂ ಆಶ್ರಯ ಕೇಳಿ ಬಂದರೆ ಅವರಿಗೆ ಆಶ್ರಯ ಕೊಡ್ತಾ ಇದ್ದ. ಅವನಿಗೆ ಒಮ್ಮೆ ಆಸೆ ಉಂಟಾಯಿತು, ನಾನೊಮ್ಮೆ ಇಡೀ ಭೂಮಿಯನ್ನು ನೋಡಿ ಬರಬೇಕು ಅಂತ ಆಸೆ ಉಂಟಾಯಿತು. ಅಂದರೆ ಭಗವಂತ ಸೃಷ್ಟಿಸಿದ್ದಾನೆ, ಆ ಭಗವಂತನ ಸೃಷ್ಟಿಯಲ್ಲಿ ಎಷ್ಟು ವೈವಿಧ್ಯ ಉಂಟು, ಹೇಗೆಲ್ಲ ಒಂದು ಸೃಷ್ಟಿ ಮಾಡಿದ್ದಾನೆ ದೇವರು, ನೋಡಬೇಕು ಅಂತ ಅವನಿಗೊಂದು ಅಪೇಕ್ಷೆ ಆಯಿತು, ನೋಡಬೇಕು ಅಂತ. ಆ ಸಂದರ್ಭದಲ್ಲಿ ಅವನ ಮನೆಗೆ ಒಬ್ಬರು ಅತಿಥಿಗಳು ಬಂದರು. ಅಥಾಗತೋ ಅತಿಥಿ ಕಶ್ಚಿತ್ ಕದಾಚಿತ್ ತಸ್ಯ ವೇಶ್ಮನಿ. ಅವರು ಏನು ಅಂತಂದರೆ ಅವರಿಗೆ ನಾನಾ ಔಷಧಿಗಳ ಪ್ರಭಾವ ಎಲ್ಲ ಗೊತ್ತಿತ್ತು ಅವರಿಗೆ, ಯಾವ ಔಷಧಿಯಿಂದ ಏನಾಗ್ತದೆ, ಹೇಗಿರ್ತದೆ, ಅದನ್ನೇನು ಮಾಡಬೇಕು ಅಂತ. ಮಾತ್ರವಲ್ಲದೆ ಮಂತ್ರವಿದ್ಯೆಯಲ್ಲಿ ಕೂಡ ಅತ್ಯಂತ ಪರಿಣತ ವೈಶಾರಥ್ಯವನ್ನು ಪಡ್ಕೊಂಡವರು. ಆವಾಗ ಅವರಲ್ಲಿ ಇವನು ಕೇಳ್ತಾನೆ, ನನಗೂ ಕೂಡ ಸ್ವಲ್ಪ ಹೇಳಿ. ತಸ್ಯಾಚಖ್ಯವು ಸದೇಶಾಂ ಚ ರಮ್ಯಾಣಿ ನಗರಾಣಿ ಚ. ಅವರು ಬಂದವರು ಹೇಳ್ತಾರೆ, ಅಲ್ಲಿ ಹಾಗುಂಟು, ಇಲ್ಲಿ ಹೀಗುಂಟು ಅಂತ. ಸರಿ, ಹಾಗಿದ್ದರೆ ನದಿ, ವನಗಳು, ಶೈಲಗಳು, ಪಟ್ಟಣಗಳು, ಅದನ್ನೆಲ್ಲ ಕೇಳಿ ಅವನಿಗೆ ಆಶ್ಚರ್ಯ ಆಯಿತು, ಇಷ್ಟೆಲ್ಲ ಉಂಟಾ ಅಂತ. ಯಾಕೆಂದರೆ ಆವಾಗ ವಿಮಾನ ಇಂಥದ್ದೆಲ್ಲ ಇರಲಿಲ್ಲ, ಹೋಗಲಿಕ್ಕೆ ಬರಲಿಕ್ಕೆಲ್ಲ ಗಾಡಿಗಳು, ರೈಲುಗಳು ಮತ್ತೊಂದೆಲ್ಲ ಇರಲಿಲ್ಲ. ಅಂತಹ ಸಮಯ ಅದು. ಅನೇಕ ದೇಶ ದರ್ಶಿತ್ವೇನ ಅತಿಶ್ರಮ ಸಮನ್ವಿತ. ಅದು ನಾನು ಅದನ್ನೆಲ್ಲ ತಿರುಗಿ ಬಂದಿದ್ದೇನೆ, ಆದ್ದರಿಂದ ತುಂಬ ಆಯಾಸವಾಗಿದೆ. ನೀನು ತೊಂದರೆ ಇಲ್ಲ, ಯಾಕೆ ನೀನು ನನ್ನಂತೆ ವೃದ್ಧನೂ ಅಲ್ಲ, ನೀನು ತುಂಬ ನಡೆದೂ ಇಲ್ಲ, ನನಗೆ ನಡೆದು ಆಯಾಸವಾಗಿದೆ ಅಂತ ಹೇಳಿದವಾಗ ಈ ಬ್ರಾಹ್ಮಣ ಹೇಳ್ತಾನೆ, ಅಲ್ಲ ನೀವು ಅಲ್ಪ ಕಾಲದಲ್ಲಿ ಇಡೀ ಭೂಮಿಯನ್ನು ಹೇಗೆ ಸಂಚಾರ ಮಾಡಿದಿರಿ ಅಂತ ಕೇಳ್ತಾನೆ. ಬ್ರಾಹ್ಮಣ ಹೇಳ್ತಾನೆ, ಇಲ್ಲ, ಅದು ಮಂತ್ರ ಮತ್ತು ಔಷಧಿಯ ಪ್ರಭಾವದಿಂದ ನನಗೆ ಅದು ಏನು ಆಯಾಸ ಆಗುವುದಿಲ್ಲ, ಹೋಗ್ತಾನೆ ಇರ್ತಾನೆ, ಹೋಗ್ತಾನೆ ಇರ್ತಾನೆ. ಅದರಿಂದಾಗಿ ನಾನು ಅರ್ಧ ದಿವಸದಲ್ಲಿ 1000 ಯೋಜನ ದೂರ ಹೋಗಬಲ್ಲೆ. ಮಂತ್ರದ ಪ್ರಭಾವ ಮತ್ತು ಔಷಧಿಯ ಪ್ರಭಾವ ಅಂತ ಮಾರ್ಕಂಡ ಹೇಳ್ತಾರೆ. ಅದನ್ನು ಕೇಳಿವಾಗ ಇವನಿಗೆ ಆಶ್ಚರ್ಯ ಆಯ್ತಂತೆ. ಹೌದಾ, ಹಾಗೆ ನನಗೂ ಕೂಡ ಅಂಥದ್ದು ಕೊಡ್ತೀರಾ ನೀವು? ಏನದು ನನಗೆ ಹೇಳಿಕೊಡ್ತೀರಾ ಅಂತ, ನನಗೂ ನೋಡಬೇಕು ಅಂತುಂಟ ಭೂಮಿ, ಕೊಡ್ತೀರಾ ಅಂತ. ಆಯಿತು ಅಂತಂದರು. ಸರಿ ಅಂತಂದುಕೊಂಡು ಔಷಧಿಯನ್ನು ಅವನ ಪಾದದ ಅಡಿಗೆ ಪೂರ್ತಿ ಲೇಪಿಸಿದರು. ಇದು ಹಾಕ್ಕೊಂಡ್ರೆ ಸಾಕು, ನಿನಗೆ ಎಲ್ಲಿ ಬೇಕೋ ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಅಂತ. ನಾವು ಚಪ್ಪಲಿ ಹಾಕ್ಕೊಂಡು ಹೋಗ್ತೇವಲ್ಲ ಹಾಗೆ ಅವರ ಪಾದದ ಅಡಿಗೆ ಆ ಲೇಪವನ್ನು ಹಚ್ಚಿದ್ದಾರೆ, ಔಷಧಿಯ ಲೇಪವನ್ನು ಹಚ್ಚಿದ್ದಾರೆ. ಹಚ್ಚಿ ಅಭಿಮಂತ್ರಣೆ ಮಾಡಿದ್ದಾರೆ. ನಿನಗೆ ಯಾವ ದಿಕ್ಕಿಗೆ ಬೇಕು ಅಂತ ಹೇಳ್ತೀಯೋ ಆ ದಿಕ್ಕಿಗೆ ನೀನೀಗ ಹೋಗ್ಬೋದು ಅಂತ. ಸರಿ ಅಂತ ಪಾದಕ್ಕೆ ಲೇಪಿಸಿಕೊಂಡು ಬ್ರಾಹ್ಮಣ ಅವನಿಗೆ ಹಿಮಾಲಯ ನೋಡಬೇಕು ಅಂತ ಆಸೆ ಆಯಿತು. ಅದಕ್ಕೋಸ್ಕರ ಹಿಮಾಲಯಕ್ಕೆ ಹೋದ. ಸರಿ, ನಾನು ಬರ್ತೇನೆ ಅಂತ ಅಂದುಕೊಂಡೆ. ಇನ್ನು ಅರ್ಧ ದಿವಸದಲ್ಲಿ ನಾನು ಬರ್ತೇನೆ ಅಂತ ಅಂದುಕೊಂಡು ಅಲ್ಲಿಗೆ ಹೋದ. ಸಾಯಂಕಾಲದೊಳಗೆ ಬರ್ತೇನೆ ಅಂತ. ಸಂಪ್ರಾಪ್ತ ಹಿಮವತ್ ಪೃಷ್ಟಂ ನಾತಿಷ್ಠ ಅಂತ ತನುರ್ದ್ವಿಜ. ಅಲ್ಲಿಗೆ ಬಂದವನಿಗೆ ಅವನಿಗೆ ಏನು ಆಯಾಸನೇ ಆಗಲಿಲ್ಲ. ಹೌದು ಅವ್ರು ಹೇಳಿದ್ದು ಹೌದು ಅಂತ ಅನಿಸ್ತವನಿಗೆ ಪಾಪ. ಅಲ್ಲಿ ಸಂಚಾರ ಮಾಡ್ತಾ ಇರುವಾಗ ಅವನ ಪಾದದಲ್ಲಿ ಲೇಪ ಅಂಟಿಸಿಕೊಂಡಿದ್ದಲ್ವಾ, ಅದು ಹಿಮಾಲಯ ಪರ್ವತ ಪೂರ್ತಿ ಎಲ್ಲ ಹಿಮಮಯವಾದದ್ದು. ಇವನು ಕಾಲಿಡುವಾಗ ಹಿಮಗಳು ಕರಗಿ ಇವನ ಕಾಲಡಿಯಲ್ಲಿದ್ದ ಲೇಪಗಳೆಲ್ಲ ಹೊರಟು ಹೋಯಿತು. ಆ ಕಡೆ ಈ ಕಡೆ ಸಂಚಾರ ಮಾಡುವಾಗ ಕಾಲು ತೊಳೆದೆ ಅಂತ ಆಯಿತು ಅವನಿಗೆ, ಪೂರ್ತಿ ಅವನಿಗೆ. ಹಾಗಿದ್ದಲ್ಲಿ ಎಲ್ಲ ನೋಡಿದ ಆ ಕಡೆ ದದರ್ಶತಿ ಅತಿ ಮನೋಜ್ಞಾನೇ ಸಾನೋನೇ ಹಿಮಭೂಭೃತಃ ಸಿದ್ಧ ಗಂಧರ್ವಜುಷ್ಟಾನಿ ಕಿನ್ನರ ಅಭಿರತಾನಿ. ಅಲ್ಲಿ ಯಾರ್ಯಾರು ಯಾವ ದೇವತೆಗಳು, ಕಿನ್ನರರು, ವಿದ್ಯಾಧರರು, ಯಾರ್ಯಾರದು ಯಾವ್ಯಾವುದು ಉಪವನ ತಪೋವನ ಎಲ್ಲ ಉಂಟು. ಇದೆಲ್ಲ ನೋಡಿದ. ಎಷ್ಟು ನೋಡಿದ್ರು ಸಾಕಾಯಿತು ಅಂತ ಅನಿಸಲೇ ಇಲ್ಲ ಅವನಿಗೆ, ಸಾಕು ಅಂತ ಅನಿಸಲೇ ಇಲ್ಲ. ಅಷ್ಟೊತ್ತಿಗೆ ಅವನಿಗೆ ಸೂರ್ಯಾಸ್ತಮಾನ ಆಗಲಿಕ್ಕೆ ಹತ್ತಿರ ಆಯಿತು. ಅವನು ಹೋಗಬೇಕಲ್ಲಿಗೆ. ಯಾಕೆಂದರೆ ಅವನು ಕರ್ಮಠ, ಶುದ್ಧ ಕರ್ಮಠ. ಅವನು ಹೊತ್ತಿಗೆ ಸರಿಯಾಗಿ ಸಂಧ್ಯಾವಂದನೆ ಆಗಬೇಕು, ಸಾಯಂಕಾಲದ ಆಹುತಿ ಆಗಬೇಕು, ಹೊರಡಬೇಕು ಅಂತ ಯೋಚನೆ ಮಾಡಿಕೊಳ್ಳೋಷ್ಟೊತ್ತಿಗೆ ಅವನು ನೋಡ್ತಾನೆ, ಇನ್ನು ಉಳಿದದ್ದು ನಾಳೆ ನೋಡೋಣ ಅಂತ ಲೆಕ್ಕ ಬಂತು. ನಾಳೆ ಬಂದರೆ ಆಯಿತು, ಇವತ್ತು ಹೋಗಿದ್ರೆ ಆಯಿತು ಅಂತ. ಅಷ್ಟೊತ್ತಿಗೆ ವಿಭ್ರಷ್ಟ ಪಾದಲೇಪೋತ ಚಿರೇಣ ಜಟಿತ ಕ್ರಮ. ಅದು ಆ ಹಿಮಾಲಯದ ಇದರಲ್ಲಿ ನಡೆದು ಅವನಿಗೆ ಪಾದಲ್ಲಿ ಲೇಪಿಸಿಕೊಂಡದೆಲ್ಲ ಹೋಗಿದೆ. ಅಯ್ಯೋ ದೇವರೇ, ಏನು ಮಾಡಿದೆ ನಾನು, ನನ್ನ ಸ್ವಲ್ಪ ತಲೆಯಲ್ಲಿ ಓಡಿಸಬೇಕಿತ್ತಲ್ಲ. ಕಿಮಿದಂ ಮಯಾ ಅಜ್ಞಾನಾತ್ ಅನುಷ್ಠಿತಂ. ಈಗ ಲೇಪವೇ ಹೋಗಿದೆ, ಹಿಮವಾರಿಯಿಂದ ವಿಲೀನವಾಗಿದೆ.
ನಾನು ಇಲ್ಲಿಂದ ಹೋಗುವುದು ಹೇಗೆ, ಇದನ್ನು ದಾಟುವುದು ಹೇಗೆ, ಮನೆಯನ್ನು ಸೇರುವುದು ಹೇಗೆ, ಅಯ್ಯೋ ನನಗೆ ಮಾಡಬೇಕಾದ ಸಂಧ್ಯಾವಂದನೆ ಅಗ್ನಿಹೋತ್ರ ಎಲ್ಲ ನಿಂತು ಹೋಗ್ತದೆ. ಅವನಿಗೆ ತಲೆ ವಿಷಯದ ಶುರುವಾಯ್ತು. ಅವನಿಗೆ ಏನು ಮಾಡಬೇಕಪ್ಪ ಅಂತ. ಪ್ರಯಾಸ್ಯಾಮಿ ಕ್ರಿಯಾಹನ್ ಅಗ್ನಿ ಶುಶ್ರೂಷಣಾಧಿಕಂ ಕಥಮತ್ರ ಕರಿಷ್ಯಾಮಿ ಸಂಕಟಂ ಮಹದಾಗತಂ. ಏನು ಮಾಡಬೇಕಪ್ಪ, ಮಹಾ ಸಂಕಟ ಬಂತಲ್ಲ ಅಂತ. ನಾನು ಪರ್ವತ ನೋಡಬೇಕು ಅಂತಂದು ಇಲ್ಲಿ ಬಂದು ನಂದು ನಿತ್ಯದ್ದೆಲ್ಲ ಹೋಗ್ತಿದ್ರೆ ಶುರುವಾಯ್ತಲ್ಲ ಅಂತ. ಸಕ್ತದೃಷ್ಟಿರಹಂ ತೃಪ್ತಿಂ ನಯಾಸ್ಯ ಅಬ್ಧ ಶತೈರಪಿ. ಅಲ್ಲಿ ಅವನಿಗೆ ಕಿನ್ನರರ ಆಲಾಪಗಳು, ಸಂಲಾಪಗಳು, ಸಂಗೀತಗಳು ಎಲ್ಲ ಕೇಳಿಸ್ತಾ ಉಂಟು. ಆದರೂ ಕೂಡ ಅವನ ಮನಸ್ಸು ಅಲ್ಲಿ ಹಿಮಾಲಯದಲ್ಲಿದ್ದಾನೆ. ಆದರೆ ಮನೆಗೆ ಹೋಗಬೇಕು, ಉಪಾಸನ ಆಗಬೇಕು, ಹೊತ್ತಾಯಿತು ಎಂಬುದೇ ಅವನ ತಲೆಯಲ್ಲಿ ಕೂತಿದೆ. ಸ ಏವಂ ಚಿಂತೆಯನ್ ವಿಪ್ರಹ ಬಭ್ರಾಮಚ ಹಿಮಾಚಲೆ. ಅದನ್ನು ಯೋಚನೆ ಮಾಡ್ತಾ ತಿರುಗ್ತಾ ಇದ್ದಾನೆ, ಹೋಗ್ಲಿಕ್ಕಾಗ್ತಾ ಇಲ್ಲ. ಯಾಕೆಂದರೆ ಭ್ರಷ್ಟ ಪಾದೌಷಧಿ ಬಲಹ ವೈಕ್ಲವಂ ಪರಮಂ ಗತಃ. ಅಷ್ಟೊತ್ತಿಗೆ ಅವನನ್ನು ಒಬ್ಬಳು ವರೂಥಿನಿ ಎಂಬಂತಹ ಅಪ್ಸರ ಸ್ತ್ರೀ, ಅತ್ಯಂತ ರೂಪವತಿ ನೋಡ್ತಾಳೆ. ಅವಳಿಗೆ ಆ ಬ್ರಾಹ್ಮಣನ ನೋಡಿದ ತಕ್ಷಣದಲ್ಲೇ ಅನುರಾಗ ಹುಟ್ಟಿದೆ. ಇವನು ಯಾರಪ್ಪ, ನೋಡಲಿಕ್ಕೆ ಎಷ್ಟು ಚೆಂದ ಇದ್ದಾನೆ, ನನ್ನ ಜನ್ಮ ಸಫಲವಾಯಿತು, ನಾನಿವತ್ತು ಇಲ್ಲಿಗೆ ಬಂದದ್ದು ಸರಿಯಾಯಿತು, ನನಗೆ ಸಿಕ್ಕಿದೆ ಅವನು. ಅಹೋಸ್ಯ ರೂಪಂ ಮಾಧುರ್ಯಂ ಅಹೋಸ್ಯ ಲಲಿತಾಗತಿ. ಎಷ್ಟು ಚೆನ್ನಾಗಿದ್ದಾನೆ, ಎಷ್ಟು ನಡೀತಾ ಇದ್ದಾನೆ, ಎಷ್ಟು ರೂಪವಂತ, ಎಷ್ಟು ಗಾಂಭೀರ್ಯ, ಏನು ದೃಷ್ಟಿಯಲ್ಲಿ ಏನೊಂದು ಗಾಂಭೀರ್ಯ. ಹೀಗೆಲ್ಲ ಅವಳು ಯೋಚನೆ ಮಾಡ್ತಾ ಇವನು ಯಾರು, ದೇವತೆಯೋ, ದೈತ್ಯನೋ, ಸಿದ್ಧನೋ, ಗಂಧರ್ವನೋ, ಪನ್ನಗನೋ, ಏನೇ ಇರಲಿ, ಇನ್ನು ಇವನಷ್ಟು ಒಳ್ಳೆಯ ರೂಪವಂತ ಇನ್ನೊಬ್ಬ ಇಲ್ಲ ಅಂತ ಅಂದುಕೊಂಡು ಏನಿದ್ರು ಅವನಲ್ಲಿ ನನಗೆ ಅನುರಾಗ ಹುಟ್ಟಿದೆ, ಅದಕ್ಕೋಸ್ಕರ ಅವನ ಬಳಿಗೆ ಹೋಗ್ತೇನೆ ಅಂತ ಅವನ ಬಳಿಗೆ ಬರ್ತಾಳೆ. ಬಂದರೆ ಅತ್ಯಂತ ಸುಂದರ ರೂಪದಿಂದ ಅವನ ಮುಂಭಾಗದಲ್ಲಿ ಕಂಗೊಳಿಸ್ತಾಳೆ. ನೋಡಿದ ತಕ್ಷಣ ಅವನು ಸರಿ ಅಂತ ಹೇಳಿದ. ನೀನು ಯಾರು, ಇಲ್ಲಿಗೆ ಯಾಕೆ ಬಂದು, ಏನು ಮಾಡ್ತಾ ಇದ್ದಿ? ನಾನೊಬ್ಬ ಬ್ರಾಹ್ಮಣ, ಇದನ್ನು ನೋಡಬೇಕು ಅಂತ ಇಲ್ಲಿಗೆ ಬಂದಿದ್ದೇನೆ. ಆದರೆ ಅವನಿಗೆ ಸಮಸ್ಯೆ, ತನಗೆ ಊರಿಗೆ ಹೋಗಬೇಕೆಂಬುದೇ ಸಮಸ್ಯೆ ಒಂದು. ಪಾಪ, ನಾನು ಬರುವಾಗ ಪಾದಲೇಪ ಹಚ್ಚಿಕೊಂಡು ಬಂದಿದ್ದೆ, ಆದರೆ ಪಾದಲೇಪ ಈಗ ಹೋಗಿದೆ. ಈಗ ನನಗೆ ಅಲ್ಲಿ ಹೋಗದಿದ್ದರೆ ನಂದು ಸಾಯಂಕಾಲದ ಯಾವುದೋ ಆನ್ನಿಕಗಳು ಆಗುವುದಿಲ್ಲ. ನನಗೆ ಆದಷ್ಟು ಬೇಗ ಹೋಗಬೇಕು, ಏನು ಮಾಡಬೇಕು ಅಂತ ಅವನು ಅದನ್ನು ಕೇಳಿಗೆ ಶುರು ಮಾಡಿದ. ವರೂಥಿನಿ ಹೇಳ್ತಾಳೆ, ನಾನು ವರೂಥಿನಿ ಅಂತ ನನ್ನ ಹೆಸರು, ನಾನು ಯಾವತ್ತೂ ಇಲ್ಲೇ ಸಂಚಾರ ಮಾಡುವವಳು. ನಿನ್ನನ್ನು ನೋಡಿ ನನಗೆ ಕಾಮವೈಕ್ಲವ್ಯ ಉಂಟಾಗಿದೆ, ಆದ್ದರಿಂದಾಗಿ ನಿನ್ನ ಅಧೀನಳಾಗಿದ್ದೇನೆ, ನನ್ನನ್ನು ಸುಖಪಡಿಸು ಅಂತ. ಬ್ರಾಹ್ಮಣ ಹೇಳ್ತಾನೆ, ನನಗೆ ಅಲ್ಲಿ ಅಗ್ನಿಹೋತ್ರಕ್ಕೆ ತಡ ಆಗ್ತಾ ಉಂಟು, ನಾನು ಹೊರಡಬೇಕೀಗ, ಹೋಗುವ ದಾರಿ ಏನಾದ್ರಿಂದ ನೀನು ಹೇಳು. ನಾನು ಒಂದು ವಿಚಿತ್ತಿ ಬಂದುಬಿಟ್ರೆ ಅವ್ಯವಸ್ಥೆ ಆಗ್ತದೆ. ಯಾಕೆಂದರೆ ನಿತ್ಯ ನೈಮಿತ್ತಿಕಾನಂತೂ ದ್ವಿಜನ್ಮನಃ ಭವತ್ಯತಸ್ತಂ ಹೇ ಭದ್ರೇ ಮಾಮುದ್ರ ಹಿಮಾಲಯಾತ್. ಹೇಗಾದರೂ ಮಾಡಿ ನನ್ನ ಹಿಮಾಲಯ ಪರ್ವತದಿಂದ ಅಲ್ಲಿಗೆ ನನ್ನ ಆಶ್ರಮಕ್ಕೆ ಸೇರುವಂತೆ ಮಾಡು. ಅದಕ್ಕೆ ಹೇಳುವುದು ಬ್ರಾಹ್ಮಣರು ಪ್ರವಾಸಕ್ಕೆ ಹೋಗಬಾರ್ದು ಅಂತ. ಅವನು ಹೇಳ್ತಾನವನು, ಪ್ರಶಸ್ತ್ಯತೆ ನ ಪ್ರವಾಸೋ ಬ್ರಾಹ್ಮಣಾನಾಂ ಕದಾಚನ. ಯಾಕೆಂತಂದರೆ ಅಪರಾಧ್ಯತಿ ಮೇ ಭೀರೋ ದೇಶದರ್ಶನ ಕೌತಕಂ. ಉಡುಪಿಯಲ್ಲೊಬ್ಬರು ಕಾಪ ಹೇಗ್ರೀವಾಚಾರು ಅಂತಿದ್ದರು, ಹಳೆ ತಲೆಗೆಲ್ಲ ಎಲ್ಲರಿಗೂ ಗೊತ್ತಿದ್ದವರೇ. ಅವರೊಮ್ಮೆ ಏನು ಮಾಡಿದರು ಅಂತಂದರೆ, ಅದು ಪೇಜಾರ ಶ್ರೀಪಾದಂಗಳವರ ಹಂಪೆಯಲ್ಲಿ ಆಗುವ ಸುಧಾಮಂಗಳ ಕಾರ್ಯಕ್ರಮ. ಇವತ್ತಲ್ಲ, ಒಂದು 27-28 ವರ್ಷದ ಹಿಂದೆ ಅಂತ ಇಟ್ಟುಕೊಳ್ಳಿ, 28-30 ವರ್ಷ ಹತ್ತಿರ ಆಗಿರ್ಬೋದು. ಆ ಸಂದರ್ಭದಲ್ಲಿ ಸಿಕ್ಕಿದವಾಗ ಆಚಾರ್ಯರೇ ನೀವು ಹೋಗಲಿಕ್ಕಿಲ್ಲ ಸುಧಾಮಂಗಳಕ್ಕೆ ಅಂತ ಕೇಳಿದರೆ ಏನು ಹೇಳಿದರು ಅಂದರೆ, ಎಲ್ಲ ವೇಸ್ಟು, ಯಾವುದು ಹೊತ್ತಿಗೆ ಆಗುವುದಿಲ್ಲ. ಅವ್ರು ಹೇಳಿದ ಮಾತು ಸ್ವಾರಸ್ಯ ಅಂದರೆ, ಇಲ್ಲಿಂದ ಹೋಗುವ ವ್ಯಾನು ಅದು ಹೋಳಿದರೂ 4 ಗಂಟೆಗೆ ಸ್ನಾನ ಆಗುವುದಿಲ್ಲ ಬೆಳಗ್ಗೆ, ಅದು ಸೇರುವಾಗ 7 ಗಂಟೆಯಲ್ಲಿ ಆಗಿಬಿಡ್ತದೆ, ಸೂರ್ಯೋದಯಕ್ಕೆಲ್ಲ ಎಲ್ಲ ಮುಗಿದು ಹೋಗ್ತದೆ. ಅವರು ಯಾಕೆ ನಿಷೇಧ ಮಾಡೋದು ಅಂತಂದರೆ, ಹೊತ್ತಿಗೆ ಮಾಡಬೇಕಾದ ಕರ್ತವ್ಯ ಮಾಡಲಿಕ್ಕೆ ಆಗುವುದಿಲ್ಲ, ಅದರಿಂದಾಗಿ ಹೋಗಲೇಬಾರ್ದು ಅಂತ. ಹೀಗೆ ಈ ಮಾತು ಇಲ್ಲಿ ನೋಡುವಾಗ ಅದೇ ನೆನಪು ಬರ್ತದೆ ಅವರು ಹೇಳಿದ ಮಾತುಗಳೆಲ್ಲ. ಅದರಿಂದಾಗಿ ಎಲ್ಲ ನಿತ್ಯ ನೈಮಿತ್ತಿಕ ಕರ್ಮಗಳೆಲ್ಲ ಇದರಿಂದ ಹಾಳಾಗಿಬಿಡ್ತದೆ. ಪ್ರಶಸ್ತ್ಯತೆ ನ ಪ್ರವಾಸೋ ಬ್ರಾಹ್ಮಣಾನಾಂ ಕದಾಚನ ಅಪರಾಧ್ಯತಿ ಮೇ ಭೀರೋ ದೇಶದರ್ಶನ ಕೌತುಕಂ. ನಾನು ಪ್ರದೇಶ ನೋಡಬೇಕು, ಅದು ನೋಡಬೇಕು, ಇದು ನೋಡಬೇಕು ಬಂದರೆ ಉಂಟಲ್ಲ, ನಮ್ಮದೆಲ್ಲ ಹಾಳಾಗಿ ಹೋಗ್ತದೆ ಸಮಯಗಳು ಪೂರ್ತಿ. ಈ ಕನಕದಾಸರು ಹೇಳ್ತಾರಲ್ವ, ಹಲವು ಜೀವನವ ಒಂದೆಲೆ ನುಂಬಿಗಿತು ಅಂತ. ಒಂದು ಹೊತ್ತಿನ ಒಂದು ಊಟ ಉಂಟಲ್ಲ, ನಮ್ಮ ಎಲ್ಲ ಇದನ್ನು ಹಾಳು ಮಾಡಿಬಿಡ್ತದೆ. ಒಂದು ತಡ ಆಯಿತು ಅಂತಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಅದೇ ಕೆಲಸ, ಮತ್ತೆ ಒಂದು ಎಲೆ ಊಟಕ್ಕಾಗಿ ಕಾಯುವುದೇ ಕೆಲಸ ಆಯಿತು, ಉಳಿದದ್ದು ಯಾವುದು ಆಗುವುದಿಲ್ಲ ಕೊನೆಗೆ.
ಆದ್ದರಿಂದ ಸತೋಗೃಹೇ ದ್ವಿಜಾಗ್ರಸ್ಯ ನಿಷ್ಪತ್ತಿ ಸರ್ವಕರ್ಮಣಾಂ ನಿತ್ಯ ನೈಮಿತ್ತಿಕಾನಾಂಚ ಹಾನಿರೇವಂ ಪ್ರಶಾಸಿನಃ. ನಿಮಗೆ ತುಂಬ ಹೇಳಿ ನಿಮಗೆ ಅರ್ಥ ಆಗೋದಿಲ್ಲ, ಅದು ಗೊತ್ತಾಗೋದಿಲ್ಲ ನಿಮಗೆ. ನನಗೆ ಎಷ್ಟು ಬೇಗ ಸಾಧ್ಯವೋ ಸೂರ್ಯ ಅಸ್ತಮಾನದ ಒಳಗಡೆ ನಾನು ಮನೆ ಸೇರುವಂತೆ ಏನಾದರೂ ಮಾಡು ನೀನು ಅಂತ ವರುತಿನಿಯಲ್ಲಿ ಆ ಬ್ರಾಹ್ಮಣ ಹೇಳ್ತಾನೆ. ವರುತಿನಿ ಹೇಳ್ತಾಳೆ, ಹಾಗೆ ಹೇಳಬೇಡ, ನನಗೆ ಈ ದಿವಸ ಸಿಕ್ಕಿದ್ದು ಅಪರೂಪದ, ಇದು ನನ್ನನ್ನು ಬಿಟ್ಟು ಹೋಗಬೇಡ ನೀನು ಅಹೋರ ನೋಡಿ ಇಲ್ಲಿ ಈ ಇದಕ್ಕಿಂತಲೂ ಸ್ವರ್ಗಕ್ಕಿಂತಲೂ ಚೆನ್ನಾಗಿರುವಂಥ ಪ್ರದೇಶ, ನನ್ನ ಜೊತೆಯಲ್ಲಿ ಬಾ ರಮಿಸು ಅಂತ ಇದ್ದರೆ ಅವನು ಹೇಳ್ತಾನೆ, ಅವನಿಗೆ ಅದು ಕೇಳಿಸುವುದಿಲ್ಲ ಅವಳು ಹೇಳುವಂಥದ್ದು. ನನಗೆ ಇಲ್ಲಿಂದ ಆಶ್ರಮಕ್ಕೆ ಹೋಗೋದಕ್ಕೆ ದಾರಿ ತೋರಿಸು ಎಂಬುದು ಬಿಟ್ಟರೆ ಅವನು ಬಾಯಲ್ಲಿ ಮತ್ತೇನೂ ಬರುವುದಿಲ್ಲ. ಇಹಾಸತೋ ನೈವಜರ ಕದಾಚಿತ್ತೇ ಭವಿಷ್ಯದೆ ತ್ರಿದಶಾಮಿಯಂ ಭೂಮಿ ಯೌವನೋಪಜಯಗ್ರಹ. ಇದು ದೇವತೆಗಳ ಭೂಮಿ, ಆದ್ದರಿಂದ ಇರುವುದರಿಂದ ನನಗೆ ಮುಪ್ಪು ಬರುವುದಿಲ್ಲ, ಮತ್ತೊಂದು ಬರುವುದಿಲ್ಲ. ಅವಳು ನನ್ನನ್ನು ಅಪ್ಪಿಕೊಳ್ಳು, ನೀನು ನನ್ನ ಬಗ್ಗೆ ಪ್ರಸನ್ನನಾಗು ಅಂತ ಅವಳು ಹೇಳ್ತಾ ಇದ್ದಾರೆ. ಬ್ರಾಹ್ಮಣ ಹೇಳ್ತಾನೆ, ಅಯ್ಯೋ ಮಾಮಾಂ ಸ್ಪ್ರಾಕ್ಷೀಹಿ, ಅವಳು ಮುಟ್ಲಿಕ್ಕೆ ಬಂದರೆ ಮುಟ್ಟಬೇಡ, ದೂರ ನಿಲ್ಲು. ಯಾಕೆಂತಂದರೆ ನಾನು ಏನೋ ಕೇಳಿದರೆ ನೀನು ಏನೋ ಮಾಡ್ತಾ ಇದೆಯಲ್ಲ ಅಂತ ಬೈಲಿಕ್ಕೆ ಶುರು ಮಾಡಿದ. ನಾನು ನನ್ನ ಆಶ್ರಮಕ್ಕೆ ಹೋಗುವ ದಾರಿ ಹೇಳು ಅಂತಂದರೆ ನೀನು ನನ್ನನ್ನು ಅಪ್ಪಿಗೋ ಅಂತ ಹತ್ತಿರ ಬರ್ತಾ ಇದೆಯಲ್ಲ. ಮಯಾ ಅನ್ಯಥಾ ಯಾಚಿತಾ ತ್ವಂ ಅನ್ಯಥೈವಾಭ್ಯುಪೇಷಿ ಮಾಂ ಸಾಯಂ ಪ್ರಾತರ್ ಹುತಂ ಹವ್ಯಂ. ನಾನು ಬೆಳಗ್ಗೆ ಹವ್ಯಸ್ಸನ್ನು ಹೋಮಿಸಿ ಬಂದಿದ್ದೇನೆ, ಸಾಯಂಕಾಲಕ್ಕೆ ಹೋಗಬೇಕು. ಯಾಕೆಂದರೆ ಆ ರೀತಿಯಲ್ಲಿ ನಾನು ಮಾಡೋದ್ರಿಂದ ಏನು ಅಂತಂದರೆ ನಾನು ಚಿರಕಾಲದಲ್ಲಿ ಯಾವತ್ತೂ ಯಾವ ಸುಖವನ್ನು ಬೇಕಾದ ಈ ಲೋಕದಲ್ಲಿ ಸುಖ ಅನುಭವಿಸೋದು, ಪರಲೋಕದಲ್ಲಿ ಸುಖ ಅನುಭವಿಸೋದು. ನಿನ್ನ ಜೊತೆಯಲ್ಲಿದ್ದರೆ ಈ ಹೊತ್ತಿಗೆ ಮಾತ್ರ ಎಂಥ ಸುಖ ಅದು, ನನಗೆ ಅದು ಬೇಕದಕ್ಕೆ. ತ್ರೈಲೋಕ್ಯ ಮೇಧದಗೆಲ್ಲ ಮೂಢೆ ಹವ್ಯೇ ಪ್ರತಿಷ್ಠಿತಂ. ಇಡೀ ಪ್ರಪಂಚ ಇರುವುದೇ ಹವಿಸ್ಸಿನಲ್ಲಿ. ದೇವತೆಗಳಿಗೆ ಕಾಲಕಾಲಕ್ಕೆ ಸರಿಯಾಗಿ ನಾವೇನಾದರೂ ಅರ್ಪಿಸಿದೆವು ಅಂತಾದರೆ ಅದರ ಮೂಲಕ ತೃಪ್ತರಾದಂತಹ ದೇವತೆಗಳು ಐಹಿಕವಾಗಿ ಕೊಡ್ತಾರೆ, ಪಾರಿತ್ರಿಕವಾಗಿ ನಮಗೆ ಕೊಡ್ತಾರೆ. ಆದ್ದರಿಂದಾಗಿ ನನ್ನ ಆಶ್ರಮವನ್ನು ನಾನು ಸೇರುವಂತೆ ನೀನೇನಾದರೂ ಉಪಾಯ ಹೇಳು ಅಂತ ಅವನು ಹೇಳ್ತಾ ಇದ್ದಾನೆ. ವರುತಿನ್ಯುಮಾಚ ಕಿಂತೇನಾಹಂ ಪ್ರಿಯಾಭಿಪ್ರ ರಮಣೀಯೋ ನ ಕಿಂಗಿರಿಹಿ. ನಾನು ಚೆನ್ನಾಗಿಲ್ವಾ, ಈ ಜಾಗ ಚೆನ್ನಾಗಿಲ್ವಾ, ಈ ಪರ್ವತಗಳೆಲ್ಲ ಚೆನ್ನಾಗಿಲ್ವಾ? ಅವಳು ಶುರು ಮಾಡ್ತಾಳೆ. ಹೀಗೆ ನಿಜಮಾಲಯಮಪ್ಯಸ್ಮಾತ್ ಭವಾನ್ಯಸ್ಥ ಸಸಂಶಯಂ ಸ್ವಲ್ಪ ಕಾಲಂ ಮಯಾ ಸಾರ್ಥಂ ಭುಂಕ್ಷ ಭೋಗ. ನಾನು ತುಂಬ ಹೊತ್ತು ಬೇಕು ಅಂತ ಅನ್ನೋದಿಲ್ಲ, ಸ್ವಲ್ಪ ಹೊತ್ತು ನಮ್ಮ ಜೊತೆ ವಿರಮಿಸಿದರೆ ಸಾಕು. ಹೀಗೆ ಹೇಳುವಾಗ ಅವನು ಏನು ಮಾಡಬೇಕೆಂದು ಗೊತ್ತಾ, ಅವಳನ್ನು ಬಿಡ್ತಾ ಇಲ್ಲ, ಇವಳನ್ನು ಬಿಡ್ತಾ ಇಲ್ಲ. ಕೊನೆಗೆ ಆಗಾಗ ಬ್ರಾಹ್ಮಣ, ನನಗೆ ಹೋಗಲಿಕ್ಕೆ ಏನಾದರೂ ಉಪಾಯ ಹೇಳು, ಎಲ್ಲ ಸ್ವಲ್ಪ ಸಮಯ ಮಾಡ್ಕೊಂಡು ನಾನೇ ಮತ್ತೆ ನಿನ್ನ ಬಿಟ್ಟು ಬರ್ತೇನೆ ಅಲ್ಲಿಗೆ ಅಂತ ಅವಳು. ನಭೋಗಾರ್ಥಾಯ ವಿಪ್ರಾಣಾಂ ಶಸ್ಯತೆ ಹಿ ವರೋಧಿನಿ ಇಹ ಕ್ಲೇಶಾಯ ವಿಪ್ರಾಣಾಂ ಚೇಷ್ಟಾ ಪ್ರೇತ್ಯ ಫಲಪ್ರದ. ಏನು ಮಾಡಿದ್ರು ಅವರು ಇದು ಮಾಡಿಕೊಂಡಿಲ್ಲ. ಕೊನೆಗೆ ಬ್ರಾಹ್ಮಣ ಹೇಳ್ತಾನೆ, ಪರಸ್ತ್ರೀ ನೀನು, ನನ್ನ ಗುರುಗಳ ಮಾತು ಉಂಟು, ಪರಸ್ತ್ರೀಯನ್ನು ಯಾವ ಕಾಲಕ್ಕೆ ಅಪೇಕ್ಷೆ ಪಡಬೇಡ. ಆದ್ದರಿಂದಾಗಿ ನಿನ್ನನ್ನು ನಾನು ಕಾಯಿಕವಾಗಿ ಮಾನಸಿಕವಾಗಿ ವಾಚಿಕವಾಗಿ ಯಾವ ಕಾಲಕ್ಕೂ ನಾನು ಒಪ್ಪಿಕೊಳ್ಳಲಾರೆ, ನಿನ್ನಲ್ಲಿ ಯಾವ ಮಾತನ್ನು ಆಡಬೇಡ ಅಂತ ಅವಳಲ್ಲಿ ಹೇಳಿ ತಾನು ಶುದ್ಧನಾದ ಕೈಕಾಲು ತೊಳ್ಕೊಂಡ, ಆಚಮನ ಮಾಡಿಕೊಂಡ, ಅಗ್ನಿಯನ್ನು ಮಾನಸಿಕವಾಗಿ ಉಪಾಂಶು ಪ್ರಾರ್ಥಿಸ್ತಾ ಇದ್ದಾನೆ. ಗಾರ್ಹಪತ್ಯಾಗ್ನೆ, ಎಲ್ಲ ಕರ್ಮಗಳಿಗೂ ನೀನು ಕಾರಣೀಭೂತನಾದವ, ನಿನ್ನಿಂದಲೇ ಆಹವನೀಯ, ನಿನ್ನಿಂದಲೇ ದಾಕ್ಷಿಣಾಗ್ನಿ. ಆದ್ದರಿಂದಾಗಿ ಯುಷ್ಮಾದ್ ಆಪ್ಯಾಯನಾದ್ದೇವ, ನಿಮ್ಮನ್ನು ತೃಪ್ತಿಪಡಿಸುವುದರಿಂದಲೇ ಈ ಪ್ರಪಂಚಕ್ಕೆ ವೃಷ್ಟಿಗಳು ಸಸ್ಯಾದಿಗಳು ಬೆಳೆಗೋ ಇದೆಲ್ಲ ಆಗುವಂಥದ್ದು. ಅದರಿಂದಾಗಿ ಇಡೀ ಪ್ರಪಂಚ ಚೆನ್ನಾಗಿ ಇರಬೇಕು ಅಂತಾದರೆ ನೀವೆಲ್ಲ ಮಳೆ ಸುರಿಸಬೇಕು, ನೀವೆಲ್ಲ ಮಳೆ ಬೆಳೆ ಕೊಡಬೇಕು ಅಂತಿದ್ರೆ ನಾವು ಕಾಲಕಾಲಕ್ಕೆ ಮಾಡಬೇಕಾದ್ದನ್ನು ನಾವು ಮಾಡಬೇಕು ಅಂತ ಅಂದು ಅಲ್ಲೇ ಆ ತ್ರೇತಾಗ್ನಿಗಳನ್ನು ತ್ರಿತಯಗಳನ್ನು ಕೂಡ ಧ್ಯಾನ ಮಾಡ್ತಾ, ಏವಂ ತತ್ವೋ ಭವತ್ಯೇತದ್ ಏನ ಸತ್ಯೇನ ವೈ ಜಗತ್ ತಥಾಹ ಮಧ್ಯ ಸ್ವಂ ಗೇಹಂ ಪಶ್ಯೇಯಂ ಸತಿ ಭಾಸ್ಕರೆ. ನಾನು ಸೂರ್ಯ ಇರುವಾಗಲೇ ಏನಾದರೂ ಮಾಡಿ ನಾನು ಮನೆ ಸೇರುವಂತೆ ಮಾಡು ಅಂತ ತನ್ನ ಉಪಾಸ್ಯನಾದಂತಹ ಅಗ್ನಿ ನಾಮಕ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾನೆ. ನಾನು ಯಾವ ಕಾಲದಲ್ಲಿ ಮಾಡಿದರೆ ನನ್ನ ಕರ್ಮಕ್ಕೆ ಚ್ಯುತಿ ಬರುವುದಿಲ್ಲವೋ ಅಂತಹ ಇದನ್ನು ನೀನು ನನ್ನನ್ನು ಸೇರಿಸಬೇಕು ಅಂತ ತೇನ ಸತ್ಯೇನ ಪಶ್ಯೇಯಂ ಗೃಹಸ್ಥೋಥ ದಿವಾಕರಂ. ನಾನು ಸೂರ್ಯ ಇರುವಾಗಲೇ ನಾನು ಮಾಡಬೇಕಾದ್ದನ್ನು ಮಾಡಬೇಕು ಅಂತ ಯಥಾಚನ ಪರದ್ರವ್ಯೇ ಪರದಾರೇಚ ಮೇಪತಿ. ನನಗೆ ಇನ್ನೊಬ್ಬರ ದ್ರವ್ಯ ಬೇಡ, ಇನ್ನೊಬ್ಬರ ಹೆಂಡತಿ ನನಗೆ ಬೇಕಾಗಿಲ್ಲ, ನನಗೆ ಮಾಡಬೇಕಾದ ಕರ್ತವ್ಯಗಳುಂಟು, ಅದನ್ನು ಮಾಡಬೇಕು, ನೀನು ದಾರಿ ತೋರಿಸು ಅಂತ ಪ್ರಾರ್ಥಿಸಿಕೊಂಡ್ರೆ ಆವಾಗ ಅವನ ಶರೀರದಲ್ಲಿ
ಗಾರ್ಹಪತ್ಯ ಅಗ್ನಿಯ ಸನ್ನಿಧಾನ ಬಂತು. ಇದ್ದಕ್ಕಿದ್ದಂತೆ ಅದರ ಅಧಿಷ್ಠಾನದಿಂದ ತಾನು ದಿಕ್ಕುಗಳನ್ನು ಬೆಳಗುವಂತೆ ಕಾಣಿಸ್ಕೊಳ್ತಾ ಇದ್ದಾನೆ ಆ ಬ್ರಾಹ್ಮಣ. ಅವಳನ್ನು ನೋಡ್ತಾ ಇದ್ದರೆ ಇವಳಿಗೆ ಅವನಲ್ಲಿ ಮತ್ತು ವರ್ಚಸ್ಸು ಬಂತೋ ಇಲ್ಲೋ, ಮತ್ತು ಅವನನ್ನು ಹಾಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೆ ಬಾ ನೀನು ಅಂತ ಪುನಃ ಅವಳನ್ನು ಅಪೇಕ್ಷೆ ಬಳಿಗೆ ಶುರು ಮಾಡಿದ್ದಾಳೆ ಅವಳು. ತಕ್ಷಣದಲ್ಲಿ ಅವನಿಗೆ ಮೈಯೆಲ್ಲ ಬಿಸಿ ಆಯಿತು, ಪಾದದಲ್ಲಿ ಬಿಸಿ ಆದಂತೆ ಆಯಿತು. ಅಲ್ಲಿಂದಲೇ ನೇರವಾಗಿ ತಾನು ಹೊರಟು ಬಂದ. ತನ್ನ ಆಶ್ರಮವನ್ನು ಸೂರ್ಯ ಅಸ್ತಮಿಸುವುದರೊಳಗೆ ಆಶ್ರಮವನ್ನು ಸೇರಿ ನಿತ್ಯ ಕರ್ಮವನ್ನು ಮಾಡಿದ. ಇಷ್ಟು ಆಗುವುದನ್ನೆಲ್ಲ ಇದೆಲ್ಲ ಆಯಿತು. ಅವಳು ಅಲ್ಲೇ ಇದ್ದಾಳೆ. ಅಯ್ಯೋ ಅವನು ಎಲ್ಲಿ ಹೋದ ಅಂತ ಅವಳು ವರುತಿನಿ ಹುಡುಕ್ತಾ ಇದ್ದರೆ, ನಾನು ಮಂದಭಾಗ್ಯಳು ಹೊರಟ ಅಂತಂದಾವಾಗ ಆ ಸಂದರ್ಭದಲ್ಲಿ ಕಲಿ ಎಂಬಂತಹ ಒಬ್ಬ ಗಂಧರ್ವ ಅವಳನ್ನು ಕಂಡು ಅವಳಲ್ಲಿ ಅಪೇಕ್ಷೆಯನ್ನು ಪಟ್ಟು, ಈಗ ಅವಳು ಆ ಹೊರಟು ಹೋದ ಬ್ರಾಹ್ಮಣನ ಇದರಲ್ಲೇ ಇದ್ದಾಳೆ. ನಾನು ಒಂದು ವೇಳೆ ನನ್ನನ್ನು ರಮಿಸು ಅಂತ ಹೇಳಿದರೆ ಖಂಡಿತ ನನ್ನ ಜೊತೆಯಲ್ಲಿ ಬರಲಿಕ್ಕಿಲ್ಲ, ಯಾಕೆಂದರೆ ಅವಳ ಮನಸ್ಸು ಅವನ ಜೊತೆಯಲ್ಲಿ ಹೋಗಿದೆ. ಹಾಗಿದ್ರೆ ಏನು ಮಾಡಬೇಕು ಅಂತಂದರೆ, ನಾನು ಅವನ ರೂಪವನ್ನೇ ಧರಿಸಿಕೊಂಡು ಹೋಗ್ತೇನೆ ಅಂತ ಅಂದುಕೊಂಡು ಆ ಗಂಧರ್ವ, ಕಲಿ ಎಂಬಂತಹ ಗಂಧರ್ವ ತಾನು ಆ ಬ್ರಾಹ್ಮಣ ರೂಪವನ್ನು ಹೊತ್ತು ಅವಳ ಭಾಗ ಬರ್ತಾನೆ. ಅವಳಿಗೆ ಸಂತೋಷವಾಯಿತು. ಹೇಳ್ತಾನೆ, ಕಿಂ ಕರೋಮಿ ಕ್ರಿಯಾಹಾನಿ ಭವತ್ಯತ್ರ ಸತೋಮತ ಮಮ. ನನ್ನ ಕ್ರಿಯೆ ಹಾನಿ ಆಗ್ತಾ ಉಂಟು, ಏನು ಮಾಡಬೇಕು ಅಂದರೆ ಗೊತ್ತಾಗ್ತಾ ಇಲ್ಲ, ನೀನು ಕೇಳಿದರೆ ಬಿಡ್ತಾ ಇಲ್ಲ ನೀನು ನನ್ನನ್ನು. ಆದ್ದರಿಂದ ನಿನ್ನ ಸಂಕಟ, ನೀನು ಬದುಕುವುದೇ ಇಲ್ಲ, ನಾನು ಸಾಯ್ತೇನೆ ಹಾಗೆ ಹೀಗೆ ಅಂತ ಇದ್ದಿ ಬೇರೆ. ಅದಲ್ಲ ಅಂದಿದ್ದಾಳೆ ಅವಳು. ಈಗ ನೀನು ಸತ್ರು ಕೂಡ ನನಗೆ ದೋಷಕಾರಕನೇ. ಆದ್ದರಿಂದ ಏನು ಮಾಡಬೇಕು, ನಿನ್ನ ಸಂಘ ನನಗೆ ಅನಿವಾರ್ಯವಾಯಿತು, ಆದ್ದರಿಂದಾಗಿ ಸರಿ ಅಂತ ಒಪ್ಪಿಕೊಳ್ತೇನೆ ಅಂತಂದಾಳು. ಅಯ್ಯೋ ಖುಷಿಯಾಯಿತು ಅವಳಿಗೆ. ಪ್ರಸೀದಯದ್ ಬ್ರವೀಷಿತ್ವಂ ತತ್ಕರೋಮಿ ನತೇ ಮೃಷ ಬ್ರವೀಮಿ ಏತದ್ ಅನಾಶಂಕಂ ಎತ್ತದ್ ಕಾರ್ಯಮ್ಮ. ಏನು ಮಾಡಬೇಕು, ನಾನು ನಿಂಗೆ ಏನು ಬೇಕಾದ್ರೂ ಮಾಡ್ತೇನೆ ನಾನು ಅಂತ. ಆದರೆ ಒಂದು, ನೀನು ನನ್ನ ಸಂಘ ಮಾಡುವಾಗ ನೀನು ಕಣ್ಣು ಮುಚ್ಚಬೇಕು, ಹಾಗೆ ಅದೊಂದು ನನ್ನ ಷರತ್ತುಂಟು ಅಂತಾನೆ. ನಾದ್ಯ ಸಂಭೋಗ ಸಮಯೇ ದ್ರಷ್ಟವ್ಯೋಹಂ ತಯಾವನೇ ನಿಮೀಲಿತಾಕ್ಷಾಹ ಸಂಸರ್ಗ ಸ್ತವ ಶುಭ್ರು ಮಯಾ ಸಹ. ಏನು ಬೇಕಾದರೆ ಮಾಡ್ತೇನೆ ನಾನು, ಕಣ್ಣು ಮುಚ್ಚಿಕೊಳ್ಬೇಕು, ಏನೆಲ್ಲ ಮುಚ್ಚಿಕೊಳ್ಬೇಕು ಎಲ್ಲ ಮುಚ್ಚಿಕೊಳ್ತೇನೆ, ಏನು ತೊಂದರೆ ಇಲ್ಲ. ಏವಂಭವತು ಭದ್ರಂತೆ ಯಥೇಚ್ಛಸಿ ತಥಾಸ್ತು ತಥೇ ಮಯಾ ಸರ್ವಪ್ರಕಾರಂ ಹಿ ವಶೇ ಸ್ಥೇಯಂ ತವಾದನ. ನೀನು ಹೇಳಿದಂತೆ ಹೇಳ್ತೇನೆ ಅಂತ. ಅದೇ ರೀತಿ ಅವನು ಆ ಗಂಧರ್ವ, ಕಲಿ ಎಂಬಂತಹ ಗಂಧರ್ವ ಈ ಬ್ರಾಹ್ಮಣನ ರೂಪದಲ್ಲಿ ಅವಳ ಜೊತೆಯಲ್ಲಿ ಎಲ್ಲ ಕಡೆಯಲ್ಲಿ ವಿಹರಿಸಿ ಅವಳ ಜೊತೆಯಲ್ಲಿ ಎಲ್ಲ ಇದನ್ನೆಲ್ಲ ಮುಗಿಸಿದ. ತನ್ಮೂಲಕವಾಗಿ ಅವಳು ಒಂದು ಗರ್ಭವನ್ನು ಪಡ್ಕೊಂಡ್ಳು. ಅವಳು ಆ ಗರ್ಭವನ್ನು ಪಡ್ಕೊಳ್ಳುವ ಸಂದರ್ಭದಲ್ಲಿ ತಾನು ಕಂಡಿದ್ದಾಳಲ್ಲ ಆ ಮುನಿಯನ್ನು, ಬ್ರಾಹ್ಮಣನನ್ನು. ಇವನು ಅವನಲ್ಲ ಅಂತ ಗೊತ್ತಿಲ್ಲ ಅವಳಿಗೆ. ಆದರೆ ಆ ಬ್ರಾಹ್ಮಣ, ತೇಜಸ್ವಿಯಾದ ಬ್ರಾಹ್ಮಣನ ಚಿತ್ರವನ್ನೇ ಮನಸ್ಸಿನಲ್ಲಿ ತಂದುಕೊಳ್ತಾ ಇತ್ತು. ಆದರೆ ವೀರ್ಯಸೇಚನೆ ಗಂಧರ್ವನದ್ದು. ಗಂಧರ್ವ ವೀರ್ಯತೋ ರೂಪಂ ಚಿಂತನಾಚ್ಚ ದ್ವಿಜನ್ಮನಃ. ಗಂಧರ್ವನ ವೀರ್ಯವಾದರೂ ಚಿಂತನೆ ಬ್ರಾಹ್ಮಣನದ್ದಾದ್ದರಿಂದ ಅವಳು ಗರ್ಭಧಾರಣೆ ಮಾಡಿ ಮುಂದಕ್ಕೆ ಅವಳನ್ನು ಸಮಾಧಾನಪಡಿಸಿ ವಿಪ್ರರೂಪಧರೋ ಯಾತಃ ತಯಾ ಪ್ರೀತ್ಯ, ಅವಳು ಕೂಡ ಸಂತೋಷದಿಂದ ಕಳಿಸಿಕೊಡ್ತಾಳೆ. ಅವನು ಹೊರಟು ಹೋದ. ಮುಂದಕ್ಕೆ ಮಗು ಹುಟ್ಟಿದೆ. ಒಳ್ಳೆ ಸೂರ್ಯನಂತೆ ಪ್ರಕಾಶಮಾನವಾದ ಮಗು. ಆ ಮಗುವಿಗೆ ಸ್ವರೋಚಿ ಅಂತ ಹೆಸರಿಟ್ಟಿದ್ದಾರೆ. ಯಾಕೆಂದರೆ ತನ್ನದ್ದೇ ಆದ ಪ್ರಕಾಶದಿಂದ ಎಲ್ಲ ದಿಕ್ಕುಗಳನ್ನು ಬೆರೀತಾ ಇದ್ದಾನೆ, ಅದರಿಂದ ಸ್ವರೋಚಿ ಅಂತ ಹೆಸರಿಟ್ಟಿದ್ದಾರೆ. ಅವನು ಆ ರೀತಿಯಲ್ಲಿ ಬೆಳೀತಾ ಬಂದಿದ್ದಾನೆ. ಸಜಗ್ರಾಹ ಧನುರ್ವೇದಂ ವೇದಾಂಶ್ಚೈವ ಯಥಾಕ್ರಮಂ. ಧನುರ್ವೇದ ಅಭ್ಯಾಸ ಮಾಡಿದವನು, ವೇದಗಳನ್ನು ಅಭ್ಯಾಸ ಮಾಡಿದ, ಎಲ್ಲ ಇನ್ನಿತರ ವಿದ್ಯೆಗಳನ್ನೆಲ್ಲ ಅಭ್ಯಾಸ ಮಾಡಿಕೊಂಡ. ಮಂದರಾದ್ರೌ ಕದಾಚಿತ್ಸ ವಿಚರಂ ಚಾರುಚೇಷ್ಟಿತಃ ದದರ್ಶೈಕಾಂ ತದಾ ಕನ್ಯಾಂ ಗಿರಿಪ್ರಸ್ಥೆ ಭಯಾತುರ. ಅವನು ಸಂಚಾರ ಮಾಡ್ತಾ ಮಂದರ ಪರ್ವತದ ತಪ್ಪಲು ಪ್ರದೇಶದಲ್ಲಿ ಭಯಗ್ರಸ್ತಳಾದಂತಹ ಒಬ್ಬಳು ಹೆಣ್ಮಗಳನ್ನು ನೋಡಿದ. ಅವಳು ಬೊಬ್ಬಿಡ್ತಾ ಇದ್ದಾಳೆ, ರಕ್ಷಣೆ ಮಾಡು ಅಂತ. ತಕ್ಷಣದಲ್ಲಿ ಹೆದರಬೇಡ ಅಂತಂದ. ಕೇಳುವಾಗ ಏನು ಅಂತ ಕೇಳಿದರೆ ಅವಳು ಹೇಳ್ತಾ ಇದ್ದಾಳೆ, ಕನ್ಯೋಮಾಚ, ನನ್ನ ಹೆಸರು ಇಂದೀವರ ಅಂತ. ನಾನು ವಿದ್ಯಾಧರನ ಮಗಳು, ಮರುಧನ್ವನ ಮಗಳಲ್ಲಿ ಹುಟ್ಟಿದವಳು ನಾನು. ನನಗೊಬ್ಬಳು ಸ್ನೇಹಿತೆ ಇದ್ದಾಳೆ, ವಿಭಾವರಿ ಅಂತ ಅವಳ ಹೆಸರು. ಇನ್ನೊಬ್ಬಳು ಕಲಾವತಿ ಅಂತ ಇನ್ನೊಬ್ಬಳು. ಅವಳು
ಪಾರ ಎಂಬ ಮುನಿಯ ಮಗಳವಳು. ಅವರಿಬ್ಬರ ಜೊತೆಯಲ್ಲಿ ನಾನು ಬಂದವಳು. ಕೈಲಾಸ ತಟಮುತ್ತಂ ತತ್ರಷ್ಟೋ ಮುನಿಷ್ಕಶ್ಚಿತ್ ತಾಪಸಾಕೃತಿ ತಪಸ ಅತಿ ಕೃಶಾತಿ. ಅಲ್ಲಿ ನಾನೊಬ್ಬ ಮುನಿಯನ್ನು ನೋಡಿದ್ದೇನೆ. ಅವನು ತಪಸ್ಸು ಮಾಡಿ ಮಾಡಿ ಅತ್ಯಂತ ಕೃಶನಾಗಿದ್ದ ಅಂತಹ ಮುನಿಯನ್ನು ನಾನು ನೋಡಿದೆ. ಅವ ಏನು ಹಸಿವೆ ನೀರಡಿಕೆ ಅಂತಲೇ ಹೆಸರು ಕೊಡ್ಬೋದು, ಹಾಗಿತ್ತು. ಬೆನ್ನು ಮತ್ತು ಹೊಟ್ಟೆ ಎರಡೂ ಪ್ರತ್ಯೇಕವೇ ಗೊತ್ತಾಗ್ತಾ ಇರಲಿಲ್ಲ ಅಂಥವನು. ನಿಸ್ತೇಜ ದೂರ ಪಾತಾಕ್ಷಿ ತಾರಕಃ ಮಯಾ ಅವಹಸಿತಃ ಕ್ರುದ್ಧ. ನಾನು ಅವನು ನೋಡಿ ತಮಾಷೆ ಮಾಡಿದೆ. ಅವನು ಶಾಪ ಕೊಟ್ಟ. ಕ್ಷಾಮ ಸ್ವರಃ ಕಿಂಚಿತ್ ಕಂಪಿತಾಧರ ಪಲ್ಲವ ತ್ವಯಾ ವಹಸಿತೋ ಯಸ್ಮಾದ್ ಅನಾರ್ಯೇ ದುಷ್ಟತಾಪಸಿ ಅಂತಂದುಕೊಂಡು ನೀನು ಸದ್ಯದಲ್ಲೇ ರಾಕ್ಷಸನಾಗಿ ಹೋಗು ಅಂತ ಶಾಪ ಕೊಟ್ಟಿದ್ದಾರೆ. ಅನಂತರದಲ್ಲಿ ನನ್ನ ಇಬ್ಬರು ಸಖಿಯರು ಕೂಡ ಅವನನ್ನು ಬೈದಿದ್ದಾರೆ. ದಿಕ್ತೆ ನೀನು ಬ್ರಾಹ್ಮಣನ, ಕೋಪ ಮಾಡ್ಕೊಳ್ತಿ, ಶಾಪ ಕೊಡ್ತಿ ಅಂತ ಅಂದುಕೊಂಡು ತಪಸ್ಸನ್ನೆಲ್ಲ ಶಾಪ ಕೊಟ್ಟು ಕಳಿಸ್ಕೊಳ್ತಾ ಇದ್ದಿ ಅಂತ ಅವರು ಅತ್ಯಂತ ಇದು ಮಾಡಿಕೊಂಡ್ರು. ಶಾಂತ್ಯಾಸ್ಪದಂ ವೈ ಬ್ರಾಹ್ಮಣ್ಯಂ ಕ್ರೋಧ ಸಂಯಮನಂ ತಪಃ ಯತಚ್ಛ್ರುತ್ವಾ ದದೌ ಶಾಪಂ ತಯೋರಪ್ಯಮಿತದ್ವಿಧಿ. ಅವರಿಬ್ಬರಿಗೂ ಪುನಃ ತಾನು ಶಾಪ ಕೊಟ್ಟಿದ್ದಾನೆ. ಒಬ್ಬಳಿಗೆ ಅಂಗಾಂಗದಲ್ಲಿ ಕುಷ್ಠ ರೋಗ ಬರಲಿ ಅಂತ, ಇನ್ನೊಬ್ಬಳಿಗೆ ಕ್ಷಯರೋಗ ಬರಲಿ ಅಂತ ಶಪಿಸಿದ್ದಾನೆ. ಹೀಗೆ ಮಮಾಪ್ಯೇವಂ ಮಹದ್ರಕ್ಷ ಸಮುಪೈತಿ ಪದಾನುಗಂ ನ ಶೃಣೋಮಿ ಮಹಾನಾದಂ ತಸ್ಯಾದೂರೇಪಿ ಗರ್ಜತಃ. ಇದು ಇವತ್ತಿಗೆ 3ನೇ ದಿವಸ. ನನ್ನನ್ನು ಬಿಡ್ತಾ ಇಲ್ಲ. ತಂಪ್ರಯಚ್ಛಾಮಿ ಮಾಂ ರಕ್ಷಸೋಸ್ಮಾತ್ ಮಹಾಮತೆ. ಆ ರಕ್ಷಸ್ಸು ಭಾವದಿಂದ ನನ್ನನ್ನು ತಿನ್ನಲಿಕ್ಕೆ ಬರುವಂತಹ ರಾಕ್ಷಸನಿಂದ ನನ್ನನ್ನು ರಕ್ಷಣೆ ಮಾಡು ನೀನು ಅಂತ ಪ್ರಾರ್ಥಿಸ್ತಾ ಇದ್ದಾಳೆ. ಜೊತೆಯಲ್ಲಿ ಹೃದಯಂ ಸಕಲ ಶಾಸ್ತ್ರಾಣಂ ಅಶೇಷ ರಿಪುನಾಶನಂ ತದಿದಂ ಗೃಹ್ಯತಾಂ ಶೀಘ್ರಂ ಅಶೇಷಾಸ್ತ್ರ ಪರಾಯಣಂ. ನಿನಗೆ ಅಸ್ತ್ರ ವಿಶೇಷವನ್ನು ಕೊಡ್ತೇನೆ. ಇದು ಎಲ್ಲ ರಾಕ್ಷಸರನ್ನು ಎಲ್ಲ ಶತ್ರುಗಳನ್ನು ಪರಾಭವಗೊಳಿಸುವಂಥದ್ದು. ಈ ಅಸ್ತ್ರವನ್ನು ಪಡ್ಕೊಂಡು ಆ ಮಹಾಸುರನನ್ನು ನೀನು ಸಂಹಾರ ಮಾಡು ಅಂತ ಕೊಟ್ಟಿದ್ದಾಳೆ. ಸರಿ ಅಂತ ಅವನು ಕೈ ತೊಳ್ಕೊಂಡ. ಅಸ್ತ್ರ ಹೃದಯ ಏನುಂಟೋ ಅವಳು ಅದನ್ನು ಉಪದೇಶ ಕೊಟ್ಟಿದ್ದಾಳೆ. ಅಷ್ಟೊತ್ತಿಗೆ ಆ ರಾಕ್ಷಸ ಬಂದಿದ್ದಾನೆ. ಮಹಾನ್ ನಾದ ಮಾಡ್ತಾ ಬಂದಿದ್ದಾನೆ. ಮಯಾಭಿಭೂತ ಕಿಂ ತ್ರಾಣಂ ಉಪೈತಿ ಧೃತಮೇ ಹಿಮೆ. ಏನು ನೀನು ನನ್ನ ಸೊತ್ತು ಎಲ್ಲಿಗೆ ಓಡ್ತಾ ಇದ್ದಿ ನೀನು? ನಾನು ನಿನ್ನನ್ನು ತಿಂದುಬಿಡ್ತೇನೆ ಅಂತಂದರೆ ಸ್ವರೋಚಿ ಯೋಚನೆ ಮಾಡ್ತಾ ಇದ್ದಾನೆ. ಬಂದಂತಹ ರಾಕ್ಷಸನನ್ನು ಗೃಹ್ಣಾತ್ಯೇಷ ವಚಸ್ಸತ್ಯಂ ತಸ್ಯಾಸ್ಥಿತಿ ಮಹಾಮುನೇಃ ಜಗ್ರಾಹ ಸಮುಪೇತ್ಯೈನಾಂ ತ್ವರಯ ಸೋಪಿ ರಾಕ್ಷಸ. ತಕ್ಷಣದಲ್ಲಿ ಅವಳು ಕೊಟ್ಟಂಥ ಅಸ್ತ್ರವನ್ನು ಪ್ರಯೋಗ ಮಾಡು ತೆಗೆದುಕೊಂಡ್ರೆ ಆವಾಗ ತತಸ್ವರೋಚಿ ಸಂಕ್ರುದ್ಧ ಚಂಡಾಸ್ತ್ರಮತಿಭೈರವಂ ದೃಷ್ಟ ನಿಮೇಶ ತದ್ರಕ್ಷೋ ದದರ್ಶ ಅನಿಮಿಷೇ ಕ್ಷಣ. ತಕ್ಷಣದಲ್ಲೇ ಅವನು ಹೇಳ್ತಾನೆ, ಪ್ರಸೀದನ, ನೀನು ಪ್ರಸನ್ನನಾಗು, ಅಸ್ತ್ರವನ್ನು ಶಮನಗೊಳಿಸು, ನನ್ನ ಮಾತನ್ನು ಕೇಳಿಕೋ. ನಿನ್ನಿಂದಾಗಿ ನಾನು ಶಾಪದಿಂದ ದೂರನಾದೆ. ಬ್ರಹ್ಮಮಿತ್ರ ಎಂಬವನಿಂದ ಶಾಪಗ್ರಸ್ತನಾದವನಾದು. ನನಗೆ ತುಂಬ ನೀನು ಉಪಕಾರ ಮಾಡಿದ್ದಿ, ಇಂತಹ ಕಷ್ಟದಿಂದ ನನ್ನನ್ನು ಪಾರು ಮಾಡಿದ್ದಿ ಅಂತ ಹೇಳುವಾಗ ಸ್ವರೋಚಿ ಕೇಳ್ತಾನೆ, ಯಾಕೆ ನನಗೆ ಶಾಪವನ್ನು ಕೊಟ್ಟ? ರಾಕ್ಷಸ ಹೇಳ್ತಾನೆ, ನಾನು ಬ್ರಹ್ಮಮಿತ್ರ, ಇದರಿಂದ ನಾನು 8 ಬಗೆಯ ಆಯುರ್ವೇದವನ್ನು ಅಭ್ಯಾಸ ಮಾಡಿಕೊಂಡೆ. ಅದೇ ರೀತಿ ಅಥರ್ವಣ ದ್ವಿಜ ಒಬ್ಬ 13 ಬಗೆಯ ಆಯುರ್ವೇದದ ಕ್ರಮಗಳನ್ನು ಅಧ್ಯಯನ ಮಾಡಿಕೊಂಡ. ಅಹಂಚ ಇಂದೀವರಾಕ್ಷೇತಿ ಖ್ಯಾತೋಸ್ಯ ಜನಕೋಭವಂ. ನನಗೆ ಹೆಸರು ಇಂದೀವರಾಕ್ಷ ಅಂತ ಹೆಸರಿತ್ತು, ಪ್ರಸಿದ್ಧನಾಗಿದ್ದೆ ನಾನು. ವಿದ್ಯಾಧರ ಪತೇಹೇ ಪುತ್ರ ಲನಲಾಭಸ್ಯ ಖಡ್ಗಿನಃ. ನಲನಾಭ ಎಂಬಂತಹ ವಿದ್ಯಾಧರನ ಮಗ ನಾನು. ಹಿಂದಕ್ಕೆ ನಾನು ಬ್ರಹ್ಮಮಿತ್ರನಲ್ಲಿ ಕೇಳಿದ್ದೆ, ನನಗೆ ಎಲ್ಲವನ್ನು ಆಯುರ್ವೇದದ 8 ವಿಧವಾದ ಇದನ್ನು ನನಗೆ ಕೊಡಬೇಕು ಅಂತ ಕೇಳಿದ್ದೆ. ಎಷ್ಟು ಕೇಳಿದರೂ ಕೂಡ ನಪ್ರಾದಾತ್ ಯಾಚಿತೋ ವಿದ್ಯಾಂ ಆಯುರ್ವೇದಾತ್ಮಿಕಾ ಮಮ. ನವನಿಗೆ ಅದನ್ನು ಆಯುರ್ವೇದದ ಇದನ್ನು ಕೊಡಲೇ ಇಲ್ಲ. ಅವನ ಶಿಷ್ಯರಿಗೆಲ್ಲ ಉಳಿದವರಿಗೆಲ್ಲ ಕೊಡ್ತಾ ಬಂದ, ನನಗೆ ಕೊಡಲಿಲ್ಲ. ಆವಾಗ ಏನು ಮಾಡಿಕೊಂಡೆ ಅಂತಂದರೆ, ಅವನಿಗೆ ಗೊತ್ತಾಗದಂತೆ ಕದ್ದು ಅವನಿಂದ ಆಯುರ್ವೇದ ವಿದ್ಯೆಗಳನ್ನು ನಾನು ಪಡ್ಕೊಂಡೆ. ಕೇವಲ 8 ತಿಂಗಳ ಮಧ್ಯದಲ್ಲಿ ನಾನು ಅಷ್ಟನ್ನು ಪಡ್ಕೊಂಡೆ ಅವನಿಂದ. ಮಮ ಅತಿಹರ್ಷಾದ್ ಅಭವತ್ ಹಾಸಃ ಅತೀವ ಪುನಃ ಪುನಃ.
ನನಗೆ ನಾನು ಅಪಹಾರ ಮಾಡಿದ್ದೇನೆ ಆ ಸಂತೋಷದಿಂದ ಅವನು ನೋಡ್ತಾ ನನಗೆ ನಗು ಬರ್ತಾ ಇತ್ತೆಲ್ಲ. ಅವನು ಏನು ಮಾಡಿದ? ನಾನು ಏನು ಪ್ರಯತ್ನವೇ ಪಡಿಲ್ಲ. ಅವನಿಗೆ ಗೊತ್ತಾಗದಂತೆ ಅವನಲ್ಲಿದ್ದಂತಹ ಅಷ್ಟು ಆಯುರ್ವೇದದ ಆ ಪ್ರಕ್ರಿಯೆಯನ್ನು ಅಪಹಾರ ಮಾಡಿದೆ ಅಂತ ಮಾಡಿಕೊಂಡೆ, ನಗುತ್ತಾ ಇದ್ದೆ. ಒಮ್ಮೆ ಅವನಿಗೆ ಗೊತ್ತಾಯಿತು ಅದು ವಿಷಯ ಹೀಗೆ ಆಗಿದೆ ಅಂತ. ತಕ್ಷಣದಲ್ಲಿ ಅವನು ಹೇಳ್ತಾನೆ, ನೀನು ಇಂತಹ ಕೆಲಸ ಮಾಡೋದು, ಇದು ಅಪಹಾರ ಮಾಡೋದು ರಾಕ್ಷಸರ ಸ್ವಭಾವ, ಅದು ನೀನು ರಾಕ್ಷಸನಾಗಿ ಹೋಗು ಅಂತ ಶಪಿಸಿದ. ತನ್ಮೂಲಕವಾಗಿ ನಾನು ರಾಕ್ಷಸನಾದೆ. ಯಾವಾಗ ನೀನೀಗ ನನಗೆ ಬಾಣಪ್ರಯೋಗ ಮಾಡಲಿಕ್ಕೆ ಅಂತ ನೀನು ಉದ್ಯುಕ್ತನಾದಿಯೋ ಆವಾಗ ನನಗೆ ರಾಕ್ಷಸತ್ವ ಅವನೇ ಹೇಳಿದಂತೆ, ಅದರಿಂದ ನಾನು ಆ ಶಾಪದಿಂದ ಬಿಡುಗಡೆ ಪಡ್ಕೊಂಡೆ ಅಂತ ಹೇಳಿದ. ಸಮಾಮಾಹ ಪುನರ್ವಿಪ್ರಹ ತಕ್ಷಣಾನ್ ಮೃದುಮಾನಸಃ. ಜೊತೆಯಲ್ಲಿ ಹೇಳ್ತಾನೆ, ಪಾಪ ಅವನು ಆ ಬ್ರಾಹ್ಮಣ ಅತ್ಯಂತ ಮೃದು ಸ್ವಭಾವದವನಾದ್ದರಿಂದ ನಿನಗೆ ಹೀಗೆ ಆಗಬೇಕಿತ್ತು ಎಂಬುದಕ್ಕೆ ಮಾತ್ರ ನಾನು ಶಾಪ ಕೊಟ್ಟೆ ಹೊರತು, ನೀನು ಮಾಡಿದ ತಪ್ಪಿಗೆ ಶಾಪ ಕೊಟ್ಟೆ ಹೊರತು ನಿನಗೆ ಸರ್ವಥಾ ಇದೇ ಇರಬೇಕು ನನ್ನ ಅಪೇಕ್ಷೆ ಇಲ್ಲ. ಆದ್ದರಿಂದ ನೀನು ನಿಶಾಚರನಾದರೂ ಕೂಡ ಮುಂದಕ್ಕೆ ಆ ಅಸ್ತ್ರದಿಂದ ನೀನು ಈ ಅಸ್ತ್ರದಿಂದ ನೀನು ದೂರನಾಗ್ತೀ ಅಂತ ಹೇಳಿ ನನಗೆ ಆ ಶಾಪ ವಿಮೋಚನದ ಕ್ರಮವನ್ನು ಕೂಡ ಹೇಳಿದ್ದಾನೆ. ಹೀಗೆ ಆದ್ದರಿಂದ ನಿನಗೆ ಧನ್ಯವಾದಗಳು ಅಂತ ಹೇಳಿ, ಇಮಾಂತೆ ತನಯಾಂ ಭಾರ್ಯಾಂ, ಇವಳು ನಿನ್ನ ಮಗಳು, ನಿನ್ನ ಹೆಂಡತಿ, ನಿನಗೆ ಕೊಡ್ತೇನೆ, ಸ್ವೀಕಾರ ಮಾಡು. ಆಯುರ್ವೇದಶ್ಚ ಸಕಲ ತ್ವಷ್ಟಾಂಗೋಯೋ ಮಯಾ ತತಃ ಮುನೇ ಸಕಲ ಸಕಾಶಾತ್ ಸಂಪ್ರಾಪ್ತ ಸ್ತಂ ಗೃಣೀಶ್ವ ಮಹಾಮತಿ. ಆ ಮುನಿಯಿಂದ ನಾನು ಪಡ್ಕೊಂಡಂಥ 8 ಬಗೆಯ ಆಯುರ್ವೇದದ ಪ್ರಕ್ರಿಯೆ ಏನುಂಟೋ ಅದನ್ನೂ ಜೊತೆಯಲ್ಲಿ ಕೊಟ್ಟಿದ್ದೇನೆ. ಈ ಇಬ್ಬರನ್ನು ಹೆಣ್ಮಕ್ಕಳನ್ನು ಕೂಡ ಕೊಟ್ಟಿದ್ದೇನೆ ಅಂತ ಇವಳನ್ನು ಇಂದೀವರಾಳನ್ನು ಕೊಡ್ತಾ ಇದ್ದಾನೆ. ಹೀಗೆ ಹೇಳಿ ಅದರ ವಿದ್ಯೆಯನ್ನು ಕೊಟ್ಟು ದಿವ್ಯವಾದ ರೂಪವನ್ನು ಧಾರಣೆ ಮಾಡಿ ತಾನು ಹೊರಟು ಹೋದ, ಕೊಡಲಿಕ್ಕೆ ಉದ್ಯುಕ್ತನಾದ. ಆವಾಗ ತನ್ನ ತಂದೆಯನ್ನು ಗುರುತಿಸಿದ ಕನ್ಯೆ, ಅನುರಾಗೋ ಮಮಾಪ್ಯತ್ರ ತಾತಾತೀವ ಮಹಾತ್ಮನಿ ದರ್ಶನಾದೇವ ಸಂಜಾತೋ ವಿಶೇಷೇಣೋಪಕಾರಣಿ. ಅವಳು ಹೇಳ್ತಾಳೆ, ನನಗೂ ಇವನಲ್ಲಿ ಅತ್ಯಂತ ಅನುರಾಗ ಹುಟ್ಟಿದೆ, ನಮಗೆ ಅತ್ಯಂತ ವಿಶೇಷವಾದ ಉಪಕಾರವನ್ನು ಮಾಡಿದ್ದಾರೆ. ಆದರೆ ಏನು ಮಾಡೋಣ, ನನ್ನ ಸಖಿಯರಿಬ್ಬರು ಕೂಡ ದುಃಖದ ಪೀಡಿತರಾಗಿದ್ದಾರೆ, ಅವರನ್ನು ಬಿಟ್ಟು ನಾನು ಭೋಗವನ್ನು ಇವನ ಜೊತೆಯಲ್ಲಿ ಅನುಭವಿಸಲಿಕ್ಕೆ ನಾನು ಸಿದ್ಧಳಿಲ್ಲ ಅಂತ ಇಂದೀವರ ಹೇಳುವಾಗ, ಪುರುಷೈರಪಿ ನೋ ಶಕ್ಯ ಕರ್ತುಮಿತ್ತಂ ನೃಶಂಸತ ಸ್ವಭಾವ ರುಚಿರೇರ್ ಮಾದೃಕ್ ಕಥಂ ಯೋಷಿತ್ ಕರಿಷ್ಯತಿ ಅಂತ ಅವಳು ಹೇಳಿದವಾಗ ಆ ಸ್ವರೋಚಿ ಹೇಳ್ತಾನೆ, ನನಗೆ ಆಯುರ್ವೇದವನ್ನು ನೀವು ಕೊಟ್ಟದ್ರಿಂದ ನಿಮಗೆ ಏನು ಬೇಕೋ ನಾನು ಅದನ್ನು ಮಾಡ್ತೇನೆ, ನಿಮ್ಮ ದುಃಖವನ್ನು ದೂರ ಮಾಡ್ತೇನೆ ಅಂತ ಹೇಳಿದ. ಅದೇ ರೀತಿ ತತಪಿತ್ರ ಸ್ವಯಂ ದತ್ತಾಂ ತಾಂ ಕನ್ಯಾಂ ಸವಿಧಾನತಃ, ಸ್ವಯಂ ತಂದೆಯೇ ಯಾವ ಆ ಇಂದೀವರೆಯನ್ನು ಕೊಟ್ಟನೋ ಅವಳನ್ನು ಸ್ವೀಕರಿಸಿದ, ಮದುವೆಯಾದ. ದತ್ತಾಂತು ತಾಂ ತದಾ ಕನ್ಯಾಂ ಅಭಿಸಂಸಾಂತ್ಯ ಚ ಭಾವಿನೀಂ ಜಗಾಮ ದಿವ್ಯಯಾಗತ್ಯ ಗಂಧರ್ವ ಸ್ವಪರಂ ತತಃ. ಆ ಗಂಧರ್ವಲ್ಲಿಂದ ಹೊರಟು ಹೋಗಿದ್ದಾನೆ. ಇಲ್ಲಿ ಆ ಕನ್ಯಾ ಯುಗಲನ್ನು ಪಡ್ಕೊಂಡು ರೋಗಘ್ನವಾದಂತಹ ಔಷಧಿಗಳ ರಸಗಳ ಮೂಲಕ ಇನ್ನಿತರ ಅವಳ ಇಬ್ಬರು ಸಖಿಯರಿಗೂ ಕೂಡ ರೋಗ ಮುಕ್ತನಾಗಿ ಮಾಡಿದ್ದಾನೆ ಸ್ವರೋಚಿ. ಸಂತೋಷವಾಗಿದೆ ಅವರಿಗೆಲ್ಲ. ಮಂದಾರ ವಿದ್ಯಾಧರಜಾನಾಂನ ಖ್ಯಾತ ವಿಭಾವರಿ. ವಿಭಾವರಿ ಹೇಳ್ತಾಳೆ, ನಾನು ಮಂದಾರ ಎಂಬ ವಿದ್ಯಾಧಿರಾಜನ ಮಗಳು, ವಿಭಾವರಿ ಅಂತ ನನ್ನ ಹೆಸರು. ಆದ್ದರಿಂದ ನನಗೆ ಉಪಕಾರ ಮಾಡಿದ್ದಾದ್ದರಿಂದಾಗಿ ನಿನಗೆ ನಾನು ಕೆಲವು ವಿದ್ಯೆಗಳ ಉಪದೇಶವನ್ನು ಕೊಡ್ತೇನೆ ಅಂತ ಸ್ವೀಕಾರ ಮಾಡು ಅಂತ ಆ ವಿದ್ಯೆಗಳನ್ನು ಅವಳು ಕೊಡ್ತಾಳೆ. ಸರಿ ಅಂತ ಅವನು ಅದನ್ನು ಸ್ವೀಕರಿಸಿದ. ಕುಮಾರ ಬ್ರಹ್ಮಚಾರ್ಯಾಸೀತ್ ಪಾರೋ ನಾಮ ಪಿತಾಮ್. ಅವಳು ಹೇಳ್ತಾನೆ, ಒಬ್ಬ ಪಾರ ಎಂಬಂತಹ ಋಷಿಯ ಮಗಳು ನಾನು, ಬ್ರಹ್ಮರ್ಷಿ ಸುಮಹಾಭಾಗೋ ವೇದ ವೇದಾಂಗ ಪಾರಗಃ. ಆ ಕಥೆಯನ್ನೆಲ್ಲ ಹೇಳ್ತಾ ಅವರು ಕಥೆ ತುಂಬ ವಿಸ್ತೃತವಾಗಿ ಉಂಟು. ಹೀಗೆ ಕಲಾವತಿ ಅಂತ ಅವಳನ್ನು ಕೂಡ ಸ್ವೀಕಾರ ಮಾಡಿದ. ಇಂದೀವರ, ಕಲಾವತಿ, ವಿಭಾವರಿ ಅಂತ 3 ಮಂದಿಯನ್ನು ಅವನು ಸ್ವೀಕಾರ ಮಾಡಿದ್ದಾನೆ. ಅನಂತರದಲ್ಲಿ ಒಮ್ಮೆ ಅವರು ವಿಹಾರ ಮಾಡ್ತಾ ಸರೋವರದಲ್ಲಿ ಮುಳುಗುವ ಸಂದರ್ಭದಲ್ಲಿ ಕಲಹಂಸಿ ಜಗಾದೈಕಾಂ ಚಕ್ರವಾಕೀಂ ಜಲೇ ಸತೀಂ. ಚಕ್ರವಾಕವನ್ನು ಕುರಿತು ಒಂದು ಕಲಹಂಸಿ ಹೇಳ್ತದೆ, ಇವನು ಎಷ್ಟು ಚೆಂದಾಗಿದ್ದಾನಲ್ವ, ಅವನು ನಿಜವಾಗಿ ಒಳ್ಳೆ ಧನ್ಯ ಇವನು. ಯಾಕೆಂತ ತನ್ನ ಹೆಣ್ಮಕ್ಕಳ ಜೊತೆಯಲ್ಲೆಲ್ಲ ತಾನು ಸೇರಿಕೊಂಡು ಅನೇಕ ವಿಧ ಭೋಗಗಳನ್ನೆಲ್ಲ ಅನುಭವಿಸ್ತಾ ಇದ್ದಾನೆ. ಕೆಲವರು ಏನು ಅಂತಂದರೆ
ಅವ್ರು ಹೇಳೋದು ಏನು ಅಂತಂದರೆ, ನಾವು ನೋಡ್ತೇವೆ ಜೀವನದಲ್ಲಿ ಕೆಲವು ಕಡೆಯಲ್ಲಿ ವಿವಾಹದಲ್ಲಿ ಹುಡುಗಿ ಅತ್ಯಂತ ರೂಪಸಿರ್ತಾಳೆ. ಆ ಹುಡುಗನನ್ನು ನೋಡುವಾಗ ಅಯ್ಯೋ ದೇವರೇ, ಇವನಿಗೂ ಒಂದು ಅಂಥ ಹುಡುಗಿ ಅಂತ ಅನಿಸ್ತದೆ. ಕೆಲವು ಕಡೆಯಲ್ಲಿ ಹುಡುಗರು ಅತ್ಯಂತ ಸುಂದರರಾಗಿರ್ತಾರೆ, ಆದರೆ ಅವರಿಗೆ ಗಂಟು ಬಿದ್ದ ಹೆಣ್ಣು ನೋಡಿದರೆ ಅದು ಒಳ್ಳೆಯ ತೊಳೆದ ಕೆಂಡದಂತಿರ್ತದೆ. ಆದರೆ ಅವಳು ಹೇಳ್ತಾರೆ, ಅವರು ಸಂತಿ ಯೌವನಿನ ಶ್ಲಾಘ್ಯಾಹ. ಕೆಲವು ಕಡೆಯಲ್ಲಿ ಯುವಕರು ಮದುವೆಯಾಗುವಂಥ ವರರು ಅತ್ಯಂತ ಸುಂದರ ಶ್ಲಾಘ್ಯಾಹ, ಚೆನ್ನಾಗಿರ್ತಾರೆ. ತತ್ಪತ್ನ್ಯ ನಾತಿಶೋಭನಾಹ, ಅವರ ಹೆಂಡಂದಿರು ಏನು ಚೆನ್ನಾಗಿರೋದಿಲ್ಲ. ಜಗತ್ಯಾಂ ಅಲ್ಪಕಾಪತ್ನ್ಯ ಪತಯಶ್ಚಾತಿಶೋಭನಾಹ, ಕೆಲವು ಕಡೆಯಲ್ಲಿ ಇವರು ಅತ್ಯಂತ ಸುಂದರಿಯಾಗಿರ್ತಾರೆ ಹೆಣ್ಮಕ್ಕಳು, ಆದರೆ ಅವರ ಗಂಡಂದಿರು ನೋಡುವಾಗ ದೇವರೇ ಗತಿ. ಅಪರೂಪದಲ್ಲೆಲ್ಲೋ ಅದು ಒಳ್ಳೆಯ ಜೋಡಿ ಅಂತನ್ನುವ ರೀತಿಯಲ್ಲಿ ವಧು ವರರಿಬ್ಬರು ಒಂದೇ ರೀತಿಯ ಸರಿಯಾದ ರೂಪ, ಗುಣ, ಲಾವಣ್ಯ ಎಲ್ಲ ತುಂಬಿಕೊಂಡು ಅಪರೂಪದೆಲ್ಲೋ ಒಂದು ಕಡೆಯಲ್ಲಿ ಅಪರೂಪವಾಗಿ ಸಿಗ್ತದೆ. ಪರಸ್ಪರಾನುರಾಗಾಢ್ಯಂ ದಾಂಪತ್ಯಂ ಅತಿ ದುರ್ಲಭಂ. ಅಂತಹ ದಾಂಪತ್ಯ ಸಿಕ್ಕಲಿಕ್ಕೆ ತುಂಬ ಕಷ್ಟಪಡಬೇಕು, ಅಷ್ಟು ಸುಲಭದಲ್ಲಿ ಸಿಕ್ಕಲಿಕ್ಕಿಲ್ಲ ಅದು. ಆದರೆ ಇಲ್ಲಿ ಇವರಿಗೆ ಎಂತಹ ಗಂಡು ಸಿಕ್ಕಿದೆ ಅವ ಹೆಣ್ಮಕ್ಕಳಿಗೆ, ಅವನಿಗೂ ಕೂಡ ಎಂತಹ ಸುಂದರ ಸ್ತ್ರೀಯರು ಸಿಕ್ಕಿದ್ದಾರೆ ಅಂತ ಆ ಕಲಹಂಸಿ ಇದಕ್ಕೆ ಚಕ್ರವಾಕಿಗೆ ತಾನು ಹೇಳ್ತಾ ಉಂಟು. ಅದನ್ನು ಕೇಳಿ ಕಲಹಂಸಿ ಚಕ್ರವಾಕಿ ಹೇಳ್ತಾಳೆ, ಇದೆ ತುಂಬ ದೊಡ್ಡ ಆಶ್ಚರ್ಯದ ವಿಷಯ, ಏನು ಇದೆಲ್ಲ ಮಾಮೂಲೆಲ್ಲ ಇದೆಲ್ಲ. ನಾಯಂ ಧನ್ಯೋ, ಯಾಕೆಂದರೆ ಅವನು ಧನ್ಯ ಅಂತ ಹೇಳಬೇಡ, ನಾಚಿಕೆ ಆಗಬೇಕು. ಯಾಕೆಂದರೆ ಸ್ತ್ರೀಯರಿಂದ ವಿದ್ಯೆ ಪಡ್ಕೊಂಡು ತಾನು ಮದುವೆ ಮಾಡಿಕೊಂಡವ. ಇದು ನಮಗೆ ದೋಷ ಹುಡುಕಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಸಿಗ್ತದೆ ಅಂತ. ಏನು ಬೇಕಾದರೂ, ಯಾರು ಎಷ್ಟು ಬೇಕಾದರೂ ಇರಲಿ, ಅಲ್ಲಿ ದೋಷ ಹುಡುಕೋದ್ರಲ್ಲಿ ನಾವು ಮೊದಲ ಸ್ಥಾನದಲ್ಲಿ ನಾವು ನಿಲ್ತೇವೆ. ನಾವಂದರೆ ನೀವಲ್ಲ ಪಾಪ, ನನಗೆ ದೋಷನೇ ಕಾಣುತ್ತೆ, ಹೊರದಲ್ಲೆಲ್ಲ ದೋಷ ಕಾಣುತ್ತೆ. ಈ ಸಾಮಾನ್ಯ ದೋಸೆಯಲ್ಲಿ ತೂತು ಕಾಣಿಸ್ತದಲ್ವಾ, ಹಾಗೆ ನೀವು ಯಾವುದನ್ನು ಪೂರ್ಣ ಅಂತ ಗುರುತಿಸಿದರೂ ಕಾಣುವುದಲ್ಲಿ ತೂತುಗಳೇ. ಎಷ್ಟೇ ವ್ಯವಸ್ಥೆ ಮಾಡಲಿ, ಅದನ್ನು ಮಾಡಿದರೆ ಚೆಂದಾಗಿರ್ತಿತ್ತು ಮಾತ್ರ, ಹಾಗೆ ನೆನೆಸೋದು ಕೊನೆಗೆ. ಇಷ್ಟು ಮಾಡಿದ್ದಾರಲ್ವ, ಇಷ್ಟು ಅನುಕೂಲವಾಯಿತಲ್ಲ ಎಂಬುದು ಇಲ್ಲ ನಮಗೆ. ಅದು ನಮ್ಮ ಸ್ವಭಾವ, ಏನು ಮಾಡೋಣ. ಕೃಷ್ಣಾಯ ನಮಃ. ಹೀಗೆ ಅವರ ಕಥೆಗಳೆಲ್ಲ ಮುಂದೆ ಹೋಗ್ತದೆ, ಮಾತಾಡುವಿಕೆ ಮುಂದೆ ಹೋಗ್ತದೆ. ಜ್ಯೇಷ್ಠಾಂ ಕನೀಯ ಭಾವೇನ ಕನಿಷ್ಠಾಂ ಜ್ಯೇಷ್ಠತಾಂ ನಯೇತ್ ಗುರವೇತು ವರಂ ದತ್ವಾ ಹುತ್ವಾನ್ಯಾಂ ಸಮಿಧಂ ಯಥಾ ಊಢಯ ಸಕರ್ತವ್ಯ ನಿತ್ಯ ನೈಮಿತ್ತಿಕೆ ಕ್ರಿಯಾ. ಹೀಗೆ ಪರಸ್ಪರ ಹೇಳ್ತಾ ಇದೆಲ್ಲ ಆಗುವುದಿಲ್ಲ. ಯಾಕೆಂತಂದರೆ ದೊಡ್ಡವಳು ಚಿಕ್ಕ ಹೆಂಡತಿ ಆಗುವುದು, ಚಿಕ್ಕವಳು ದೊಡ್ಡ ಹೆಂಡತಿ ಆಗುವುದು, ಇದೆಲ್ಲ ಯಾವ ನ್ಯಾಯಗಳೆಲ್ಲ. ಇದರಿಂದ ಎಲ್ಲ ಅವನಿಗೇನಾಯಿತು ಅಂತಂದರೆ ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಾನೆ ಸ್ವರೋಚಿ. ನಿಶಮ್ಯ ಲಜ್ಜಿತೋ ದಧ್ಯೋ ಸತ್ಯಮೇವ ಹಿ ನಾನೃತಂ. ಅವನು ಯೋಚನೆ ಮಾಡುವಾಗ ಅವರು ಹೇಳಿದ್ದು ಸುಳ್ಳಲ್ಲಲ್ಲ, ಸತ್ಯ ಹೌದಲ್ಲ. ಹಾಗೆ ಅಂತ ಅವರನ್ನು ಬಿಟ್ಟಿಲ್ಲ, ಅವನು ಸ್ವೀಕರಿಸಿದವ ಅಂತ. ಮುಂದಕ್ಕೆ ಹೋಗುವಾಗ ಒಂದು ಮೃಗವನ್ನು ನೋಡ್ತಾನೆ. ಕತೆ ನೀವಿಟ್ಟುಕೊಳ್ಬೇಕು, ನನಗೆ ನೆನಪಿರಲಿಕ್ಕಿಲ್ಲ, ನಾನು ಕತೆ ಹೇಳ್ತಾ ಹೋಗ್ತೇನೆ, ನೀವು ನೆನಪಿಟ್ಟುಕೊಳ್ಳಿ ಅಷ್ಟೇ, ಯಾರು ಎಲ್ಲಿ ಹೇಗೆ ಎಂಬುದರ ಬಗ್ಗೆ. ಅದು ಓಡ್ತಾ 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 ಕಾಣದಂತೆ ಹೊರಟು ಹೋಗಿದೆ. ಆ ಸಂದರ್ಭದಲ್ಲಿ ಮಾತಾಡುವಾಗ ವಾಸಿತಾಭಿಹಿ, ಈ ಮೃಗಗಳ ಮಧ್ಯದಲ್ಲಿ, ಜಿಂಕೆಗಳ ಮಧ್ಯದಲ್ಲಿ ಮಾತಾಡ್ತಾ ಅದು ಹೇಳ್ತದೆ, ಆಕೃಷ್ಟ ಘ್ರಾಣಪುಟಕ ಜಿಘ್ರಂತಿಸ್ತಾ ತಥೋ ಮೃಗೀಹಿ. ಜಿಂಕೆ ಉಳಿದ ಜಿಂಕೆಗಳನ್ನು ಮೂಸ್ತಾ ಹೇಳುವಾಗ, ಅವರೆಲ್ಲ ಮಾತಾಡುವಾಗ ಅವನು ಹೋದ ಹಾಗೆ ಅಂತ ಹೇಳುವಾಗ, ನನಗೆ ನಾಚಿಕೆ ಇಲ್ವಾ, ನಾಚಿಕೆ ಬಿಟ್ಟ ಆ ಸ್ವರೋಚಿಯಂತೆ ನಾನೇನು ಅಂತ ಆ ಮಾತು ಬರ್ತದೆ ಅಲ್ಲಿ ಮೃಗಗಳ ಮಧ್ಯದಲ್ಲಿ. ನಾಹಂ ಸ್ವರೋಚಿಸ್ತಚ್ಚೀಲೋ ನಚೈವಾಹಂ ಸುಲೋಚನಾಹ. ನಾನೇನು ಅವನಲ್ಲ, ಸ್ವರೋಚಿ ಅಲ್ಲ. ಯಾಕೆ ನಿರ್ಲಜ್ಜ ಬಹವಸ್ಸಂತಿ ತಾದಶಾಸ್ತತ್ರ ಗಚ್ಚತ. ನಾಚಿಕೆ ಬಿಟ್ಟವರು ತುಂಬ ಮಂದಿ ಇರ್ತಾರೆ, ಅವರ ಬಳಿಗೆ ಹೋಗಿ. ನಾನೇ ನಾಚಿಕೆ ಬಿಟ್ಟವಳಲ್ಲ. ಯಾಕೆಂದರೆ ತ್ವನೇಕಾನುಗತ ಯಥಾ ಹಾಸಾಸ್ಪದಂ ಜನೆ ಅನೇಕಾಭಿಸ್ತಥೈವೇಕೋ ಭೋಗದೃಷ್ಟ್ಯಾ ನಿರೀಕ್ಷಿತಃ. ಯಾಕೆಂತಂದರೆ ಭೋಗ ದೃಷ್ಟಿಯಿಂದ ನೋಡಿ ಸ್ವೀಕರಿಸಿದರೆ ಅವನ ಧರ್ಮ ಹಾನಿಯಾಗುತ್ತದೆ, ಧರ್ಮಕ್ರಿಯಾ ಹಾನಿಯಾಗ್ತದೆ. ಯಾಕೆಂದರೆ ಯಾರಲ್ಲೋ ಮನಸ್ಸು, ಯಾರ ಜೊತೆಯಲ್ಲೋ ದೇಹ, ಯಾರದೋ ಜೊತೆಯಲ್ಲಿ ದೇಹ, ಯಾರಲ್ಲೋ ಮನಸ್ಸು ಅಂತಾದರೆ ಧರ್ಮ. ಇದಕ್ಕೆ ಪತ್ನಿ ಎಂಬಂಥ ಶಬ್ದ ಬರುವುದು ಎಲ್ಲಿ? ಪತ್ಯುರ್ನೋ ಯಜ್ಞ ಸಂಯೋಗೇ ಅಂತ ವ್ಯಾಕರಣ ಹೇಳ್ತದೆ. ಯಾರು
ಯಜ್ಞ ಮಾಡುವಾಗ ಸಹಧರ್ಮಿಣಿಯಾಗಿರ್ತಾಳೋ ಅವಳು ಪತ್ನಿ. ಮನಸ್ಸು ಯಾರಲ್ಲೋ ದೇಹ ಯಾರಲ್ಲೋ ಅಂತಾದರೆ ಯಾರನ್ನು ಪತ್ನಿ ಅಂತ ಗುರುತಿಸ್ತೀರಿ? ದೇಹ ಯಾರಿಗೋ ಕೊಡುವುದು, ಮನಸ್ಸು ಯಾರಲ್ಲೋ ಇಡುವುದು, ಆವಾಗ ಪತ್ನಿತ್ವ ಇಲ್ಲ. ಅದು ಯಸ್ತಾದೃಶೋನ್ಯಸ್ತಚ್ಛೀಲ ಪರಲೋಕ ಪರಾಂಗುಖ, ಯಾರಿಗೆ ಪರಲೋಕದ ಅಪೇಕ್ಷಣೆ ಇಲ್ವೋ, ಯಾರಾದರೂ ಸರಿ ಸುಂದರಿ ಸ್ತ್ರೀಯರು ಸಿಗ್ತಾರಲ್ವ, ಸಿಕ್ಕಲಿ ಅಂತ ಬಯಸ್ತಾರೋ, ತಮ್ಕಾಮಯದ ಭದ್ರಮೋ ನಾಹಂ ತುಲ್ಯ ಸ್ವರೋಚಿಷ, ನಾನೇನು ಸ್ವರೋಚಿ ಅಲ್ಲ ಅಂತ ಅವರು ಮಾತಾಡಿದರು. ಆವಾಗ ತನ್ನನ್ನೇ ಕುರಿತು ಹೇಳಿದ ಮಾತನ್ನು ಕೇಳಿಕೊಂಡವನು ಅವನು ಯೋಚನೆ ಮಾಡಿಕೊಂಡು, ಹಾಗಿದ್ದರೆ ನಾನು ಪತಿತನಾದಿನೇ. ಶುತ್ವಾ ಸ್ವರೋಚಿ ರಾತ್ಮಾನಂ ಮೇನೇಸ ಪತಿತಂ ಯಥಾ, ನಾನು ಪತಿತ. ಹಾಗಿದ್ರೆ ಅವರು ಬಿಟ್ಟು ಬಿಟ್ಟರೆ ಆಯಿತು ಅಂತ ಒಮ್ಮೆ ಯೋಚನೆ ಮಾಡಿದ. ತ್ಯಾಗೇ ಚಕಾರ ಚಮನಃ ಸತಾ ಸಾ ಮುನಿಸತ್ತಮ. ಯಾಕೆಂದರೆ ಅಲ್ಲಿ ಚಕ್ರವಾಕಿ ಹೇಳಿದೆ, ಇಲ್ಲಿ ಮೃಗ ಹೇಳ್ತಾ ಉಂಟು. ಒಂದು ಹೇಳಿತು, ಮೃಗ ಜೀವನಕ್ಕಿಂತಲೂ ನನ್ನ ಜೀವನ ಒಂದು ಜುಗುಪ್ಸಿತವಾಯಿತೋ ಇಲ್ವೋ ಅಂತ ಯೋಚನೆ ಮಾಡ್ತಾ, ನಾನು ಹಾಗಿದ್ರೆ ಧರ್ಮ ಅವಿರುದ್ಧವಾಗಿ ತಾನೇ ನಾನು ಧರ್ಮಕ್ಕೆ ಸಂಬಂಧಪಟ್ಟ ಕ್ರಿಯಾಭಾಗಗಳು ಮಾಡಬೇಕೋ ಬೇಡವೋ ತನ್ನಲ್ಲೇ ತಾನು ಯೋಚನೆ ಮಾಡ್ತಾ ಇರುವಾಗ ಮುಂದಕ್ಕೆ ಹೀಗೆ ವಿಭಾವರಿ ಇತ್ಯಾದಿಗಳ ವಿಷಯಗಳೆಲ್ಲ ತುಂಬ ಬಂದಿದೆ. ಅದರಲ್ಲಿ ಆ 3 ಮಂದಿಯಲ್ಲಿ ಕೂಡ ತಾನು ಮಕ್ಕಳನ್ನು ಪಡ್ಕೊಂಡಿದ್ದಾನೆ. ಒಬ್ಬೊಬ್ಬರನ್ನು ಒಂದು ದಿಕ್ಕಿನಲ್ಲಿ ಪೂರ್ವ ದಿಕ್ಕಿನಲ್ಲಿ ವಿಜಯ ಎಂಬಂಥ ತನ್ನ ಮಗನನ್ನು ನೋಡ್ಕೊಳ್ಳೋದಕ್ಕೆ ಇಟ್ಟ. ಉತ್ತರ ದಿಕ್ಕಿನಲ್ಲಿ ನಂದವತಿ ಅಂತ ಊರು, ಅಲ್ಲಿ ತನ್ನ ಒಬ್ಬ ಮಗನನ್ನು ಅಲ್ಲಿ ಇಟ್ಟ, ರಕ್ಷಣೆಗೆ ಅಂತ ಇಟ್ಟ. ಹೀಗೆ ತಾಲ ಎಂಬ ಒಂದು ಪುರದಲ್ಲಿ ತನ್ನ ಇನ್ನೊಬ್ಬ ಮಗನನ್ನು ಇಟ್ಟ. ಹೀಗೆ 3 ಮಕ್ಕಳನ್ನು 3 ಪಟ್ಟಣಗಳಲ್ಲಿ ರಕ್ಷಣೆಗೆ ಅಂತ ಇಟ್ಟು ತಾನು ಇವರ ಜೊತೆಯಲ್ಲಿ ಇದು ಮಾಡಿಕೊಂಡ. ಒಮ್ಮೆ ಕಾಡಿಗೆ ಹೋದವಾಗ ಅವನು ಧನುರ್ಧಾರಿಯಾಗಿ ಕಾಡಿಗೆ ಹೋಗಿದ್ದಾನೆ, ಧನುಸ್ಸನ್ನು ಎಳೆದಿದ್ದಾನೆ. ಒಂದು ಮುಂಭಾಗದಲ್ಲಿ ವರಾಹ ಕಾಣಿಸಿಕೊಂಡಿದೆ. ಆವಾಗ ಒಬ್ಬಳು ಬಂದವನಿಗೆ ಹೇಳ್ತಾ ಇದ್ದಾಳೆ, ಮಯ್ಯೇವ ಪಾತ್ಯತಾಂ ಬಾಣಃ. ಅವನು ಒಂದು ಹಂದಿಗೆ ಬಾಣ ಪ್ರಯೋಗ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ಒಂದು ಹರಿಣ, ಒಂದು ಮೃಗ ಬಂದು, ಜಿಂಕೆ ಬಂದು ಹೇಳ್ತದೆ, ಅದಕ್ಕೆ ಬಿಡಬೇಡ, ಆ ಬಾಣ ತೆಗೆದು ನನಗೆ ಬಿಡು ಅಂತ. ಅದು ಸತ್ತದ್ರಿಂದ ಉಪಯೋಗ ಇಲ್ಲ, ನನಗೆ ಬಾಣ ಬಿಡು ಅಂತ. ತ್ವಯಾ ನಿಪಾತಿತೋ ಬಾಣೋ ದುಃಖಾನ್ಮಾ ಮೋಕ್ಷಯಿಸಿ, ನನಗೆ ಬಾಣ ಪ್ರಯೋಗ ಮಾಡಿದರೆ, ನಾನು ಈ ಬಾಣದಿಂದ ಹತನಾಗಿ ಬಿದ್ದೆ ಅಂತಾದರೆ ನನ್ನನ್ನು ಈ ಜನ್ಮದಿಂದ ಬಿಡುಗಡೆ ಮಾಡ್ತದೆ ಆ ಬಾಣ. ಸ್ವರೋಚಿ ಕೇಳ್ತಾನೆ, ಇದು ಒಳ್ಳೆ ಕೆಲಸ ಆಯ್ತಲ್ಲ, ನಿನಗೆ ದೇಹತ್ಯಾಗ ಮಾಡಬೇಕು ಅನ್ನೋದಕ್ಕೆ ದೇಹದಲ್ಲಿ ಪೂರ್ತಿ ರೋಗ ಉಂಟಾ ನಿನಗೆ? ಲೋಕ ಕಾಣಿಸ್ತಾ ಇಲ್ಲ, ಮತ್ತು ಹಾಗಿದ್ರೆ ನೀನು ದೇಹತ್ಯಾಗ ಮಾಡಬೇಕು, ನಾನು ನಿನ್ನ ಮೇಲೆ ಬಾಣ ಪ್ರಯೋಗ ಮಾಡೋದು ಯಾಕೆ ಕೇಳ್ತಿ ಅಂತ ಕೇಳುವ ಮೃಗಿ ಹೇಳ್ತದೆ, ಯಾರಲ್ಲೋ ಆಸಕ್ತವಾದ ಹೃದಯ ಯಾರಲ್ಲೋ ಜೊತೆಯಲ್ಲಿ ಇರುವುದು, ಮಮತೇನ ವಿನಾ ಮೃತ್ಯುರೌಷಧಂ ಕಿಮಿಹಾಪರಂ. ನಮಗೆ ಯಾರಲ್ಲಿ ಮನಸ್ಸುಂಟೋ ಅವರ ಜೊತೆಯಲ್ಲಿ ನಾವಿರಬೇಕು. ಆದ್ದರಿಂದಾಗಿ ಅದಕ್ಕೆ ಅದೇ ಮದ್ದು. ಆದರೆ ನೀನು ಬಾಣ ಪ್ರಯೋಗ ಮಾಡಿದರೆ ನಾನು ನನ್ನ ಜೊತೆಯಲ್ಲಿ ಇರ್ತೇನೆ, ಅಂದರೆ ನಾನು ಯಾರನ್ನು ಮನಸ್ಸಿನಲ್ಲಿ ಇಟ್ಕೊಳ್ತೀನೋ ಅವ್ರ ಜೊತೆಯಲ್ಲಿ ಇರ್ತೇನೆ ಅಂತ. ಹಾಗೆ ನೀನು ಯಾರು, ಯಾರ ಮೇಲೆ ನಿನಗೆ ಅನುರಾಗ ಉಂಟು ಅಂತ ಕೇಳುವಾಗ ಆ ಮೃಗಿ ಹೇಳ್ತದೆ, ನಾನು ನಿನ್ನನ್ನೇ ಇಚ್ಛೆ ಪಡುವವನು, ನೀನು ನನ್ನ ಮನಸ್ಸನ್ನು ಅಪಹಾರ ಮಾಡಿದಿ, ಆದ್ದರಿಂದಾಗಿ ನನ್ನ ಮೇಲೆ ನೀನು ಬಾಣ ಪ್ರಯೋಗ ಮಾಡಿದರೆ ನನಗೆ ನೀನು ಸಿಗ್ತೀ ಅಂತ. ಸ್ವರೋಚಿ ಕೇಳ್ತಾನೆ, ಅಲ್ಲ ನೀನು ಮೃಗಿ ಬೇರೆ, ನಾನು ನರರೂಪ, ನಾನು ಮನುಷ್ಯ, ನಾನು ಹಾಗೆ ನಿನ್ನ ಮೇಲೆ ನಾನು ಬಾಣ ಪ್ರಯೋಗ ಮಾಡಿದರೆ ಮೃಗಿಗೂ ಮನುಷ್ಯನಿಗೂ ಸಂಯೋಗ ಏನಪ್ಪ ಇದು? ಹೌದು, ಯದಿ ಸಾಪೇಕ್ಷಿತಂ ಚಿತ್ತಂ ಮಹಿತೆ ಮಾಂ ಪರಿಶ್ವಜ, ಯದಿ ವಾ ಸಾಧು ಚಿತ್ತಂ ತೇ ಕರಿಷ್ಯಾಮಿ ಯಥೇಪ್ಸಿತಂ. ಒಂದು ಕೆಲಸ ಮಾಡು, ನಿನಗೆ ಒಂದು ವೇಳೆ ನನ್ನಲ್ಲಿ ಅಪೇಕ್ಷೆ ಉಂಟು ಅಂತಿದ್ದರೆ ನನ್ನನ್ನು ಅಪ್ಪಿಕೊಳ್ಳು ಸಾಕು. ಏತಾವತಾಹಂ ಭವತಾ ಭವಿಷ್ಯಾಂ ಯತಿಮಾನಿತ. ನೀನನ್ನು ಅಪ್ಪಿಕೊಂಡ್ರೆ ಸಾಕು, ನಾನು ಅದರಿಂದ ಏನು ಪಡ್ಕೊಳ್ಬೇಕದನ್ನು ಪಡ್ಕೊಂಡಂತೆ ಅಂತ ಹೇಳುವಾಗ ಸರಿ ಅಂತ ಸ್ವರೋಚ್ಚಿ ಆ ಹರಿಣಾಂಗನೆ ಹೆಣ್ಣು ಜಿಂಕೆ ಏನಿತ್ತು ಅದನ್ನು ಅಪ್ಪಿಕೊಂಡ. ತಕ್ಷಣದಲ್ಲೇ ಅವಳು ದಿವ್ಯವಾದ ದೇಹವನ್ನು ಪಡ್ಕೊಂಡಿದ್ದಾಳೆ. ತತಸ್ಥ ವಿಸ್ಮಯಾವಿಷ್ಟ, ಆಶ್ಚರ್ಯ ಆಯಿತು, ಯಾರಮ್ಮ ನೀನು, ಏನು ಅಂತ ಕೇಳಿದರೆ ಅವಳು ಹೇಳ್ತಾಳೆ, ನಾನು ಈ ಕಾನನದ ವನದೇವತೆ, ನಾನು
ನನ್ನಲ್ಲಿ ನೀನು ಒಂದು ದೊಡ್ಡ ಮಗುವನ್ನು ಪಡೆಯಬೇಕು. ಅವನೇನು ಅಂದರೆ ಇಡೀ ಭೂಮಿಯನ್ನು ಆಳುವವ, ಲೋಕ ಪರಿಪಾಲನೆ ಮಾಡುವವ. ಆದ್ದರಿಂದ ನೀನು ನನ್ನನ್ನು ಮದುವೆ ಆಗಬೇಕು ಅಂತ ಕೇಳುವಾಗ ಸರಿ ಅಂತ ಅವಳನ್ನು ಮದುವೆ ಮಾಡಿಕೊಂಡ. ಅವಳಲ್ಲಿ ಹುಟ್ಟಿದವನ ಅತ್ಯಂತ ತೇಜಸ್ವಿಯಾದ ಸ್ವಾರೋಚಿಷ ಮನ್ವಂತರದ ಅಧಿಪತಿ ಅಂತ. ಇದೊಂದು ಅದ್ಭುತವಾದ ಕಥೆ ಅಂತ ಹೇಳಬೇಕು. ಯಾಕೆಂದರೆ ಅದಕ್ಕೆ ಅನೇಕ ಹಿನ್ನೆಲೆಗಳನ್ನು ಹೇಳ್ತಾ ಬರ್ತಾರೆ. ಒಬ್ಬನ ಮನಸ್ಸನ್ನು ಪರಿವರ್ತನೆ ಮಾಡುವಲ್ಲಿ ಯಾವುದೂ ನಮಗೆ ಕಾರಣವಾಗಬಹುದು. ಮನುಷ್ಯರಿಗೆ ಹೇಳಬೇಕು ಅಂತೇನಿಲ್ಲ. ಶಕುನಗಳ ರೂಪದಲ್ಲೋ ಮತ್ತೊಂದು ರೂಪದಲ್ಲೋ ಪ್ರಾಣಿಗಳು ಹೇಳ್ಬೋದು, ಪಕ್ಷಿಗಳು ಹೇಳ್ಬೋದು, ಅಥವಾ ಜಲಚರ ಪ್ರಾಣಿಗಳು ಹೇಳ್ಬೋದು. ದೇವತೆಗಳು ಹಿಂಭಾಗದಲ್ಲಿ ಪುಷ್ಪವೃಷ್ಟಿ ಇತ್ಯಾದಿಗಳನ್ನೆಲ್ಲ ಮಾಡಿದ್ದಾರೆ. ಆ ಮಗು ದ್ಯುತಿಮಾನ್ ಅಂತ ನಾಮಕರಣ ಮಾಡಿದ್ದಾರೆ. ಸ್ವಯಂ ತಾನು ಬೆಳಗುತ್ತಾ ಇದ್ದಾನೆ. ಸ್ವರೋಚಿಷಃ ಸುತೋ ಯಸ್ಮಾತ್ ತಸ್ಮಾತ್ ಸ್ವಾರೋಚಿಷೋ ಭವತ್ ಸಚಾಪಿ ವಿಚರನ್ ರಮ್ಯೆ ಕದಾಚಿತ್ ಗಿರಿಜಿಜ್ಜರೆ ಅಂತ. ಹೀಗೆ ಇಂತಹ ಆ ಸ್ವಾರೋಚಿಷ ಸ್ವಾರೋಚಿ ಒಮ್ಮೆ ಹಂಸವನ್ನು, ತನ್ನ ಪತ್ನಿಯ ಜೊತೆಯಲ್ಲಿರುವ ಹಂಸವನ್ನು ನೋಡ್ತಾನೆ. ಅದು ಹಂಸಿಯನ್ನು ಅಪೇಕ್ಷೆ ಪಡ್ತಾ ಇರ್ತದೆ. ಅದನ್ನು ನೋಡ್ತಾನೆ. ಕಿಂ ಸರ್ವಕಾಲಂ ಭೋಗೈಸ್ತೆ ಆಸನ್ನಂ ಚರಮಮ್ಮಯ ಪರಿತ್ಯಾಗಸ್ಯ ಕಾಲೋಮೆ ತವಚಾಪಿ ಜಲೇಚರಿ ಅಂತ ಅವರೇನು ಮಾತಾಡ್ತಾ, ಎಷ್ಟು ವರ್ಷ ಆಯಿತು, ಇನ್ನೆಂಥ ಭೋಗಗಳೆಲ್ಲ ಬಿಟ್ಟು ಬಿಡಿ ಇದನ್ನು ಅಂತ ಕೇಳ್ಕೊಳ್ತಾನೆ. ಹಂಸಿ ವಾಚ ಅಕಾಲ ಕೋಹಿ ಭೋಗಾನಾಂ ಸರ್ವಂ ಭೋಗಾತ್ಮಕಂ ಜಗತ್. ಆ ಹಂಸಿ ಹೇಳ್ತದೆ, ಭೋಗಕ್ಕೆ ಅಕಾಲ ಅಂತ ಇಲ್ಲವೇ ಇಲ್ಲ, ಎಲ್ಲ ಕಾಲವೂ ಭೋಗಕ್ಕಿದ್ದದ್ದೇ ಕಾಲ. ಯಜ್ಞ ಕ್ರಿಯಂತೆ ಭೋಗಾರ್ಥಂ. ಯಜ್ಞ ಮಾಡ್ತಾರೆ, ಯಾಕೆ ಮಾಡುವುದು? ಅವರು ಸುಖ ಅನುಭವಿಸಬೇಕು ಅಂತ ತಾನೇ ಯಜ್ಞ ಮಾಡುವುದು. ದುಃಖ ಅನುಭವಿಸಬೇಕು ಅಂತ ಯಾರಾದರೂ ಯಜ್ಞ ಮಾಡ್ತಾರೆ. ಅದರಿಂದಾಗಿ ದೃಷ್ಟಾದೃಷ್ಟಾನ್ ತಥಾ ಭೋಗಾನ್ ವಾಂಚಮಾನ ವಿವೇಕಿನಃ. ದೃಷ್ಟವಾದ ಭೋಗಗಳು ಬೇಕು ಅಂತ ಅಪೇಕ್ಷೆ ಪಡೋರು ಕೆಲವರು, ಅದೃಷ್ಟವಾದಂತಹ ಭೋಗಗಳು ಬೇಕು ಅಂತ ಅಪೇಕ್ಷೆ ಪಡೋರು ಕೆಲವರು ದಾನ ಕೊಡ್ತಾರೆ. ಸುಮ್ಮನೆ ಯಾಕೆ ತನಗೆ ಹೆಚ್ಚಾಗಿದೆ ಅಂತ ಯಾರಾದ್ರು ದಾನ ಕೊಡ್ತಾರೆ. ತನಗೆ ಸುಖ ಸಿಕ್ಕಬೇಕು ಅಂದರೆ ದಾನ ಕೊಡ್ತಾರೆ. ಪ್ರಯಚ್ಛಂತಿ ಭೂತಾಂತ ಮಾಶ್ಚ ಕುರ್ವತೆ ಸತ್ವಂ ನೇಚ್ಛಸಿ ಕಿಂ ಭೋಗಾನ್ ಭೋಗಶ್ಚೇಷ್ಟ ಇಷ್ಟಫಲಂ ನೃಣ. ನೀನು ಯಾಕೆ ಭೋಗ ಬೇಡ ಅಂತಂತಿ? ಪ್ರತಿಯೊಬ್ಬರಿಗೂ ಕೂಡ ಭೋಗ ಎಂಬುದು ಬೇಕು ಅಂತ ಅಪೇಕ್ಷೆ ಪಡುವಂಥದ್ದು. ಆದ್ದರಿಂದಾಗಿ ಕೆಲವರು ಇಲ್ಲಿ ಭೋಗ ಬೇಕು ಅಂತ ಅಪೇಕ್ಷೆ ಪಡ್ತಾರೆ, ಕೆಲವರು ಪರಲೋಕದಲ್ಲಿ ಭೋಗ ಬೇಕು ಅಂತ ಅಪೇಕ್ಷೆ ಪಡ್ತಾರೆ, ಅಷ್ಟೇ ಅದು. ಹಂಸ ಹೇಳ್ತದೆ, ಇಲ್ಲ, ಭೋಗೇಶು ಆಸಕ್ತ ಚಿತ್ತಾನಾಂ ಪರಮಾರ್ಥಾನ್ವಿತಾ ಮತಿ ಭವಿಷ್ಯತಿ ಕದಾ ಸಂಗಂ ಉಪೇತಾನಾಂಚ ಬಂಧುಷು ಅಂತ. ಭೋಗದಲ್ಲಿ ನಾವು ಪೂರ್ಣವಾಗಿ ಆಸಕ್ತರಾದೆವು ಅಂತಾದರೆ ಆವಾಗ ನಮ್ಮಿಂದ ಬಂಧುಗಳು ಮತ್ತೊಬ್ಬರೆಲ್ಲ ದೂರಾಡ್ತಾರೆ. ಇದರ ಬಗ್ಗೆ ಒಂದು ಉಪದೇಶವನ್ನೇ ಆ ಹಂಸ ಕೊಡ್ತದೆ. ನೋಡು, ಸ್ವಾರೋಚಿಷೋ ಮನೋಮಗ್ನಂ ಉದ್ಧಾರಂ ಪ್ರಾಪ್ಸತೆ ಕುತಃ ಯೌವನೇತೀವ ಭಾರ್ಯಾಸು ಸಾಂಪ್ರತಂ ಪುತ್ರನಪ್ತೃಷು ನಾಹಂ ಸ್ವರೋಚಿಷಸ್ತುಲ್ಯ ಸ್ತ್ರೀವಶ್ಯೋ ವಾ ಜಲೇಚರಿ. ಹಾಗೆ ಭೋಗದಲ್ಲಿ ಪೂರ್ಣವಾಗಿ ಜೀವನವನ್ನು ಕಳ್ಕೊಳ್ಳಿಕ್ಕೆ ನಾನು ಸ್ವರೋಚಿಷ ಅಲ್ಲ. ಅವನು ಇಡೀ ಭೋಗದಲ್ಲೇ ಕಳ್ಕೊಂಡ ಎಲ್ಲ ಜೀವನ, ಎಷ್ಟೆಷ್ಟು ಪತ್ನಿ ಹೆಣ್ಣುಮಕ್ಕಳು ಸಿಕ್ಕಿದ್ರು ಮಾಡಿಕೊಂಡ ಅಂತ. ಹೀಗೆ ಹಂಸಿಗೆ ಹೇಳುವಾಗ ವಿವೇಕವಂತನಾದವನೇನು ಮಾಡ್ತಾನೆ? ಭೋಗದಿಂದ ನಿವೃತ್ತನಾಗ್ತಾನೆ. ಒಂದಿಷ್ಟು ಸಮಯ ಭೋಗವನ್ನು ಅನುಭವಿಸಿದರೂ ಅನಂತರದಲ್ಲಿ ನಿವೃತ್ತನಾಗಿ ತಾನಾಗುವುದಕ್ಕೆ ಪ್ರಯತ್ನ ಪಡ್ತಾನೆ. ಈ ಮಾತನ್ನು ಸ್ವರೋಚಿಷು ಕೇಳಿಕೊಂಡು, ಒಂದು ಪಕ್ಷಿ ತನ್ನ ಬಗ್ಗೆ ಇಷ್ಟು ಹೇಳ್ತದೆ ಸರಿ ಅಂತ ತನ್ನ 4 ಮಂದಿ ಆ ಹೆಣ್ಮಕ್ಕಳನ್ನು ಹೆಂಡಂದಿರನ್ನು ಕರ್ಕೊಂಡು ತಪೋವನಕ್ಕೆ ಹೋದ. ತಪಸ್ಸು ಮಾಡಿದ, ವಿಮಲವಾದ ಲೋಕವನ್ನು ಪಡ್ಕೊಂಡ ಅಂತ ಹೇಳಿ ಅನಂತರದಲ್ಲಿ ಸ್ವಾರೋಚಿಷ ಮನ್ವಂತರ, ಮನುವಿನ ರಾಜ್ಯಭಾರಗಳು, ಅದರಲ್ಲಿ ಪಾರಾವತಾದಿಗಳೆಲ್ಲ ದೇವತೆಗಳು, ತುಷಿತಾದಿ ಬ್ರಾಹ್ಮಣರು, ಸ್ವಾರೋಚಿಷೇಂತರೇ ಚೇಂದ್ರೋ ವಿಪಶ್ಚಿತ್ ಇತಿ ವಿಶ್ರುತಃ. ಸ್ವಾರೋಚಿಷ ಮನ್ವಂತರದಲ್ಲಿ ವಿಪಶ್ಚಿತ್ ಎಂಬವ ತಾನು ಇಂದ್ರನ ಸ್ಥಾನದಲ್ಲಿ ಇರ್ತಾನೆ. ಹೀಗೆ ಆ ಸ್ವಾರೋಚಿಷ ಮನ್ವಂತರದ ಅನಂತರದಲ್ಲಿ ಉತ್ತಮ ಮನ್ವಂತರ, ಅನಂತರದಲ್ಲಿ ಮಧ್ಯದಲ್ಲಿ ಒಂದು ನಾವು ಅಷ್ಟನಿಧಿಗಳು ಅಂತ ಹೇಳ್ತೇವೆ. ಪದ್ಮ, ಮಹಾಪದ್ಮ, ಶಂಖ ಅಂತ ಎಲ್ಲ ಹೇಳ್ತೇವೆ. ಅವುಗಳು ಎಲ್ಲೆಲ್ಲಿ ಇರ್ತವೆ, ಅವುಗಳನ್ನು ಉಪಾಸನೆ ಮಾಡಿಕೊಂಡು ಪಡ್ಕೊಳ್ಳೋದು ಹೇಗೆ ಎಂಬುದರ ಬಗ್ಗೆ ದೀರ್ಘವಾದ ವಿವರಣೆಯನ್ನು ಕೊಟ್ಟಿದ್ದಾರೆ.
ವಿಸ್ತರಾತ್ ಕಥಿತಂ ಬ್ರಹ್ಮನ್ ಮಮ ಸ್ವಾರೋಚಿಷಂ ತ್ವಯಾ ಮನ್ವಂತರಂ ತಥೈವಾಷ್ಟೋ ಯೇ ಪೃಷ್ಟಾ ನಿಧಯೋ ಮಮ. ಕೇಳಿದ್ದಕ್ಕನುಸಾರವಾಗಿ ಹೇಳಿದ್ದೀರಿ ಮುನಿಗಳೇ. ಸ್ವಯಂಭುವಂ ಪೂರ್ವಮೇವ ಮನ್ವಂತರಂ ಉದಾಹೃತಂ ಮನ್ವಂತರಂ ತೃತೀಯಂ ಮೇ ಕಥಯ ಔತ್ತಮ ಸನ್ನಿತಂ. ನಮಗೆ ಉತ್ತಮ ಮನ್ವಂತರದ ಬಗ್ಗೆ ಹೇಳಬೇಕು ಅಂತ ಹೇಳಿದವಾಗ ಉತ್ತಾನಪಾದನ ಒಬ್ಬಳು ಹೆಂಡತಿ ಸುರುಚಿ, ಅವಳಲ್ಲಿ ಹುಟ್ಟದವನೇ ಉತ್ತಮ, ಅವನು ಬಹುಲ ಎಂಬವಳನ್ನು ವಿವಾಹವಾದ ಎಂಬುದನ್ನು ಆ ಚರಿತ್ರೆಯನ್ನು ಹೇಳ್ತಾರೆ. ಮುಂದಿನ 2 ದಿವಸಗಳಲ್ಲಿ ಎಷ್ಟು ಸಾಧ್ಯನೋ ಅಷ್ಟನ್ನು ನೋಡೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇಷ್ಟು ಭಾಗವನ್ನು ಗುರುಗಳ ಅಂತರ್ಯಾಮಿ ಪ್ರಾಣಸ್ಥ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಕಾಯೇನ ವಾಚಾ ಮನಸಾ ಇಂದ್ರಿಯೇರ್ವ ಬುದ್ಧ್ಯಾತ್ಮನಾವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಂ ಅಸ್ತು. ನಾವು ಪ್ರತಿ ದಿವಸ ಪುಣ್ಯಾಹವಾಚನ ಅಂತ ಶುಭ ಕರ್ಮಗಳಲ್ಲಿ ದಿವಸ ಒಳಿತಾಗಲಿ ಅಂತ ಹೇಳುವಂತಹ ಒಂದು ಸುಂದರವಾದಂತಹ ಕರ್ಮವನ್ನು ಮಾಡುತ್ತೇವೆ. ಅದರಲ್ಲಿ ಒಂದು ಪುಟ್ಟದಾದಂತಹ 2 ಸಾಲುಗಳು ಬರ್ತವೆ. ದೀರ್ಘಾನಾಗಾಹ ನದ್ಯ ಗಿರಯ ತ್ರೀಣಿ ವಿಷ್ಣುಪದಾನಿ ಚ ತೇನ ಆಯುಪ್ರಮಾಣೇನ ಪುಣ್ಯಾಹಂ ದೀರ್ಘಮಾಯುರಸ್ತು ಅಂತ. ಅಂದರೆ ದೊಡ್ಡ ದೊಡ್ಡದಾಗಿರತಕ್ಕಂತಹ ಮರಗಳು, ಆ ಮರಗಳನ್ನು ಹೊತ್ತಿರತಕ್ಕಂತಹ ಗಿರಿಗಳು, ಆ ಗಿರಿಗಳ ತಪ್ಪಲುಗಳಲ್ಲಿ ಹರಿಯತಕ್ಕಂತಹ ನದಿಗಳು, ಅದು ಭಗವಂತನ ಪದತಲಗಳು. ಅವುಗಳ ಆರೋಗ್ಯದ ಹಿನ್ನೆಲೆಯಲ್ಲಿ ನಿನ್ನ ಆರೋಗ್ಯವಂತವಾದಂತಹ ಬದುಕು ಅದು ಸಾಗ್ತದೆ ಅಂತ ಹೇಳುವಂತಹ ನೆನಪನ್ನು ಪ್ರತಿ ದಿವಸದಲ್ಲಿ ಹಿರಿಯರಾಗಿರತಕ್ಕಂತಹ ಋತ್ವಿಜರು ನಮಗೆ ನೆನಪನ್ನು ಮಾಡಿಸ್ತಾರೆ. ಯಾಕಾಗಿ ಈ ನದಿಗಳು ಅಥವಾ ಈ ಎಲ್ಲ ದೊಡ್ಡ ದೊಡ್ಡದಾಗಿರತಕ್ಕಂತಹ ಮರಗಳು ಅಥವಾ ಅವುಗಳನ್ನು ಹೊತ್ತಿರತಕ್ಕಂತಹ ಬೆಟ್ಟಗಳು ನಮಗೆ ಸುಂದರವಾದಂತಹ ಬದುಕನ್ನು ಕೊಡುತ್ತದೆ ಅಂತ ಹೇಳುವುದನ್ನು ಇವತ್ತು ಬಹಳ ಸುಂದರವಾಗಿ ಮಾರ್ಕಂಡೇಯ ಪುರಾಣದಲ್ಲಿರತಕ್ಕಂತಹ ಚಿಂತನೆಗಳನ್ನು ಮೈಸೂರು ಕೃಷ್ಣಕುಮಾರ ಆಚಾರ್ಯರು ಬಹಳ ವಿಸ್ತೃತವಾಗಿ ಬಹಳ ಸುಂದರವಾಗಿ ವಿವರಿಸಿದ್ದಾರೆ. ಆ ಮರಗಳ ಬಗ್ಗೆ, ಅನಂತರದಲ್ಲಿ ಅವುಗಳಿಂದ ಬರತಕ್ಕಂತಹ ಹುಟ್ಟುಗಳು, ದೊಡ್ಡ ದೊಡ್ಡದಾಗಿರತಕ್ಕಂತಹ ನದಿಗಳು ಗಂಗಾದಿ, ಅನಂತರದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಖಂಡಗಳು, ಈ ಎಲ್ಲ ವ್ಯವಸ್ಥೆಗಳು ಮನುಷ್ಯನ ಬದುಕಿಗೆ ಎಷ್ಟು ಸುಂದರವಾದಂತಹ ಬದುಕನ್ನು ಇಹದಲ್ಲಿಯೂ ನೀಡುತ್ತವೆ ಹೇಳುವುದನ್ನು ಮಾರ್ಕಂಡೇಯ ಪುರಾಣ ಚಿತ್ರಿಸಿದ ರೀತಿಯಲ್ಲಿ ಅವರು ನಮ್ಮ ಎದುರಿನಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಇದರ ಜೊತೆಗೆ ಕರ್ಮತಂತ್ರದ ಬಗ್ಗೆ ನಾವು ಏನು ಮಾಡಬೇಕು, ಏನನ್ನು ಮಾಡದೇ ಇದ್ದರೆ ನಾವು ಎಲ್ಲಿ ಎಡವುತ್ತೇವೆ, ಎಡವದೇ ನಾವು ನಮ್ಮ ಕರ್ಮಗಳನ್ನು ಮಾಡುವುದರಿಂದ ಹಿಮಾಲಯದಂತಹ ಪ್ರದೇಶದಲ್ಲಿ ಬಿದ್ದಂತಹ ವ್ಯಕ್ತಿಯೂ ಕೂಡ ತನ್ನ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ ಅಂತ ಹೇಳುವುದನ್ನು ಬಹಳ ಮನೋಜ್ಞವಾಗಿ ಭಾವುಕವಾಗಿ ವಿವರಿಸಿದ್ದಾರೆ. ಅವರಿಗೆ ಶ್ರೀಮಠದ ಪರವಾಗಿ ಹಾರ್ದವಾದಂತಹ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಈ ರಾಜಾಂಗಣದ ವೇದಿಕೆಯಲ್ಲಿ ಒಂದು ಪುಟ್ಟದಾದಂತಹ ಇನ್ನೊಂದು ಕಾರ್ಯಕ್ರಮಕ್ಕಾಗಿ ನಾವು ಅಡಿ ಇಡುತ್ತಾ ಇದ್ದೇವೆ. ಇಲ್ಲೇ ಪಕ್ಕದಲ್ಲಿ ಉಡುಪಿಯ ಪಿಹಳ್ಳಿ ಅಂತ ಹೇಳತಕ್ಕಂತಹ ಸುಂದರವಾದಂತಹ ಅರ್ಥವನ್ನು ಕೊಡತಕ್ಕಂತಹ ಅರ್ಥ ಇರತಕ್ಕಂತಹ ಸುಂದರವಾದಂತಹ ಹಳ್ಳಿ. ಕೃಷ್ಣಮಠಕ್ಕೆ ಸುಂದರವಾಗಿರತಕ್ಕಂತಹ ಅಲ್ಲಿ ವೇದಾಚಲದ ಹಸಿರುಗಳನ್ನು ತಿಂದು ಮೇಯ್ದು ಒಳ್ಳೆಯ ರೀತಿಯಾಗಿರತಕ್ಕಂತಹ ಹಸುವುಗಳು ಆ ಪೆರಂಪಳ್ಳಿಯಲ್ಲಿ, ಆ ಹಳ್ಳಿಗಳಲ್ಲಿ ಪೇರು ಹಂಪಿ ಹಳ್ಳಿಯಲ್ಲಿ ಇತ್ತು ಹಿಂದಿನ ಕಾಲದಲ್ಲಿ. ಅಲ್ಲಿಂದ ಕೃಷ್ಣಮಠಕ್ಕೆ ದೇವರ ಅಭಿಷೇಕಕ್ಕೆ, ಭಕ್ತರ ಪ್ರಸಾದಕ್ಕೆ, ಕೃಷ್ಣನ ಸಮರ್ಪಣೆಗೆ ಅಂತ ಹೇಳುವಂತಹ ಕಾರಣಕ್ಕಾಗಿ ಅನೇಕ ಹಾಲುಗಳು, ದನಗಳು ಹಾಲುಗಳನ್ನು ಸುರಿಸಿ ಆ ಹಾಲುಗಳ ಮೂಲಕವಾಗಿ ಕೃಷ್ಣನಿಗೆ ಸಮರ್ಪಿತವಾಗ್ತಾ ಇದ್ದು, ಆ ಹಳ್ಳಿಯಲ್ಲಿರತಕ್ಕಂತಹ ದೇವಸ್ಥಾನದ ಪೆರಂಪಳ್ಳಿ ಹಳ್ಳಿಯಲ್ಲಿರತಕ್ಕಂತಹ ದೇವಸ್ಥಾನದ ಒಂದು ವೆಬ್ಸೈಟಿನ ಉದ್ಘಾಟನೆ ಈ ಕಾಲದಲ್ಲಿ ನಡೆಯಲಿಕ್ಕಿದೆ. ಪೆರಂಪಳ್ಳಿ ದೇವಸ್ಥಾನಕ್ಕೂ ಅದಮಾರು ಮಠಕ್ಕೂ ಒಂದು ಸುಂದರವಾದಂತಹ ಅವಿನಾಭಾವವಾಗಿರತಕ್ಕಂತಹ ಹಾಗೂ ಬಹಳ ಹಿಂದಿನ ಕಾಲದ ಪ್ರಾಚೀನವಾದಂತಹ ಅನ್ಯೋನ್ಯವಾಗಿರತಕ್ಕಂತಹ ಸಂಬಂಧ ಇದೆ. ಈ ಸಂಬಂಧದ ಕುರಿತು ಅದಮಾರು ಮಠ ಹಾಗೂ ಪೆರಂಪಳ್ಳಿ ಹಳ್ಳಿ ದೇವಸ್ಥಾನ ಇದರ ಕುರಿತು ಶ್ರೀಕೃಷ್ಣ ಮಠ ಪರ್ಯಾಯ ಮಠದ ವ್ಯವಸ್ಥಾಪಕರಾಗಿರುವಂತಹ ಶ್ರೀಯುತ ಗೋವಿಂದರಾಜ್ ಭಟ್ ಇವರು
ನಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ ಸಂಬಂಧವನ್ನು. ಆ ನಂತರದಲ್ಲಿ ಗುರುಗಳು ಪೆರಂಪಳ್ಳಿಯ ದೇವಸ್ಥಾನದ ವೆಬ್ಸೈಟನ್ನು ಉದ್ಘಾಟನೆಗೊಳಿಸಬೇಕು ಅಂತ ಹೇಳಿಕೊಂಡು ಗುರುಗಳಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣ ಮುಖ್ಯ ಪ್ರಾಣರ ಸನ್ನಿಧಿಗೆ ವಂದಿಸಿ ಪರ್ಯಾಯ ಶ್ರೀವದರಿಗೆ ಪೊಡಮಡುತ್ತಾ ಈ ಕಾರ್ಯಕ್ರಮ ಈಗ ನಡೆಯಲಿದೆ. ಪೆರಂಪಳ್ಳಿ ಮತ್ತು ಅದಮಾರು ಮಠಕ್ಕೆ ಆಚಾರ್ಯ ಹೇಳಿದಾಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಹಿಂದಿನಿಂದಲೂ ಒಂದು 300-400 ವರ್ಷದ ಹಿಂದೆ ಈ ಮಹಾಲಿಂಗೇಶ್ವರ ದೇವಸ್ಥಾನ ಶ್ರೀಮಠದ ಆಡಳಿತದಲ್ಲಿತ್ತು. ನಾನು ತಿಳಿದಾಗೆ ಅದಮಾರು ಮಠ ಯಾವ ದೇವಸ್ಥಾನಕ್ಕೆ ಎಣ್ಣೆ ಬತ್ತಿಗೆ ಕಷ್ಟ ಇತ್ತೋ ಆ ಸಂದರ್ಭದಲ್ಲಿ ಅದರ ಆಡಳಿತವನ್ನು ಅದಮಾರು ಮಠ ಪಡ್ಕೊಂಡು ಅನಂತರ ಆ ಮಠಕ್ಕೆ ಸ್ವತಂತ್ರತೆ ಬರುವಾಗ ಅಥವಾ ಆ ಮಠಕ್ಕೆ ಆರ್ಥಿಕತೆ ಬರುವಾಗ ಅದನ್ನು ಆ ಊರಿಗೆ ನಮ್ಮ ಶ್ರೀಗಳವರು ಹಿಂದಿನ ಶ್ರೀಗಳವರೆಲ್ಲ ಬಿಟ್ಟುಕೊಟ್ಟದ್ದನ್ನು ನಾವು ಇತಿಹಾಸವನ್ನು ನೋಡ್ಬೋದು. ಸುಮಾರು ನನಗೆ ಕಂಡಾಗೆ ಪಡುಬಿದ್ರಿ ಮಹಾಲಿಂಗೇಶ್ವರ ದೇವಸ್ಥಾನ ಇರ್ಬೋದು, ಈ ಪೆರಂಪಳ್ಳಿ ದೇವಸ್ಥಾನ ಇರ್ಬೋದು, ಇಂಥ ಸುತ್ತಮುತ್ತ ಹಲವು ದೇವಸ್ಥಾನಗಳಿದೆ. ಈವನ್ ನಮ್ಮ ಪಾಜಕ ಕ್ಷೇತ್ರದಲ್ಲಿ ಕೂಡ ಎಣ್ಣೆಗೆ ತೊಂದರೆ ಇದ್ದಾಗ ಅದಮಾರು ಮಠ ಇಷ್ಟು ಅಂಥೇಳಿ ಅದಕ್ಕೆ ಎಣ್ಣೆಗೆ ಅಂಥೇಳಿ ವಿಭುದೇಶ ತೀರ್ಥರ ಕಾಲದಲ್ಲಿ ಕೊಟ್ಟದ್ದನ್ನು ಪ್ರತೀತಿ ಇದೆ. ಅದೇ ರೀತಿಯಲ್ಲಿ ಈ ಪೆರಂಪಳ್ಳಿ ದೇವಸ್ಥಾನ ಅದಮಾರು ಮಠದ ಆಡಳಿತದಲ್ಲಿತ್ತು. ಅದಲ್ಲದೆ ನಮ್ಮ ಅದಮಾರು ಮಠಕ್ಕೆ ಇಂದಿಗೂ ಅಲ್ಲಿ ಸುಮಾರು ಎಕರೆಗಟ್ಟಲೆಗಷ್ಟು ಜಾಗಗಳು ಅದಮಾರು ಮಠದ ಜಾಗ ಸುಪರ್ದಿಯಲ್ಲಿದೆ. ಅದೇ ರೀತಿಯಲ್ಲಿ ಅದಮಾರು ಮಠ ಮತ್ತು ಅಲ್ಲಿಯ ಮ್ಯಾನೇಜಿಂಗ್ ಟ್ರಸ್ಟಿಗಳು ಯಾವುದು ಪೆರಂಪಳ್ಳಿ ದೇವಸ್ಥಾನದ ಮ್ಯಾನೇಜಿಂಗ್ ಟ್ರಸ್ಟ್, ಇದು ಒಂದು ಅವಿನಾಭಾವ ಸಂಬಂಧ ಇದೆ. ಯಾಕೆಂತ ಹೇಳಿದರೆ ಈಗ PN ಪ್ರಸನ್ನ ಕುಮಾರ್ ಅವರು ಈಗಿನ ಆಡಳಿತ ವ್ಯವಸ್ಥಾಪಕರು. ಅದಕ್ಕಿಂತ ಹಿಂದೆ ಅವರ ತಂದೆಯವರು ನೋಡ್ಕೊಳ್ತಾ ಇದ್ದರು. ಅವರ ಕಾಲದಲ್ಲಿಯೂ ಅವರು ಮತ್ತು ಅದಮಾರು ಮಠಕ್ಕೆ ಒಂದು ಅವಿನಾಭಾವ ಸಂಬಂಧ. ನಮ್ಮ ಮಠದ ವಕೀಲರು ಕೂಡ ಅದೇ ರೀತಿಯಲ್ಲಿ ನಮ್ಮ ಎಜುಕೇಷನ್ ಸಂಸ್ಥೆಯಲ್ಲಿ ಅವರು ತಮ್ಮನ್ನು ಸಾಮಾಜಿಕವಾಗಿ ತೊಡಗಿಸಿಕೊಂಡವರು. ಈಗ ಪ್ರಸನ್ನ ಕುಮಾರ್ ಕೂಡ ನಮ್ಮ ಮಠದ ವಕೀಲರು ಮತ್ತು ದೇವಸ್ಥಾನದ ಆಡಳಿತ ಮುಕ್ತೇಸರರು. ಅದಲ್ಲದೆ ಪೆರಂಪಳ್ಳಿಗೆ ದೇವಸ್ಥಾನದ ಮ್ಯಾನೇಜಿಂಗ್ ಕಮಿಟಿಯಲ್ಲಿ ನವಚೈತನ್ಯ ಯುವಕ ಮಂಡಲದ ಯುವಕರು ಕೂಡ ಇದ್ದಾರೆ. ಆ ಯುವಕ ಮಂಡಲಕ್ಕೂ ನಮ್ಮ ಅದಮಾರು ಮಠಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಅದೇ ರೀತಿಯಲ್ಲಿ ಈ ಪೆರಂಪಳ್ಳಿ ಸುತ್ತಮುತ್ತದಲ್ಲಿ ಕರೋನಾ ಕಾಲದಲ್ಲಿ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ನಾವು ಯಾರಿಗೆ ನಿಜವಾಗಿ ಅಗತ್ಯತೆ ಉಂಟೋ ಅವರಿಗೆ ನಾವು ಈ ಆಹಾರದ ದಿನಸಿಗಳನ್ನು ಕೊಡುವಂಥದ್ದನ್ನು ಆ ಸುತ್ತಮುತ್ತ ಹಳ್ಳಿಗಳಲ್ಲಿ ನಮ್ಮ ಮಠ ಮಾಡಿದೆ. ಇದನ್ನು ಕೂಡ ನೆನಪಿಸಿಕೊಂಡು ಈ ಶ್ರೀಮಠದ ಒಟ್ಟಿಗೆ ಈ ಮಹಾಲಿಂಗೇಶ್ವರ ದೇವಸ್ಥಾನದ ಒಂದು ಸಂಬಂಧವನ್ನು ನೆನಪಿಸಿಕೊಂಡು ಈ ಕಾರ್ಯಕ್ರಮ ಈಗ ಮುಂದುವರಿಯಲಿಕ್ಕಿದೆ. ಶ್ರೀ ಕೃಷ್ಣಾರ್ಪಣವಸ್ತು. ಗುರುಗಳು ಉಮಾಮಹೇಶ್ವರ ದೇವಸ್ಥಾನದ ಪೆರಂಪಳ್ಳಿಯ ದೇವಸ್ಥಾನದ ವೆಬ್ಸೈಟನ್ನು ಜಾಲತಾಣವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ. ಈ ವೆಬ್ಸೈಟಿನಲ್ಲಿ ದೇವಸ್ಥಾನದ ಈಗದ ಜೀರ್ಣೋದ್ಧಾರದ ಒಂದಷ್ಟು ಫೋಟೋಗಳು, ಅನಂತರದಲ್ಲಿ ದೇವಸ್ಥಾನದಲ್ಲಿ ನಡೀತಾ ಇರತಕ್ಕಂತಹ ಸೇವೆಗಳ ವಿಚಾರದ ಬಗ್ಗೆ, ಇತಿಹಾಸದ ಬಗ್ಗೆ, ಆ ದೇವಸ್ಥಾನವನ್ನು ಹೊಂದುವಂತಹ ಅದಕ್ಕೆ ಸಂಬಂಧಪಟ್ಟಂತಹ ಐತಿಹಾಸಿಕವಾಗಿರತಕ್ಕಂತಹ ಮಹತ್ವಿಕೆಯ ಬಗ್ಗೆ, ಅನೇಕ ಇನ್ನಿತರೆ ಸೇವೆಗಳಿಗೆ ಸಂಬಂಧಪಟ್ಟಂತೆ ಅವುಗಳಿಗೆ ನಾವು ಕೊಡಬಹುದಾದಂತಹ ಕಾಣಿಕೆಗಳ ಬಗ್ಗೆ ಇತ್ಯಾದಿ ಅನೇಕ ವಿಚಾರಗಳನ್ನು ಈ ವೆಬ್ಸೈಟಿನ ಮೂಲಕವಾಗಿ ನಾವು ಪಡೆದುಕೊಳ್ಳಬಹುದು. ಈ ವೆಬ್ಸೈಟಿನ ಹೆಸರು ಶ್ರೀ ಕ್ಷೇತ್ರ ಶಿವಳ್ಳಿ
ಶ್ರೀ ಕ್ಷೇತ್ರ ಶಿವಳ್ಳಿ ಹೇಳತಕ್ಕಂತಹ ವೆಬ್ಸೈಟಿನ ಮೂಲಕವಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಪೆರಂಬಳಿಯ ಉಮಾಮಹೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಆಸಕ್ತರು ಭಕ್ತರು ಅವುಗಳನ್ನು ನೋಡಬಹುದು, ಅದನ್ನು ತಲುಪಬಹುದು ಅಂತ ಹೇಳುವಂತಹ ಮಾಹಿತಿಯನ್ನು ಕೂಡ ಈ ವೇದಿಕೆಯಲ್ಲಿ ನಾವು ನೀಡುತ್ತಾ ಇದ್ದೇವೆ. ವೆಬ್ಸೈಟನ್ನು ಉದ್ಘಾಟನೆ ಮಾಡಿದಂತಹ ಗುರುಗಳಿಗೆ ಸಮಿತಿಯ ಪದಾಧಿಕಾರಿಗಳು ಗೌರವ ಫಲ ಸಮರ್ಪಣೆ ಮಾಡ್ತಾ ಇದ್ದಾರೆ. ಶ್ರೀಮಠದಿಂದ ಈ ದೇವಸ್ಥಾನಕ್ಕೆ ಪ್ರಸಾದ ರೂಪವಾಗಿ 51,008 ರೂಪಾಯಿಗಳನ್ನು ಶ್ರೀಗಳವರು ಈಗ ಆಶೀರ್ವಾದ ಪೂರ್ವಕವಾಗಿ ನೀಡಿದ್ದಾರೆ. ಮಾರ್ಕಂಡೇಯ ಪುರಾಣದ ಈ ಚಿಂತನೆಯನ್ನು ಮತ್ತೆ ನಾಳೆ ಸಂಜೆ ಸರಿಯಾಗಿ 4:45 ಹೊತ್ತಿಗೆ ನಾವು ಆಲಿಸೋಣ. ಈ ಉಪನ್ಯಾಸದ ಜ್ಞಾನಯಜ್ಞದಲ್ಲಿ ಹಾಗೂ ವೆಬ್ಸೈಟಿನ ಅನಾವರಣದಲ್ಲಿ ಉಪಸ್ಥಿತರಿದ್ದು ಆಶೀರ್ವಾದ ನೀಡಿ ಅನುಗ್ರಹಿಸಿದಂತಹ ಪರ್ಯಾಯ ಶ್ರೀಪಾದರಿಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಅರ್ಪಣೆ ಮಾಡುತ್ತಾ, ಮಾರ್ಕಂಡೇಯ ಪುರಾಣದ ಚಿಂತನೆಯನ್ನು ನಡೆಸಿರುವಂತಹ ವಿದ್ವಾನ್ ಮೈಸೂರು ಕೃಷ್ಣಕುಮಾರ ಆಚಾರ್ಯರಿಗೂ ಹಾರ್ದವಾದಂತಹ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಅರ್ಪಣೆ ಮಾಡ್ತಾ, ಪೆರಂಪಳ್ಳಿಯ ಎಲ್ಲ ದೇವಸ್ಥಾನದ ಎಲ್ಲ ಸಮಿತಿಯ ಪದಾಧಿಕಾರಿಗಳಿಗೂ ಕೂಡ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ರಾಜಾಂಗಣದ ಈ ವೇದಿಕೆಯ ಮುಂಭಾಗದಲ್ಲಿ ಹಾಗೂ ಜಾಲತಾಣದಲ್ಲಿ ಜ್ಞಾನಯಜ್ಞದಲ್ಲಿ ಪಾಲ್ಗೊಳ್ಳುತ್ತಾ ಇರತಕ್ಕಂತಹ ಎಲ್ಲರಿಗೂ ಕೂಡ ಕೃಷ್ಣನ ಆಶೀರ್ವಾದವನ್ನು ಪ್ರಾರ್ಥಿಸುತ್ತಾ, ನಾಳೆ ಮತ್ತೆ ಸರಿಯಾಗಿ 4:45 ಹೊತ್ತಿಗೆ ಜ್ಞಾನಯಜ್ಞದಲ್ಲಿ ನಾವು ಭಾಗಿಯಾಗೋಣ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಶ್ರೀಕೃಷ್ಣಾರ್ಪಣಮಸ್ತು.